ಶ್ರೀಗುರುಭ್ಯೋ ನಮಃ. ನಿಖಿಲಗುಣನಿಕಾಯಂ ನಿತ್ಯನಿರ್ಧೂತಹೇಯಂ ಶುಭತಮತಿಮೇಯಂ ಶುದ್ಧಸೌಖ್ಯಾದ್ಯುಪಾಯಂ ಸಕಲನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀಸಹಾಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಶ್ರೀ ವಿಶ್ವಪ್ರಸನ್ನತೀರ್ಥಗುರುಭ್ಯೋ ನಮಃ. ಹರಿ ಓಂ. ಶುಗಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾ, ತಾನು ಒಬ್ಬ ಸಾಧಕನಾದ ವ್ಯಕ್ತಿ ತಾನು ಮೊಟ್ಟ ಮೊದಲಿಗೆ ಮಾಡಬೇಕಾದ ಸಾಧನೆಯ ಮಾರ್ಗದಲ್ಲಿ ತಾನು ಯಾವ ಹೆಜ್ಜೆಯನ್ನು ಮೊದಲಿಗೆ ಇಡಬೇಕು ಅನ್ನೋದನ್ನು ಉಪದೇಶವನ್ನು ಮಾಡಿದರು. ನಿನ್ನೆ ನಾವು ಅದನ್ನು ನೋಡಿದ್ವಿ. ಸಾಧಕನಾದ ಜೀವ ತಾನು ಮೊದಲಿಗೆ ಅಸಂಗ ಶಸ್ತ್ರೇಣ, ಎಲ್ಲದರ ಜೊತೆಗೆ ಸಂಘವನ್ನು ಮೊದಲಿಗೆ ಬಿಟ್ಕೊಳ್ಬೇಕು, ವ್ಯಾಮೋಹವನ್ನು ಮೊದಲಿಗೆ ಬಿಟ್ಕೊಳ್ಬೇಕು. ಆ ವ್ಯಾಮೋಹವನ್ನು ದೇಹ ಅಪತ್ಯ ಕಳತ್ರಾದಿಶು, ತನ್ನ ದೇಹದ ಮೇಲೆ, ತನ್ನ ಮಕ್ಕಳು ಮಡದಿ ಮೇಲೆ ತಾನು ಮೊದಲಿಗೆ ಒಬ್ಬ ಜೀವ ಮೋಹವನ್ನು ಬಿಟ್ಟುಕೊಂಡು ಅದನ್ನು ಬಿಡಿಸ್ಕೊಂಡ ನಂತರ ಪರಮಾತ್ಮನ ಕಡೆಗೆ ತನ್ನ ಮನಸ್ಸನ್ನು ಮಾಡಿ ತಾನು ಏಕಾಗ್ರಚಿತ್ತನಾಗಿ ಭಗವದ್ಧ್ಯಾನಕ್ಕೆ ಅಂತ ತಾನು ಪ್ರವೃತ್ತಿಯನ್ನು ಮಾಡಬೇಕು. ಇದು ಸಾಧನೆಯ ಮೊದಲನೆಯ ಹಂತ ಅನ್ನೋದನ್ನು ಉಪದೇಶ ಮಾಡ್ತಾರೆ. ಇದರ ಜೊತೆಯಲ್ಲಿ ಹೇಳಬೇಕಾದ್ರೆ, ಒಂದು ಸಾಧಾರಣ ಅಭಿಪ್ರಾಯ, ಜಿತಶ್ವಾಸ ಬ್ರಹ್ಮಬೀಜ ಮನುಸ್ಮರನ್. ಪರಮಾತ್ಮನನ್ನು ಸಾಧನೆ ಮಾಡಬೇಕಾದ್ರೆ, ಪರಮಾತ್ಮನನ್ನು ಪಡೆಯಬೇಕು ಅಂತಾದರೆ ಸಾಧಕನಾದ ಜೀವ ತಾನು ಮಾಡಬೇಕಾದ ಕೃತ್ಯ ಏನು ಅಂತಂದರೆ, ಬ್ರಹ್ಮಬೀಜ ಮನುಸ್ಮರನ್ ಜಿತಶ್ವಾಸ. ಏಕಾಗ್ರಚಿತ್ತನಾದರೆ ವ್ಯಾಪ್ತವಾದ ಭಗವದ್ ರೂಪಗಳನ್ನು ಏನು ಚಿಂತನೆ ಮಾಡಿರ್ತಾನೆ, ಅವನು ಮುಂದೆ ಸೂಕ್ಷ್ಮ ರೂಪದಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಲಿಕ್ಕೆ ಬೀಜಾಕ್ಷರಿಗಳಿಂದ ಪ್ರವೃತ್ತಿಯನ್ನು ಮಾಡ್ತಾನೆ. ಇದು ನಿರೂಪಣೆ ಮಾಡಿದರು. ಆದರೆ ಆಚಾರ್ಯರು ಬರಿಬೇಕಾದ್ರೆ ಜಿತಶ್ವಾಸ ಬ್ರಹ್ಮಬೀಜ ಮನುತ್ತಮಂ ಅಂತಂದರೆ ಆಚಾರ್ಯರು ಅಭಿಪ್ರಾಯವನ್ನು ಬೇರೆ ಕೊಡ್ತಾರೆ. ಜಿತಶ್ವಾಸ ಅಂತ ಹೇಳಿದರೆ ಏಕಾಗ್ರಚಿತ್ತನಾಗಿರೋದು ಅಂತ ಒಂದು ಅಭಿಪ್ರಾಯ ಸರಿ. ಆದರೆ ನಮ್ಮ ಸಿದ್ಧಾಂತ ಆಚಾರ್ಯರು ಹೇಳೋದೇನು, ವೇದವ್ಯಾಸ ದೇವರಿಗೆ ಅಭಿಪ್ರೇತವಾದದ್ದೇನು, ಯಾವುದೇ ಕರ್ಮ ಪ್ರವೃತ್ತಿ ಮಾಡಬೇಕಾದ್ರೆ ಮೊಟ್ಟ ಮೊದಲಿಗೆ ಒಲಿಸ್ಕೊಳ್ಬೇಕಾದದ್ದು ಯಾರನ್ನ? ಪ್ರಾಣದೇವರನ್ನು. ಆದ್ದರಿಂದ ಜಿತಶ್ವಾಸ ಅನ್ನೋ ಶಬ್ದಕ್ಕೆ ತಾನು ಶ್ವಾಸವನ್ನು ಗೆಲ್ಲೋದು ಅಂತಂದರೆ ಅಭಿಪ್ರಾಯ, ಏಕಾಗ್ರಚಿತ್ತನಾಗಿರೋದು ಅಂತ ಒಂದರ್ಥ, ಸಾಮಾನ್ಯ ಅರ್ಥ. ಆದರೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ ಜಿತಶ್ವಾಸ ಅಂತ ಹೇಳಿದರೆ ಶ್ವಾಸ ಅಂದರೆ ಪ್ರಾಣದೇವರು, ಅವರನ್ನು ಜಿತ, ಅವರನ್ನು ಗೆಲ್ಲೋದು ಅಂದರೆ ಏನರ್ಥ? ಅವರ ಅನುಗ್ರಹವನ್ನು ಸಂಪಾದನೆ ಮಾಡೋದು. ಆದ್ದರಿಂದ ಸಾಧನೆಯ ಮೆಟ್ಟಲಲ್ಲಿ ಹತ್ತಾ ಇರುವ ವ್ಯಕ್ತಿ ತನ್ನ ಗುರಿಯನ್ನು ತಾನು ಮುಟ್ಟಬೇಕು ಅಂತಂದರೆ ಮೊದಲು ಪ್ರಾಣದೇವರು ಅದಕ್ಕೆ ಅನುಕೂಲ ಮಾಡಿಕೊಟ್ರೇನೆ ಉಳಿದವರೆಲ್ಲ ಅನುಕೂಲ ಮಾಡಿಕೊಡೋದು. ಸಾಧನೆಯ ಕ್ರಮ ಹೇಗೆ ಅದನ್ನು ಮೇಲಿಂದ ಕೆಳಗಿಳಿದು ತೋರಿಸ್ತಾ ಇದ್ದಾರೆ. ಮೊದಲು ಜಿತಶ್ವಾಸ, ಶ್ವಾಸವನ್ನು ಗೆಲ್ಲಬೇಕು ಅಂತಂದರೆ ಪ್ರಾಣದೇವರ, ಅಂದರೆ ನನ್ನ ಇಂದ್ರಿಯಗಳು ಇವತ್ತಿನವರೆಗೆ ಅವುಗಳು ಚಲಿಸ್ತಾ ಇರುವಂಥದ್ದೆಲ್ಲ ಎಲ್ಲಿ ಬೇಡವೋ ಅಲ್ಲಿ ಚಲಿಸ್ತಾ ಇತ್ತು. ಆದರೆ ಇವಾಗ ಇದು ಅನಿತ್ಯ ಅಂತ ನನಗೆ ಅರ್ಥ ಆಯಿತು. ಅರ್ಥ ಆಗಿರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ? ನಾನು ಸಾಧನೆಯ ಮಾರ್ಗದಲ್ಲಿ ಪ್ರವೃತ್ತಿ ಮಾಡ್ತಾ ಇದ್ದೀನಿ. ಆ ಸಾಧನೆಯ ಮಾರ್ಗದಲ್ಲಿ ಪ್ರವೃತ್ತಿ ಮಾಡಬೇಕಾದ್ರೆ ಮೊಟ್ಟ ಮೊದಲಿಗೆ ನಮಗೆ ಬೇಕಾದ ಸಹಕಾರ ಯಾರ್ದು? ಸಹಕಾರ ಅಂದರೆ ಅನುಗ್ರಹ ಯಾರ್ದು? ಅದು ಪ್ರಾಣದೇವರು. ಅದಕ್ಕೋಸ್ಕರ ಬ್ರಹ್ಮಬೀಜ ಮನುತ್ತಮಂ, ಆ ಪರಮಾತ್ಮನ ಸೂಕ್ಷ್ಮ ರೂಪ ಉಪಾಸನೆಯನ್ನು ಮಾಡಬೇಕು ಅಥವಾ ಸ್ಥೂಲ ರೂಪದ ಉಪಾಸನೆಯನ್ನು ಮಾಡಬೇಕು. ಯಾವುದು ಮಾಡಬೇಕಾದರೂ ಕೂಡ ಸಾಮಾನ್ಯ ಅಧಿಕಾರಿಗಳು ಅಂತ ಲೆಕ್ಕ ಇದು.
ಸಾಮಾನ್ಯ ಅಧಿಕಾರಿಗಳಿಗೆ ಅವರಿಗೆ ಯಾವುದೇ ಉಪಾಸನೆ ಮಾಡಬೇಕಾದರೂ ಕೂಡ ಮೊಟ್ಟ ಮೊದಲಿಗೆ ಬೇಕಾದದ್ದು ಪ್ರಾಣದೇವರ ಅನುಗ್ರಹ. ಹಾಗಾಗಿ ಜಿತಶ್ವಾಸ ಅಂತ ಹೇಳಿದರೆ ಮನಸ್ಸು ಏಕಾಗ್ರತೆ ಮಾಡ್ಕೊಳ್ಳೋದು ಅನ್ನೋದು ಲೌಕಿಕವಾದ ಅರ್ಥ ಆದರೆ ಅದರ ಜೊತೆಯಲ್ಲಿ ಮೊಟ್ಟ ಮೊದಲಿಗೆ ಅವನು ಸಂಪಾದನೆ ಮಾಡಬೇಕಾದದ್ದು ಪ್ರಾಣದೇವರ ಅನುಗ್ರಹ. ಪ್ರಾಣದೇವರ ಅನುಗ್ರಹ ಆಯಿತು ಅಂತಂದರೆ ಅದು ಯಾವಾಗ ಆಗತ್ತೆ? ನನಗೆ ಈ ಕಡೆ ಮನಸ್ಸು ಬಿಟ್ಟೋಯ್ತು, ಯಾರೋ ಬಂದು ಹೇಳಿದ್ರು ನೀನು ಈ ರೀತಿ ಬದುಕ್ತಾ ಇರೋದು ಸರಿಯಲ್ಲ, ಆದ್ದರಿಂದ ನೀನು ಈ ಮಾರ್ಗದಲ್ಲಿ ಬದುಕಬೇಕು ಅಂತ ಹೇಳಿದ ಆ ಕ್ಷಣಕ್ಕೆ ಆಟೋಮೆಟಿಕ್ ಆಗಿ ಹನುಮಂತೆ ಪ್ರಾಣದೇವರ ಅನುಗ್ರಹ ಆಗ್ಬಿಡುತ್ತಾ? ಸಾಧ್ಯ ಇಲ್ಲ ಅನ್ನುತ್ತೆ ಶಾಸ್ತ್ರ. ಅಷ್ಟಾಂಗ ಯೋಗ ಅಂತ ಕರಿತೇವೆ. ಯೋಗದ 8 ಅಂಗಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇವೆಲ್ಲವೂ ಕೂಡ ಏನು ಸಮಾಧಿ ಅಂತ ಏನು ಬರ್ತಾವೆ, ಇದರಲ್ಲಿ ಪ್ರಾರಂಭದ 4 ಏನಿದಾವೆ, ಈ ಪ್ರಾರಂಭದ 4 ಆದಮೇಲೆ ಪ್ರಾಣದೇವರ ಅನುಗ್ರಹ ಆಗುವುದು. ಆದ್ದರಿಂದ ಯಮ, ನಿಯಮ, ಆಸನ, ಪ್ರಾಣಾಯಾಮಾದಿಗಳನ್ನು ಗೆದ್ದಾಗ ಆವಾಗ ಪ್ರಾಣದೇವರ ಅನುಗ್ರಹ ಆಗಿದೆ ಅಂತ ಅರ್ಥ. ಅಲ್ಲಿಯವರೆಗೂ ಮನಸ್ಸು ಇನ್ನೂ ಶುದ್ಧ ಆಗಿಲ್ಲ ಅಂತ ಅರ್ಥ. ಸಾಧನೆ ಮಾರ್ಗದಲ್ಲೇ ಅವನು ಪ್ರವೃತ್ತಿ ಮಾಡಿದರೂ ಕೂಡ ಅವನ ಸಾಧನೆ ಯಾವಾಗ ಅದು ಶುದ್ಧವಾಗತ್ತೆ, ಯಾವಾಗ ಪ್ರಾಣದೇವರ ಅನುಗ್ರಹ ಪ್ರಾರಂಭ ಆಗತ್ತೋ ಆವಾಗ ಇವನ ಸಾಧನೆ ಅದು ಪರಿಪಕ್ವ, ಅಂದರೆ ಅದು ಶುರುವಾಗ್ತಾ ಇದೆ ಅಂತ ಲೆಕ್ಕ. ಅಲ್ಲಿಯವರೆಗೂ ಅದಕ್ಕೋಸ್ಕರ ಹೋರಾಟ ಅಂತ ಅರ್ಥ. ಅಂದರೆ ಇನ್ನೂ ಜಿಡ್ಡು ಹಂಗೆ ಉಳಿದಿದೆ ಅಂತ ಅರ್ಥ ಅನ್ನುತ್ತೆ ಶಾಸ್ತ್ರ. ಪಾತ್ರೆಗೆ ಹಾಕಿದ ಎಣ್ಣೆ ಪೂರ್ತಿ ಖಾಲಿ ಮಾಡಿದ ಮೇಲೂ ಜಿಡ್ಡು ಅದರಲ್ಲೇ ಉಳಿದಿರುತ್ತೆ. ಹಾಗೆ ಇಷ್ಟು ದಿವಸಗಳವರೆಗೆ ಇಂದ್ರಿಯಗಳನ್ನು ಬೇರೆ ಬೇರೆ ಜಾಗದಲ್ಲೆಲ್ಲ ಅದನ್ನು ಬಿಟ್ಬಿಟ್ಟಿದ್ವಿ. ಇವಾಗ ಆ ಇಂದ್ರಿಯಗಳನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನೋ ಪ್ರವೃತ್ತಿ ಮಾಡ್ತಾ ಇದ್ದೇವೆ. ಆದರೆ ಇಷ್ಟು ದಿವಸ ಬಿಟ್ಟಿದ್ದರ ಜಿಡ್ಡು ಅದು ಹಂಗೆ ಇರುತ್ತೆ. ಅದು ಖಾಲಿ ಆಗಬೇಕು ಅಂತಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮಗಳು ಇವುಗಳ ಹಂತ 4ರ ಹಂತ ಮುಗಿದ್ರೆ 4ನೇ ಹಂತದಲ್ಲಿ ಪ್ರಾಣದೇವರ ಅನುಗ್ರಹ ಪ್ರಾರಂಭ ಆಗುತ್ತೆ. ಆದ್ದರಿಂದ ಆ ಪ್ರಾಣದೇವರ ಅನುಗ್ರಹ ಯಾವ ಆಗತ್ತೆ ಅನ್ನೋ ಅದರ ಅಭಿಪ್ರಾಯದಲ್ಲಿ ಆಚಾರ್ಯರು ಹೇಳಿದರು. ವ್ಯಾಸರ ಮಾತು ಏನು ಅಂತಂದರೆ ಜಿತಶ್ವಾಸ ಬ್ರಹ್ಮಬೀಜ ಮನುಸ್ಮರನ್. ಆ ಜಿತಶ್ವಾಸ ಪ್ರಾಣದೇವರ ಅನುಗ್ರಹ ಯಾವಾಗ ಆಗತ್ತೋ ಅದಾದ ಮೇಲೆ ಆಟೋಮೆಟಿಕ್ ಆಗಿ ಬೀಜಾಕ್ಷರಿಯ ಅನುಸಂಧಾನ ಬರಲಿಕ್ಕೆ ಪ್ರಾರಂಭ ಆಗತ್ತೆ. ಯಾಕೆ ಅಂತಂದರೆ ಅದಕ್ಕೆ ಮುಂದಿನ ಶ್ಲೋಕ ಹೇಳಬೇಕಾದ್ರೆ ನಿಯಚ್ಚೇದ್ ವಿಷಯೇಭ್ಯೋ ಅಕ್ಷಾನ್ ಮನಸ ಬುದ್ಧಿ ಸಾರಥಿ. ಪ್ರಾಣದೇವರು ಬಂದರು ಅಂದರೆ ಆಟೋಮೆಟಿಕ್ ಆಗಿ ಬೇರೆ ಇಂದ್ರಿಯಾಭಿಮಾನಿ ದೇವತೆಗಳು ಬರಲೇಬೇಕು. ಅದಕ್ಕೆ ಒಂದು ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ. ಈ ರಾಣಿ ಜೇನು, ಆ ರಾಣಿ ಜೇನು ಅದು ಯಾರನ್ನೂ ಕೂಡ ಇನ್ವೈಟ್ ಮಾಡಲ್ಲ. ನಾನು ಈ ಜಾಗ ಬಿಟ್ಟು ಇನ್ನೊಂದು ಮರ ಹಿಡಿತಾ ಇದ್ದೀನಿ, ನೀವು ನನ್ನ ಜೊತೆಗೆ ಬನ್ನಿ ಅಂತ. ರಾಣಿ ಜೇನು ತನ್ನ ಗೂಡನ್ನು ಬಿಟ್ಟು ಹೊರಟ್ರೆ ಆಟೋಮೆಟಿಕ್ ಎಲ್ಲ ಉಳಿದ ಜೇನು ಹೊಳಗಳು ಅದು ತಾವಾಗೇ ಹೊರಟು ಬಿಡ್ತವೆ. ಹಾಗೆ ಆ ಸ್ಥಾನ ಪ್ರಾಣದೇವರಿಗೆ. ಒಂದು ದೇಹದಲ್ಲಿ ಪ್ರಾಣದೇವರು ಇರುವವರೆಗೂ ಎಲ್ಲ ಇಂದ್ರಿಯಗಳು ರಾಣಿ ಜೇನಿನ ಸುತ್ತಮುತ್ತಲೂ ಬಂದಂತೆ. ಪ್ರಾಣದೇವರು ಬಿಟ್ಟರು ಅಂದರೆ ಯಾವ ಇಂದ್ರಿಯಾಭಿಮಾನಿ ದೇವತೆಗಳು ಅವ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಸ್ಯ ಉತ್ಕ್ರಾಂತೆ ಸತಿ ಸರ್ವಾಹ ಏವ ಉತ್ಕ್ರಮಂತೆ ಅಂತ ಹೇಳುತ್ತೆ ಷಟ್ಪ್ರಶ್ನ ಉಪನಿಷತ್. ಪ್ರಾಣದೇವರ ಬಗ್ಗೆ ಹೇಳಬೇಕಾದ್ರೆ ಅವ್ರು ಬಂದರೆ ಎಲ್ಲರೂ ಬರ್ತಾರೆ, ಅವ್ರು ಹೋದರೆ ಎಲ್ಲರೂ ಹೋಗಲೇಬೇಕು. ಇದು ಪ್ರಾಣದೇವರ ವ್ಯಕ್ತಿತ್ವ. ಆದ್ದರಿಂದ ಪ್ರಾಣದೇವರು ಬಂದರು ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮಗಳನ್ನು ಈ ಜೀವ ತಾನು ಗೆದ್ದ ಅಂತಾದರೆ ಪ್ರಾಣದೇವರು ಬಂದರು ಅಂತ ಅರ್ಥ. ಆ ಪ್ರಾಣದೇವರು ಬಂದರು ಅಂತಂದರೆ ಅದಕ್ಕೆ ಮುಂದಿನ ಶ್ಲೋಕ ಹೇಳಿದರು ವ್ಯಾಸರು, ನಿಯಚ್ಚೇದ್ ವಿಷಯೇಭ್ಯೋ ಅಕ್ಷಾನ್ ಮನಸ ಬುದ್ಧಿ ಸಾರಥಿ. ಮನಸ ಇದೆಲ್ಲ ನಡಿಬೇಕು ಅಂತಂದರೆ ಯಾವುದು ನಮ್ಮ ಹತೋಟೆಯಲ್ಲಿರಬೇಕು? ಮನಸ್ಸು. ಆ ಮನಸ್ಸು ಹತೋಟೆಯಲ್ಲಿದ್ದರೆ ಆಟೋಮೆಟಿಕ್ ಆಗಿ ಎಲ್ಲವೂ ಹತೋಟೆಗೆ ಬರುತ್ತೆ. ನಾನು ಇವತ್ತಿನವರೆಗೂ ಅನುಭವಿಸಿರ್ತಕ್ಕಂತಹ ಎಲ್ಲ ಸುಖವೂ ಕೂಡ ಅದು ನಶ್ವರವಾದದ್ದು, ಇದು ಅನಿತ್ಯವಾದದ್ದು ಅಂತ ಹೇಳಿ ಗೊತ್ತಾದ ಮೇಲೆ ಪ್ರಾಣದೇವರು ಬಂದೇ ಬರ್ತಾರಲ್ಲಿ. ಯಾಕೆ? ಇವುಗಳಿಗೆ ಅವನು ವಿಮುಖನಾದ ಅಂತಂದರೆ ಮನುಷ್ಯನ ವ್ಯಕ್ತಿತ್ವ ಅಥವಾ ಮನಸ್ಸಿನ ಒಂದು ಗುಣ ಅದೇನು ಅಂತಂದರೆ ಒಂದು ಕಡೆಯಲ್ಲಿ ಅದು ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ ಅಂತಂದರೆ ಮತ್ತೊಂದು ಕಡೆಯಲ್ಲಿ ತನ್ನ ಗುರಿಯನ್ನು ನೋಡ್ತಾ ಇರುತ್ತೆ. ಇದು ಮನಸ್ಸಿನ ಸ್ವಭಾವ. ಇದು ಒಂದು ಪದಾರ್ಥವನ್ನು ಮಕ್ಕಳಿಗೆ ಒಂದು ಆಟದ ವಸ್ತುವನ್ನು ಕೊಟ್ಟು ಇನ್ನೊಂದು ಆಟದ ವಸ್ತು ಮತ್ತೊಂದು ಕಡೆ ಇಟ್ಟರೆ ಇದರ ಬಗ್ಗೆ ಆಸಕ್ತಿ ಕಡಿಮೆಯಾಗಿ ಮತ್ತೊಂದು ಕಡೆ ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೋ ಹಾಗೆ ಮನಸ್ಸಿನ ಸ್ವಭಾವವು ಕೂಡ ಅದೇ ರೀತಿ. ಆ ಮನಸ್ಸು
ಇಷ್ಟು ದಿವಸಗಳವರೆಗೆ ನಾನು ಅನುಭವಿಸಿರ್ತಕ್ಕಂತಹ ಈ ಎಲ್ಲ ಸುಖ ಇದು ಅನಿತ್ಯ, ಇದು ನಶ್ವರ, ಇದು ಯೋಗ್ಯವಾದ ಸುಖ ಅಲ್ಲ ಅಂತ ನಮಗೆ ಗೊತ್ತಾಯಿತು ಅಂತಂದ್ರೆ ಆಟೋಮೆಟಿಕ್ ಆಗಿ ಅದನ್ನು ಬಿಡ್ಲಿಕ್ಕೆ ಶುರು ಮಾಡ್ತಾನೆ ಜೀವ. ಅದನ್ನು ಬಿಟ್ಟ ಮೇಲೆ ಇನ್ನೊಂದು ಕಡೆಗೆ ಅವನ ಮನಸ್ಸು ಎಳೆದೇ ಎಳೆಯುತ್ತೆ. ಆ ಇನ್ನೊಂದು ಕಡೆ ಎಳೆಯೋದು ಅಂತಂದ್ರೆ ಏನು? ಅದು ಪರಮಾತ್ಮನ ಪರತತ್ವ. ಆ ಪರತತ್ವದ ಕಡೆಗೆ ಅವನನ್ನು ಎಳೆದ ಅಂತಂದ ಮೇಲೆ ಆ ಪರತತ್ವಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇದ್ದಕ್ಕಿದ್ದ ಹಾಗೆ ಮಧ್ಯದಲ್ಲಿ ತುಂಬಾ ಅಡೆತಡೆಗಳು. ಆ ಅಡೆತಡೆಗಳನ್ನೆಲ್ಲ ದಾಟಿ ಹೋಗ್ಬೇಕು. ಆ ಅಡೆತಡೆಗಳು ಅಂದ್ರೆ ಯಾವುದು? ಅಡೆತಡೆಗಳು ಅಂದ್ರೆ ಇದೇ ಅಭಿಪ್ರಾಯ. ಯಾರು ಅಡೆತಡೆಗಳು ಅಂತಂದ್ರೆ ನಮ್ಮನ್ನು ಪ್ರತಿಬಂಧಕವಾಗಿ ನಿಲ್ಲೋದು ಅಂತ ಅರ್ಥ ಅಲ್ಲ. ನೀವು ನಮ್ಮನ್ನೆಲ್ಲ ಆಶ್ರಯಿಸಿ ಅಲ್ಲಿವರೆಗೂ ಹೋಗ್ಬೇಕು ಅಂತ ಅರ್ಥ. ಮಗು ಇನ್ನು ಹೆಜ್ಜೆ ಇಡ್ಲಿಕ್ಕೆ ಬರ್ತಾ ಇರೋದಿಲ್ಲ, ಆದ್ರೆ ತಂದೆ ತಾಯಿ ಅಂದ್ರು ಕೈ ಹಿಡಿದು ಅವರನ್ನ ನಡ್ಕೊಂಡು ಆ ಪದಾರ್ಥದವರೆಗೆ ಕರ್ಕೊಂಡು ಹೋಗ್ತಾರೆ. ಯಾಕೆ? ನಡೆಯುವ ಅಭ್ಯಾಸ ಬರಲಿ ಅಂತ. ಹಾಗೆ ತತ್ವಾಭಿಮಾನಿ ದೇವತೆಗಳು, ಮನೋನಿಯಾಮಕರಾದ ರುದ್ರಾದಿಗಳು, ತತ್ವಾಭಿಮಾನಿ ದೇವತೆಗಳಾದ ಪ್ರಾಣದೇವರು, ಜೀವೋತ್ತಮರಾದ ಪ್ರಾಣದೇವರು, ಇವರೆಲ್ಲ ನಮ್ಮ ಕೈ ಹಿಡಿದು ಆ ಪರತತ್ವವೆಂಬ ವಸ್ತುವಿನ ಕರೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆದ್ರಿಂದ ಆ ಅಭಿಪ್ರಾಯ ಏನು? ವ್ಯಾಸರ ಅಭಿಪ್ರಾಯ. ಅದನ್ನು ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳಬೇಕಾದ್ರೆ ಹೇಳ್ತಾರೆ, ಜಿತಶ್ವಾಸ, ಪ್ರಾಣದೇವರ ಅನುಗ್ರಹ ಮೊದಲಿಗೆ ಸಂಪಾದನೆ ಮಾಡ್ಕೊ. ಪ್ರಾಣದೇವರ ಅನುಗ್ರಹ ಸಂಪಾದನೆ ಮಾಡಿತು ಅಂತಂದ್ರೆ ಮನಸ್ಸು ಅದು 80% ಅವನ ಕೈಗೆ ಬಂತು ಅಂತ ಅರ್ಥ. ಇನ್ನು ಉಳಿದದ್ಯಾರು? ಮನೋನಿಯಾಮಕರಾದ ರುದ್ರದೇವರು. ಆ ರುದ್ರದೇವರು ಅವರು ಆಟೋಮೆಟಿಕ್ ಆಗಿ ಬಂದೇ ಬರ್ತಾರೆ, ಬೇಡ ಅಂದ್ರೂ ಬರ್ತಾರೆ. ಯಾಕೆ? ಅವರ ತಂದೆ ಪ್ರಾಣದೇವರು ಅವರು ಬಂದಿದ್ದಾರೆ ಅಂತಂದ ಮೇಲೆ ಪ್ರತ್ಯೇಕವಾಗಿ ಆಹ್ವಾನ ಕೊಡುವ ಅವಶ್ಯಕತೆ ಇಲ್ಲ. ಆದ್ರಿಂದ ಪ್ರಾಣದೇವರನ್ನ ಮೊದಲು ನಾವು ಏನ್ ಮಾಡಬೇಕು? ಅವರನ್ನ ತುಷ್ಟಿಪಡಿಸ್ಬೇಕು. ಅವರನ್ನು ತುಷ್ಟಿಪಡಿಸ್ಲಿಕ್ಕಿರುವ ಕರ್ಮಗಳೇ ಯಮ, ನಿಯಮ, ಆಸನ, ಪ್ರಾಣಾಯಾಮ. ಯೋಗದ 4 ಹಂತಗಳು ಮೊದಲಿಗೆ ನಾವು ಸಾಧನೆ ಮಾಡಿಕೊಂಡ್ರೆ ಆವಾಗ ಪ್ರಾಣದೇವರ ಸನ್ನಿಧಾನ ಅಂದ್ರೆ ಏನು? ಪ್ರಾಣದೇವರ ಸನ್ನಿಧಾನ ಈಗಲೂ ಇದೆ, ಆವಾಗಲೂ ಇರುತ್ತೆ. ಆದರೆ ಪ್ರಾಣದೇವರ ಸನ್ನಿಧಾನದ ಕಾರ್ಯ ಆವಾಗ ಜಾಸ್ತಿ ಆಗೋದು. ಅಂದ್ರೆ ಏನು? ಸಾಧನೆಯ ಕರ್ಮ ಏನಿದೆ ಅದು ಅವರನ್ನು ನಮ್ಮಲ್ಲಿ ಎಚ್ಚರಗೊಳಿಸ್ತಾರೆ. ಆದ್ರಿಂದ 4 ಸಂಪಾದನೆ ಮಾಡಿದ ಜೀವ ಅವನಿಗಿಂತಲೂ ಕೆಳಗಡೆ ಬರ್ತಕ್ಕಂತಹ ಅಂದ್ರೆ ಪ್ರಾಣದೇವರಿಗಿಂತಲೂ ಕೆಳಗಡೆ ಬರ್ತಕ್ಕಂತಹ ಮನೋನಿಯಾಮಕರಾದ ರುದ್ರ, ಇಂದ್ರ, ಚಂದ್ರ ಇವರೆಲ್ಲ ಒಂದೊಂದು ತತ್ವಗಳಿಗೆ ಅಭಿಮಾನಿ ದೇವತೆಗಳು. ಆದ್ರಿಂದ ಅವರೆಲ್ಲ ಆಟೋಮೆಟಿಕ್ ಆಗಿ ಅವ್ರ ಹಿಂದೆ ಬಂದೇ ಬರ್ತಾರೆ. ಆವಾಗ ನಿಯಚ್ಚೇದ್ ವಿಷಯೇಭ್ಯ ಅಕ್ಷಾನ್ ಮನಸಾ ಬುದ್ಧಿಸಾರಥಿ ಮನಃ ಕರ್ಮವಿರಾಕ್ಷಿಪ್ತಂ ಶುಭಾರ್ತೆ ಧಾರಯೇದ್ಧಿಯ. ಶುಭಾರ್ತೆ, ಶುಭಕ್ಕೋಸ್ಕರ ಈ ಮನಸ್ಸು ಅದೇನು ಮಾಡುತ್ತೆ? ನಾನು ಅವಾಗಲೇ ಹೇಳಿದೆ, ಒಂದು ಕಡೆಯಲ್ಲಿ ಅದು ತನ್ನ ಆಸಕ್ತಿಯನ್ನು ಕಳೆದುಕೊಳ್ತಾ ಇದೆ ಅಂತ ಮನಸ್ಸು ತೀರ್ಮಾನ ಮಾಡಿದರೆ ಇನ್ನೊಂದು ಕಡೆಗೆ ಅದು ಅಟ್ರಾಕ್ಟ್ ಆಗೇ ಆಗ್ಬೇಕನ್ನೋದು ಸಹಜ. ಆದ್ರಿಂದ ಇಲ್ಲಿ ಈ ಲೌಕಿಕವಾದ ವಿಷಯಗಳ ಕಡೆಗೆ ಅದಕ್ಕೆ ಏನು ಆಸಕ್ತಿ ಇಲ್ಲ, ಅದ್ರ ಬಗ್ಗೆ ನೆಗ್ಲಿಜೆನ್ಸ್ ಶುರುವಾಯಿತು ಅಂತಂದ್ರೆ ದೇವರ ಕಡೆಗೆ ಮನಸ್ಸು ತಿರುಗತ್ತೆ. ಅದು ತಿರುಗದೆ ಅಂತಂದ್ರೆ ಅದನ್ನೇ ಶುಭಾರ್ತೆ ಅಂತ ಹೇಳಿದ್ರು ಆಚಾರ್ಯರು, ವೇದವ್ಯಾಸ ದೇವರು. ಶುಭಕ್ಕೋಸ್ಕರ ನಾವು ನಿನ್ನೆಯಿಂದ ಆಚಾರ್ಯರ ವ್ಯಾಖ್ಯಾನಗಳ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸಿದ್ರೆ ಗೊತ್ತಾಗತ್ತೆ. ಭದ್ರ, ಶುಭ ಇವೆಲ್ಲ ಆಚಾರ್ಯರು, ವ್ಯಾಸರು ಅದನ್ನು ಪ್ರಯೋಗ ಮಾಡಿದ್ರು. ಆ ಶಬ್ದಗಳಿಗೆ ಸರಿಯಾದ ಅರ್ಥ ಏನು ಅನ್ನೋದನ್ನು ಆಚಾರ್ಯರು ತೋರಿಸ್ಕೊಡ್ತಾ ಇದ್ದಾರೆ. ಶುಭ, ಮಂಗಳ ಸ್ವರೂಪನಾದ ಪರಮಾತ್ಮ. ನಮ್ಮನ್ನು ಶುದ್ಧಿಗೊಳಿಸ್ತಕ್ಕಂತಹ ವ್ಯಕ್ತಿತ್ವ ಅದು ಪರಮಾತ್ಮನದ್ದು. ನಾವು ಶುಭ ಅಂತ ಆಗಬೇಕು ಅಂದ್ರೆ, ನಾವು ಶುದ್ಧ ಅಂತ ಆಗಬೇಕು ಅಂತ ಆದರೆ ಆ ಸದ್ಗುಣ ಸ್ವರೂಪನಾದ ಪರಮಾತ್ಮನಿಂದಲೇ ಆಗಬೇಕು. ಅಥವಾ ನಾವು ಮಂಗಳ ಅಂತ ಆಗಬೇಕಾದ್ರೆ, ಇಲ್ಲದೇ ಇದ್ರೆ ಅಮಂಗಳ ಅಂತ ಅರ್ಥ. ಯಾರೋ ಹೋದ್ರೆ, ಯಾರೋ ಹುಟ್ಟಿದ್ರೆ ಮಾತ್ರ ಅಮಂಗಳರು ಅಂತ ನಾವು ಅನ್ಕೊಳ್ಳೋದು. ಆದರೆ ಎಲ್ಲಿಯವರೆಗೂ ಈ ಬುದ್ಧಿ ಬರೋದಿಲ್ಲ, ಇದೆಲ್ಲವೂ ವ್ಯರ್ಥ, ಅದು ಮಾತ್ರ ಸಾರ್ಥಕ ಅನ್ನೋ ಬುದ್ಧಿ ಬರೋದಿಲ್ಲ, ಅಲ್ಲಿಯವರೆಗೂ ನಾವು ಅಮಂಗಳ, ಅಶುದ್ಧ, ನಾವು ಮೈಲಿಗೆಯಲ್ಲಿದ್ದೇವೆ ಅಂತಲೇ ಅರ್ಥ ಅಂತಾರೆ ಧರ್ಮಶಾಸ್ತ್ರ. ಆದ್ರಿಂದ ಆ ಅಭಿಪ್ರಾಯದಲ್ಲಿ ನಮ್ಮನ್ನ ಮಂಗಳ ಅಂತ ಮಾಡಬೇಕು ಅಂತಂದ್ರೆ ನಾವು ಮಂಗಳ ಸ್ವರೂಪನಾದ ಪರಮಾತ್ಮನ ಕಡೆಗೆ ಮನಸ್ಸು ತಿರುಗಬೇಕು. ಅದಕ್ಕೆ ಶುಭಾರ್ಥೆ ಧಾರಯೇ ಧಿಯ. ಅದಕ್ಕೆ ಹೇಳಿದ್ರು ಶುಭಾರ್ಥೆ, ಶುಭ ಸ್ವರೂಪ, ಮಂಗಳ ಸ್ವರೂಪನಾದ ಪರಮಾತ್ಮನ ಕಡೆಗೆ ಈ ಧಿಯ ಬುದ್ಧಿ ಅದು ಅದು ಧಾರಣೆ ಮಾಡಬೇಕು ಅಂತಾದ್ರೆ ಆವಾಗ ಅಕ್ಷೇಭ್ಯ ವಿಷಯಾನ್ ನಿಯಚ್ಚೇತ್. ಆವಾಗ ಇಂದ್ರಿಯಗಳು ಏನು ಹರಿದು ಬಿಡುತ್ತೇವೆ ಬೇರೆ ಬೇರೆ ವಿಷಯಗಳಲ್ಲಿ, ಅದನ್ನು ಕಂಟ್ರೋಲ್ ಮಾಡಲೇಬೇಕು. ಆವಾಗ ಅಮಂಗಳವಾದ ವಸ್ತುಗಳ ಕಡೆಗೆ ಮನಸ್ಸು ಅದು ದುರ್ಬಲವಾಗತ್ತೆ, ಮಂಗಳ ಸ್ವರೂಪನಾದ ಪರಮಾತ್ಮನ ಕಡೆಗೆ ಮನಸ್ಸು ಪ್ರಬಲವಾಗುತ್ತೆ. ಇದು ಸಾಧಕನಾದ ಜೀವ
ತಾನು ಮಾಡಿಕೊಳ್ಳಬೇಕಾದ ತನ್ನ ಮನಸ್ಸು ಎಂಬ ಬುದ್ಧಿ ಆ ಸಾರಥಿಯನ್ನು ತನ್ನ ಅಧೀನದಲ್ಲಿ ತಾನು ಇಟ್ಕೊಳ್ಬೇಕು. ಈ ರೀತಿ ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶ ಮಾಡಿದಾಗ ಅದಕ್ಕೆ ಅವನು ಪ್ರಶ್ನೆ ಮಾಡಿದ, ನೀವು ಧಾರಣೆ ಮಾಡಬೇಕು ಅಂತ ಹೇಳ್ತಿದ್ದೀರಿ, ಆ ಪರಮಾತ್ಮನ ತತ್ವ ಪರತತ್ವ ಅದನ್ನು ಧಾರಣೆ ಮಾಡಬೇಕು ಅಂತ ಆದರೆ ಅದಕ್ಕೆ ಏನು ಧಾರಣೆ ಮಾಡಲಿಕ್ಕೆ ಅದರ ಸ್ವರೂಪ ಏನು ಅಂತ ಗೊತ್ತಿರಬೇಕು. ಯಾರಾದರೂ ಊರಿಂದ ಬರ್ತಿದ್ದಾರೆ ಅಂತ ಗೊತ್ತಿದ್ರೆ, ಇವಾಗೆಲ್ಲ ವಾಟ್ಸಾಪ್ ಇದೆ ಪರವಾಗಿಲ್ಲ, ಅವ್ರ ಫೋಟೋ ಏನಾದರೂ ಇದ್ದರೆ ಅದನ್ನು ಕಳಿಸಿ ಮಗನ ತೋರಿಸಿ ಇವ್ರು ಕರ್ಕೊಂಬ ಅಂತ ಹೇಳ್ಬೋದು, ಅಥವಾ ಫೋನ್ ತೋರಿಸಿ ಹೇಳ್ಬೋದು, ಫೋನ್ ನಂಬರ್ ಕೊಟ್ಟು ಕಳಿಸ್ಬೋದು. ಆದರೆ ಪೂರ್ವಕಾಲದಲ್ಲಿ ಇದೆಲ್ಲ ಇದ್ದಿಲ್ಲ. ಪೂರ್ವಕಾಲದಲ್ಲೆಲ್ಲ ಹೇಳಿ ಕಳಿಸ್ತಿದ್ರು. ಊರಿಂದ ಬಂದವರನ್ನು ಸ್ಟೇಷನಿಂದ ಕರ್ಕೊಂಬ ನೀನು ಅಂತಂದರೆ ಹೀಗೆ ತಲೆ ಮೇಲೆ ಕೂದಲಿರೋದಿಲ್ಲ, ಹೊಟ್ಟೆ ದಪ್ಪ ಇರುತ್ತೆ, ಕೆಂಪು ಬಟ್ಟೆ ಹಾಕ್ಕೊಂಡಿರ್ತಾನೆ ಅಂತ ಹಿಂಗೇನಾದರೂ ಲಕ್ಷಣ ಹೇಳಿ ಕಳಿಸ್ತಿದ್ರು. ಆ ಲಕ್ಷಣಗಳನ್ನು ನೋಡಿ ಇವರೇ ನಮ್ಮ ಚಿಕ್ಕಪ್ಪ, ಇವರೇ ನಮ್ಮ ದೊಡ್ಡಪ್ಪ ಅಂತ ಮಕ್ಕಳು ಕರ್ಕೊಂಡ್ಬರ್ತಿದ್ರು. ಹಾಗೆ ಪರೀಕ್ಷಿತ್ ರಾಜ ಶುಕಮುನಿಗಳನ್ನು ಪ್ರಶ್ನೆ ಮಾಡಿದ, ಧಾರಣೆ ಮಾಡು, ಭಗವತ್ ಸ್ವರೂಪವನ್ನು ಧ್ಯಾನ ಮಾಡು ಅಂತ ನೀವು ಹೇಳ್ತಾ ಇದ್ದೀರಿ. ಆ ಧ್ಯಾನ ಮಾಡಬೇಕಾದ್ರೆ ಅವನ ಸ್ವರೂಪ ಚಿಂತನೆ, ಅವನ ಆಕೃತಿನೇ ಗೊತ್ತಿಲ್ಲ. ಆಕೃತಿ ತಿಳಿಯದಂತೆ ಅವನ ಬಗ್ಗೆ ಧ್ಯಾನ ಮಾಡೋದಾದರೂ ಹೇಗೆ? ಅದಕ್ಕೆ ಶುಕಮುನಿಗಳು ಉತ್ತರವನ್ನು ಕೊಡ್ತಾರೆ. ತತ್ರೈಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ ಮನೋನಿರ್ವಿಷಯಂ ಯುಂಕ್ತ್ವಾ ತತಃ ಕಿಂಚಿನ್ನ ಸಂಸ್ಮರೇತ್. ತತ್ರ ಏಕ ಅವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ. ಆ ಪರತತ್ವ ಪರಮಾತ್ಮನನ್ನ ತಿಳಿಬೇಕು ಅಂತಂದ್ರೆ ಸ್ಥೂಲ ರೂಪದಿಂದ ಅವನನ್ನು ಉಪಾಸನೆ ಮಾಡಬೇಕು. ಮೊದಲಿಗೆ ಆ ಸ್ಥೂಲ ರೂಪದ ಉಪಾಸನೆ, ಅವನ ಆಕೃತಿ ಯಾವುದು ಅಂತ ನೀನು ಪ್ರಶ್ನೆ ಮಾಡಿದೆ. ಅವನನ್ನು ಐಡೆಂಟಿಫೈ ಮಾಡೋದು, ಅವನ ಇಂಡಿಕೇಶನ್ ಏನು ಅದು ಹೇಳು ಅಂತ ಕೇಳಿದೆ. ಅದಕ್ಕೆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳಿದರು, ಅವನ ಸಮಗ್ರ ಸ್ವರೂಪ ಯಾವುದು ಅದನ್ನೇ ನಾವು ಕರೆಯೋದು ವಿರಾಟ ರೂಪ ಅಂತ. ಆ ವಿರಾಟ್ ರೂಪ ಅಂದರೆ ಯಾವುದದು? ಪ್ರತ್ಯೇಕವಾದ ರೂಪ ಅಂತಿಲ್ಲ. ವಿರಾಟ್ ರೂಪ ಅಂದರೆ ಇಡೀ ಬ್ರಹ್ಮಾಂಡ 14 ಲೋಕಗಳೇನಿದ್ದಾವೆ, ಮೇಲಿಂದ ಹಿಡ್ಕೊಂಡು ಸತ್ಯಲೋಕದಿಂದ ಹಿಡ್ಕೊಂಡು ಕೆಳಗಡೆ ಬರ್ತಕ್ಕಂತಹ ತಲಾತಲ, ಆ ತಲಾತಲ ಲೋಕದವರೆಗೂ ಏನು 14 ಲೋಕಗಳಿದ್ದಾವೆ, ಈ 14 ಲೋಕಗಳು ಅವನ ಒಂದೊಂದು ಅವಯವಗಳು. ಆ ಅವಯವಗಳ ಸ್ವರೂಪವನ್ನು ಮೇಲಿಂದ ತಲೆಯಿಂದ ಪಾದದವರೆಗೆ ಚಿಂತನೆ ಮಾಡಿದರೆ ಇದು ಅವನ ಆಕೃತಿ. ಇದನ್ನೇ ನಾವು ವಿರಾಟ ರೂಪ ಅಂತ ಕರೆಯೋದು. ಇದು ನೀನು ಉಪಾಸನೆ ಮಾಡತಕ್ಕಂತಹ ಕ್ರಮ ಅದು ಆಗಿರಬೇಕು ಅಂತ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡಿದರು. ಆದರೆ ಅವ್ಯುಚ್ಛಿನ್ನೇನ ಚೇತಸ, ಈ ವಿರಾಟ್ ರೂಪದ ಸ್ವರೂಪ ಸುಮ್ಮನೆ ಟಿ ವಿಯಲ್ಲಿ ಯಾವುದೋ ಒಂದು ರೂಪ ತೋರಿಸ್ತಾರೆ, ಆ ರೂಪವನ್ನು ತೋರಿಸಿ ಅದನ್ನು ನೆನ್ಪಿಟ್ಕೊಂಡು ಬಿಡ್ತೇನೆ, ಅದರಿಂದ ಉಪಾಸನೆ ಮಾಡ್ತೇನೆ, ಇದು ಚಿಂತನೆ ಮಾಡ್ತೇನೆ ಅಂತಂದರೆ ಅದು ಆಗೋದಿಲ್ಲ ಅಂತಾರೆ ಶುಕಮುನಿಗಳು. ಅವ್ಯುಚ್ಛಿನ್ನೇನ ಚೇತಸ, ಸ್ವಲ್ಪವೂ ತಡೆ ಇರಬಾರದು, ಸ್ವಲ್ಪವೂ ಎಡಬಿಡದಂತೆ ಈ ವಿರಾಟ್ ರೂಪದ ಉಪಾಸನೆ ಏನಿದೆ ಅದು ಸಮಗ್ರ ಉಪಾಸನೆ ನಡಿಬೇಕು ನಿಜವಾಗ್ಲೂ ಕೂಡ. ಅಂದರೆ ಏನು? ತಲೆಯಿಂದ ಪಾದದವರೆಗೆ ಸಮಗ್ರವಾದ ಉಪಾಸನೆ ಏಕಕಾಲದಲ್ಲಿ ನಡಿಬೇಕು. ಅದು ಭಗವದ್ ದರ್ಶನಕ್ಕೆ ಅದು ಕಾರಣವಾದರೆ ಅದು ಮೋಕ್ಷ ಪ್ರಾಪ್ತಿಗೆ ಕಾರಣ ಆಗತ್ತೆ. ಆದರೆ ಪರಮಾತ್ಮನ ಕಾರುಣ್ಯ ಆಚಾರ್ಯರು ನಿರೂಪಣೆ ಮಾಡಬೇಕಾದ್ರೆ ಹೇಳ್ತಾರೆ, ತತ್ರ ಏಕೈಕ ಅವಯವಂ ಧ್ಯಾಯೇತ್. ನಮ್ಮಲ್ಲಿ ಸಮಗ್ರ ಉಪಾಸನೆ ಮಾಡಲಿಕ್ಕೆ ಆಗೋದಿಲ್ಲ, ಪರವಾಗಿಲ್ಲ ಅಂತಾರೆ ಆಚಾರ್ಯರು. ಅದಕ್ಕೋಸ್ಕರ ಏಕೈಕ ಅವಯವಂ ಧ್ಯಾಯೇತ್, ಒಂದೊಂದೇ ಅವಯವ ಆದರೂ ಉಪಾಸನೆ ಮಾಡ್ತಾ ಹೋಗು. ಆವಾಗ ಒಂದೊಂದೇ ಚಾಪ್ಟರ್ ಓದ್ತಾ ಹೋದ್ರು ವರ್ಷ ಮುಗಿಬೇಕಾದ್ರೆ, ಪರೀಕ್ಷೆ ಬರಬೇಕಾದ್ರೆ ಸಿಲೆಬಸ್ ಕಂಪ್ಲೀಟ್ ಆಗತ್ತೆ. ನನ್ನ ಕೈಲಿ ಓದಲಿಕ್ಕೆ ಆಗಲ್ಲ ಅಂತ ಚಾಪ್ಟರೇ ಮುಟ್ಟಲ್ಲ ನಾನು ಅಂತಂದರೆ ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಡೀ ಸಮಗ್ರವಾದ ವಿರಾಟ್ ರೂಪದ ಅನುಸಂಧಾನ ಏಕಕಾಲದಲ್ಲಿ ತಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಿನಗೆ ಆ ಶಕ್ತಿ ಇಲ್ಲ ಅಂತ ಆದರೆ ಅದಕ್ಕೋಸ್ಕರ ಅಂತಲೇ ನಾವು ಬಹುಶಃ ಇವಾಗೆಲ್ಲ ಸೆಮಿಸ್ಟರ್ ಸಿಸ್ಟಮ್ ಮಾಡಿರೋದು ಅನ್ಸುತ್ತೆ. ವರ್ಷದ ಇಡೀ ಪರೀಕ್ಷೆ ಕೊಡಬೇಡಿ, ನಿಮ್ಮ ಕೈಲಿ ಆಗಲ್ಲ ಅಂತ ಗೊತ್ತಿದ್ದದಕ್ಕೆ 3 ತಿಂಗಳಿಗೆ ಅಂತ ಸೆಮಿಸ್ಟರ್ ಇಟ್ಟು ಅದು ಅಲ್ಲಿ ಮುಗಿಸ್ಕೊಡ್ತಾರೆ ಆ ಚಾಪ್ಟರು. ಹಾಗೆ ಲೆಕ್ಕ. ಅದೇ ಅರ್ಥದಲ್ಲಿ ಈಗ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ, ಇಡೀ ನಿಮ್ಮ ಕೈಯಲ್ಲಿ ಸಮಗ್ರವಾಗಿ ನಿಮಗೆ ಉಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆದರೆ ಏಕೈಕ ಅವಯವಂ ಧ್ಯಾಯೇತ್, ಒಂದೊಂದೇ ಉಪಾಸನೆ ಮಾಡಿ ಕೊನೆಗೆ ಸಮಗ್ರವಾದ ಉಪಾಸನೆಯನ್ನು ಮಾಡಲಿಕ್ಕೆ ಶುರು ಮಾಡಿ. ಅದು ಧ್ಯಾನದ ಕ್ರಮ, ಅದು ಸಾಧನೆಯ ಕ್ರಮ ಅನ್ನೋದನ್ನ ಉಪದೇಶ ಮಾಡ್ತಾರೆ. ಏನು? ಅವ್ಯುಚ್ಛಿನ್ನೇನ ಚೇತಸ ಮನಃ ನಿರ್ವಿಷಯಂ ಯುಂಕ್ತ್ವಾ. ಇಲ್ಲಿ ಎಲ್ಲರೂ ಸೋತರು. ಮನಸ್ಸನ್ನು ಏಕಾಗ್ರತೆಯಿಂದ ಭಗವಂತನ ಕಡೆಗೆ ನೀವು
ಸಾಧನೆಗೆ ಕರ್ಕೊಂಡು ಹೋಗಿ ಮನಸ್ಸನ್ನ ಅಂತ ಹೇಳೋದು, ಅದರಿಂದ ಪರಮಾತ್ಮ ತೃಪ್ತನಾಗಿ ನಮಗೆ ದರ್ಶನವನ್ನು ಕೊಟ್ಟು ಮೋಕ್ಷ ಕೊಡ್ತಾನೆ ಅನ್ನೋದು ಸರಿ, ಓಕೆ. ಆದರೆ ಮನಃ ನಿರ್ವಿಷಯಂ ಯುಂಕ್ತ್ವ ತತಃ ಕಿಂಚಿನ್ನ ಸಂಸ್ಮರೇ, ಇಲ್ಲಿ ಮಾತ್ರ ಯಾರಿಗೂ ವ್ಯಾಖ್ಯಾನ ಮಾಡಲಿಕ್ಕಾಗಲಿಲ್ಲ. ಇಲ್ಲಿ ಎಲ್ಲರೂ ವ್ಯಾಖ್ಯಾನ ಮಾಡಿದ್ದು ಒಂದೇ ಮಾತನ್ನ, ಮನಸ್ಸನ್ನು ನಿರ್ವಿಷಯಗೊಳಿಸಿದ್ರೆ ಆವಾಗ ಪರಮಾತ್ಮ ಪ್ರಸನ್ನನಾಗ್ತಾನೆ. ಇದು ಹೇಗೆ ಕೂಡಿಸ್ಲಿಕ್ಕೆ ಸಾಧ್ಯ ಈ ಮಾತು? ಮನಸ್ಸನ್ನು ನಿರ್ವಿಷಯಗೊಳಿಸುವುದು ಅಂತಂದ್ರೆ ಅದು ಸಾಧ್ಯವೇ ಇಲ್ಲ ಅಂತ. ಮನಸ್ಸು ಒಂದನ್ನು ಬಿಟ್ಟರೆ ಇನ್ನೊಂದನ್ನು ಆಶ್ರಯಿಸುತ್ತೆ. ಇವು ಒಂದು ಕೈ, ನೀವು ಹುಡುಗನ ಕೈ, ಮಕ್ಕಳ ಕೈಗೆ ಆವಾಗಲೇ ಹೇಳಿದಂತೆ, ಒಂದು ಆಟದ ವಸ್ತು ಕಿತ್ಕೊಂಡ್ರೆ ಇನ್ನೊಂದು ಆಟದ ವಸ್ತು ಕಾಣುತ್ತೆ, ಅದನ್ನು ಕಿತ್ಕೊಂಡ್ರೆ ಇನ್ನೊಂದು ಕಾಣುತ್ತೆ, ಅಥವಾ ಏನೋ ಒಂದು ವಸ್ತು ಕಾಣಲೇಬೇಕು ಅವನಿಗೆ, ಅವನ ಕಡೆಗೆ ಅದರ ಆಸಕ್ತಿ ಆಗಲೇ ಮೂಡುತ್ತೆ. ಅಂದಮೇಲೆ ಮನಸ್ಸು ನಿರ್ವಿಷಯಗೊಳಿಸಿ ಅಂತಂದ್ರೆ ಅದು ಹೇಗೆ ಸಾಧ್ಯ? ಇದು ಆಗದೇ ಇರೋ ಮಾತಾದ್ರಿಂದ ನಾವು ಸಾಧನೆಗೆ ಹೋಗದೇ ಇರೋದೇ ಒಳ್ಳೆಯದು ಅಂತ ತೀರ್ಮಾನ ಆಗತ್ತೆ ಕೊನೆಗೆ. ಯಾಕೆ? ಮನಸ್ಸು ನಿರ್ವಿಷಯ ಆಗ್ಲಿಕ್ಕೆ ಸಾಧ್ಯವಾ? ನಿರ್ವಿಷಯ ಆಗ್ಲಿಕ್ಕೆ ಮನಸ್ಸು ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ಅದು ಮನಸ್ಸಿನ ಸ್ವರೂಪ ಅಲ್ಲ. ಮನಸ್ಸಿನ ಸ್ವಭಾವ ಏನು? ಒಂದಲ್ಲ ಒಂದು ವಸ್ತುವನ್ನು ಆಕರ್ಷಣೆ ಮಾಡುವುದು ಮನಸ್ಸಿನ ಸ್ವಭಾವ. ಅದು ಮ್ಯಾಗ್ನೆಟ್ ಇದ್ದಂತೆ. ಮ್ಯಾಗ್ನೆಟು ತನ್ನ ಹತ್ತಿರದಲ್ಲಿರ್ತಕ್ಕಂತಹ ತನ್ನ ಸಾಧರ್ಮ್ಯ ಗುಣವನ್ನು ಯಾವುದನ್ನು ಪಡೆದಿರುತ್ತೋ ಅದನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡಿಕೊಳ್ಳುತ್ತದೆ. ಅದೇ ರೀತಿ ಮನಸ್ಸು ಕೂಡ ಒಂದಲ್ಲ ಒಂದು ವಿಷಯಗಳನ್ನು ಆಕರ್ಷಣೆ ಮಾಡಿಕೊಳ್ಳುತ್ತೆ. ಆದರೆ ನೀವು ಹೇಳ್ತಿದ್ದೀರಿ ಸಾಧನೆ ಮಾರ್ಗದಲ್ಲಿ ಬಂದವರು ಮನಸ್ಸನ್ನು ನಿರ್ವಿಷಯ ಮಾಡಿಕೊಳ್ಳಿ ಅಂತ. ಅಂದ್ರೆ ಯಾವ ವಿಷಯವೂ ಇಲ್ಲದೇ ಇರುವಂತೆ ಮನಸ್ಸು ಖಾಲಿ ಮಾಡಿಕೊಂಡ್ರೆ ಆವಾಗ ದೇವರು ಬರ್ತಾನೆ ಅಂತ ಹೇಳೋದಾದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ. ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ನಿರ್ವಿಷಯ ಅಂತ ಹೇಳಿದ್ರೆ ವಿಷಯ ರಾಹಿತ್ಯ ಅಂದ್ರೆ ವಿಷಯದ ಶೂನ್ಯತೆ ಅಂತ ಅರ್ಥ ಅಲ್ಲ, ವಿಷಯ ಪದಾರ್ಥಗಳ ಶೂನ್ಯತೆ ಅಂತ ಅರ್ಥ ಅಂತಾರೆ ಆಚಾರ್ಯರು. ವಿಷಯ ಪದಾರ್ಥಗಳ ಒಳಗೆ ಏನು ಅಟ್ರಾಕ್ಷನ್ ಇದೆ, ಆ ಅಟ್ರಾಕ್ಷನ್ ಅನ್ನ, ಅದರ ಆಸಕ್ತಿಯನ್ನು ಬಿಟ್ಟುಬಿಟ್ರೆ ಆವಾಗ ಮನಸ್ಸು ನಿರ್ವಿಷಯ ಅಂತ ಕರೆಸ್ಕೊಳ್ಳುತ್ತೆ. ನಿರ್ವಿಷಯ ಶಬ್ದಕ್ಕೆ ವಿಷಯವೇ ಇಲ್ಲದೆ ಇರೋದು ಅಂತ ಅರ್ಥ ಅಲ್ಲ. ಆಚಾರ್ಯರ ಅಭಿಪ್ರಾಯ, ಆಚಾರ್ಯರು ಹೇಳೋದು, ಉಳಿದವರೆಲ್ಲ ವ್ಯಾಖ್ಯಾನ ಮಾಡಿದ್ದು ವಿಷಯವೇ ಇಲ್ಲದೆ ಇರೋದು ಅಂತ ಅರ್ಥ. ಅಂದ್ರೆ ವಿಷಯ ಶೂನ್ಯ ಆಗಿಬಿಟ್ರೆ ಆವಾಗ ಭಗವಂತನ ಸನ್ನಿಧಾನ ಬರುತ್ತೆ. ಅದು ಆಗೋದೇ ಇಲ್ಲ. ನೀವು ಕೆಟ್ಟದ್ದನ್ನು ಬಿಟ್ಟರೆ ಒಳ್ಳೆದು ಹಿಡದೆ ಹಿಡಿತೀರಿ. ಇದು ಮನಸ್ಸಿನ ಸ್ವಭಾವ. ಇಷ್ಟು ದಿವಸ ನಾನು ಮಾಡಿದ್ದ ನನ್ನ ಇಂದ್ರಿಯಗಳು ಬಿಟ್ಟಿದ್ದೆಲ್ಲ ಕೆಟ್ಟ ಕಡೆಗೆ, ಇದನ್ನೊಬ್ರು ಯಾರೋ ಬಂದು ತಿದ್ದಿದ್ರು, ಅದು ತಿದ್ದಿದ್ದಕ್ಕೂ ಒಳ್ಳೆ, ಹಾಗಾದ್ರೆ ನಾನು ತಿಳಿದಿದ್ದು ತಪ್ಪಾಗಿದೆ, ಸರಿಯಾದದ್ದೊಂದು ಇದೆ ಅಂತ ಗೊತ್ತಾಗೋದೇನಿದೆ, ಇದೇ ಮನಸ್ಸು ಗ್ರಹಣೆ ಮಾಡ್ತಕ್ಕಂತಹ ಮೊದಲನೇ ವಿಷಯ ಅಂತ ಅರ್ಥ. ಹಾಗಾದ್ರೆ ಮನಸ್ಸು ನಿರ್ವಿಷಯ ಎಲ್ಲ ಆಯ್ತು. ಹಾಗಾದ್ರೆ ವಿಷಯ ರಾಹಿತ್ಯ ಅನ್ನೋದು ಮನಸ್ಸಿನಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಅದರ ಸ್ವಭಾವವೇ ಅಲ್ಲ ಅದು ಅಂತಾರೆ ಆಚಾರ್ಯರು. ಆದ್ರಿಂದ ಮನೋನಿರ್ವಿಷಯಂ ಯುಂಕ್ತ್ವ, ಮನಸ್ಸನ್ನು ನಿರ್ವಿಷಯಗೊಳಿಸಿ ಅಂತಂದ್ರೆ ಅದಕ್ಕೆ ಮುಂದಿನ ಪಾದವೂ ಸೇರಿಸ್ಕೊಳ್ಬೇಕು. ತತಃ ಕಿಂಚಿನ್ನ ಸಂಸ್ಮರೇತ್, ಅವನನ್ನು ಹೊರತುಪಡಿಸಿ ಮತ್ಯಾವ ವಸ್ತುಗಳನ್ನು ಅದು ಗ್ರಹಣೆ ಮಾಡಬಾರದು. ಇದನ್ನು ನಿರ್ವಿಷಯ ಅಂತ ಕರೆಯೋದು. ಆದ್ರಿಂದ ಮನೋನಿರ್ವಿಷಯಂ ಯುಂಕ್ತ್ವ, ಆ ಮನಸ್ಸನ್ನ ಈ ಐಹಿಕವಾದ ಪದಾರ್ಥಗಳ ಕಡೆಗೆ ಅಥವಾ ಕಾಮ್ಯವಾದ ಪದಾರ್ಥಗಳ ಕಡೆಗೆ ಅದನ್ನು ಹೋಗದೇ ಇರುವಂತೆ ಮಾಡಿ, ಭಗವಂತನ ಕಡೆಗೆ ಮಾತ್ರ ಹೋಗುವಂತೆ ಮಾಡಿ, ಅಲ್ಲಿ ಏಕಾಗ್ರಚಿತ್ತನಾಗಿ ತಾನು ಸಾಧನೆಗೆ ಪ್ರವೃತ್ತಿ ಮಾಡಿದರೆ ಆವಾಗ ಆ ಪರಮಾತ್ಮನ ಒಂದೊಂದು ಅವಯವಗಳ ಅನುಸಂಧಾನ ಅದು ಬರಲಿಕ್ಕೆ ಸಾಧ್ಯ. ಪದಂ ತತ್ ಪರಮಂ ವಿಷ್ಣೋ ಮನೋಯತ್ರ ಪ್ರಸೀದತಿ. ಏನಾಗತ್ತೆ ಆವಾಗ? ಮನಸ್ಸು ವಿಕ್ವಲ ಆಗತ್ತೆ. ಅದಕ್ಕೊಂದು ಉದಾಹರಣೆ ನಾವು ನೋಡೋದಾದ್ರೆ, ವಿಪರೀತ ತಾಪ 40-45 ಡಿಗ್ರಿ ಬಿಸಿಲಿದೆ ಅಂತ ಇಟ್ಕೊಳ್ಳಿ. ತುಂಬ ಒದ್ದಾಡ್ತಕ್ಕಂತಹ ಕೆಲಸ ಎಲ್ಲ ಮಾಡ್ಕೊಂಡು ಬಂದು ನಮ್ಮನ್ನು ಕರ್ಕೊಂಡು ಹೋಗಿ ಯಾವುದೋ ಒಂದು ಟಿನ್ ಶೆಡ್ ಕೆಳಗೆ ಕೂಡಿಸಿದ್ರೆ ಇನ್ನೂ ತಾಪ ಹಂಗೆ ಆಗ್ತಿರತ್ತೆ. ಆದರೆ ಅದಾದ್ಮೇಲೆ ಯಾರೋ ಬಂದು ಪಕ್ಕದಲ್ಲಿರೋ AC ರೂಮ್ ಲಾಕ್ ಓಪನ್ ಮಾಡಿ ನಮ್ಮನ್ನಲ್ಲಿ ಕೂಡಿಸಿದ್ರೆ ಮನಸ್ಸು ಎಷ್ಟು ವಿಕ್ವಲವಾಗುತ್ತೆ. ಹಾಗೆ ಇಷ್ಟು ದಿವಸಗಳವರೆಗೆ ವ್ಯಗ್ರವಾದ ನನ್ನ ಮನಸ್ಸನ್ನು ಬೇರೆ 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 ಬಿಡಬಾರದ ಜಾಗಗಳಲ್ಲಿ ನನ್ನ ಮನಸ್ಸನ್ನು ಬಿಟ್ಟುಬಿಟ್ಟಿದೆ. ಅದು ಹೆಂಗೆ? 50-60 ಡಿಗ್ರಿ ಇರ್ತಕ್ಕಂತಹ ತಾಪಮಾನದ ಜಾಗದಲ್ಲಿ ಕೂತಿದ್ದೀವಿ ಅಂತ ಅರ್ಥ. ಆದರೆ ಯಾವಾಗ AC ರೂಮ್ ಕರ್ಕೊಂಡು ಹೋಗಿ ನಮ್ಮನ್ನು ಕೂಡಿಸಿದ್ರೆ ಏನು ತೃಪ್ತಿ ಆಗತ್ತೋ ಮನಸ್ಸಿಗೆ ಆ ತೃಪ್ತಿ ಆಗತ್ತಂತೆ. ಯಾವಾಗ ಆ ತನ್ನ ಮಾರ್ಗ ಅದು ಭಗವಂತನ ಕಡೆಗೆ ಹೋಗ್ತಾ ಇದೆ ಅಂತ ಗೊತ್ತಾದ್ರೆ ಆ ತೃಪ್ತಿ ಉಂಟಾಗತ್ತೆ. ಮನೋಯತ್ರ ಪ್ರಸೀದತಿ, ಆವಾಗ ಮನಸ್ಸು ಅದು ಪ್ರಸನ್ನವಾಗತ್ತೆ ಅನ್ನೋದು ಒಂದು ಅಭಿಪ್ರಾಯ. ಅದರ ಜೊತೆಯಲ್ಲಿ ರುದ್ರದೇವರು ತೃಪ್ತರಾಗ್ತಾರೆ ಅಂತ ಅರ್ಥ, ಮನೋಭಿಮಾನಿ ಆದ್ರಿಂದ. ಆ ರುದ್ರದೇವರು ಅವರಿಗೂ ತೃಪ್ತಿ ಆಗತ್ತೆ. ನನ್ನನ್ನು ಅಭಿಮಾನಿ ದೇವತೆಯಾಗಿ ನನ್ನನ್ನು ನಿಯಾಮಕನಾಗಿ ಕಳಿಸಿರೋದು ಈ ವ್ಯಕ್ತಿಯ ಮನಸ್ಸನ್ನು ನಿನ್ನ ಕಡೆ ಕರ್ಕೊಂಬ ಅಂತ. ಆದರೆ ಇವನು ಮಾತ್ರ ಇಷ್ಟು ದಿವಸಗಳವರೆಗೆ ಬೇರೆ ಕಡೆಗೆ ಬಿಟ್ಟಿದ್ದ.
ಆದರೆ ಇವತ್ತು ನಿನ್ನ ಕಡೆಗೆ ಮಾಡ್ತಾ ಇದ್ದಾನೆ. ಆದ್ರಿಂದ ಮನೋಯತ್ರ ಪ್ರಸೀದತಿ, ಆ ಮನೋನಿಯಾಮಕರಾದ ರುದ್ರದೇವರಿಗೂ ಕೂಡ ಅದು ಪ್ರಸನ್ನತೆ ಉಂಟಾಗತ್ತೆ ಅನ್ನುವ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾರೆ. ಹೀಗೆ ಏನು, ಯಾಕೆ ಹೀಗಾಗತ್ತೆ, ಮನಸ್ಸು ಯಾಕೆ ಹೀಗೆ ಮಾಡುತ್ತೆ? ಅದಕ್ಕೆ ರಜಃ ತಮೋಭ್ಯಾಂ ಆಕ್ಷಿಪ್ತಂ ವಿಮೂಢಂ ಮನ ಆತ್ಮನಃ ಯಚ್ಛೇದ್ಧಾರಣೆಯ ಧೀರಃ ಹಂತಿಯ ತತ್ಕೃತಂ ಮಲಂ. ಇದು ಮನಸ್ಸಿನ ಹೊಲಸಿನ ಕೆಲಸ. ಇದು ಮನಸ್ಸಿನಲ್ಲಿ ಸೇರಿಕೊಂಡಿರತಕ್ಕಂತಹ ಹೊಲಸು, ಆ ಕಲ್ಮಶ ಪಾಪಗಳು, ಅವುಗಳು ಮಾಡ್ತಕ್ಕಂತಹ ಪರಿಣಾಮ ಇದೆಲ್ಲ ನಾವು ಅನುಭವಿಸ್ತಾ ಇರೋದು. ಇದಕ್ಕೆ ಯಾವುದು ಕಾರಣ? ರಜೋಗುಣ ತಮೋಗುಣಗಳೇನಿದ್ದಾವೆ ಇವುಗಳ ಕಾರ್ಯ ಅದು ನಮ್ಮನ್ನು ಮಾಡಿಸ್ತಾ ಇದೆ. ರಜೋಗುಣದ ಕೆಲಸ ಏನು? ಅದು ವಿಷಯ ಪದಾರ್ಥಗಳ ಕಡೆಗೆ ಆಸಕ್ತಿಯನ್ನು ಮೂಡಿಸೋದು. ವಿಷಯ ಪದಾರ್ಥಗಳ ಬಗ್ಗೆ ಆಸಕ್ತಿಯನ್ನು ಮೂಡಿಸೋ ಕೆಲಸ ಅದು ರಜೋಗುಣದ ಕೆಲಸ. ತಮೋಗುಣದ ಕೆಲಸ ಏನು? ಯಾವುದು ನನಗೆ ಕರ್ತವ್ಯ, ಯಾವುದು ನನಗೆ ಅಕರ್ತವ್ಯ ಅನ್ನುವ ಬುದ್ಧಿಯಿಂದ ನಮ್ಮನ್ನು ದೂರ ಇಡೋದು. ಇದು ತಮೋಗುಣದ ಕೆಲಸ. ಇದು ಹಾಗಾಗಿ ರಜೋಗುಣದ ಕೆಲಸ ವಿಷಯ ಪದಾರ್ಥಗಳ ಕಡೆಗೆ ಹೆಚ್ಚು ನಮ್ಮನ್ನು ಅಟ್ರಾಕ್ಟ್ ಮಾಡುವಂತೆ ಮಾಡುವುದು. ತಮೋಗುಣದ ಕೆಲಸ ನಾನು ಮಾಡಬಾರ್ದು ಯಾವುದು, ನಾನು ಮಾಡಬೇಕಾದದ್ದು ಯಾವುದು ಅನ್ನುವ ವಿವೇಕದನದಿಂದ ನಮ್ಮನ್ನು ದೂರ ಇಡುವ ಕೆಲಸ ತಮೋಗುಣದ ಕೆಲಸ. ಈ ಎರಡರ ಸಂಪರ್ಕ ಇರೋದು ಮನಸ್ಸಿಗೆ. ಆದ್ರಿಂದ ತನ್ನಲ್ಲಿ ಇರ್ತಕ್ಕಂತಹ ಸತ್ವಗುಣ ಅದು ಏನು ಕೆಲಸ ಮಾಡ್ತಾ ಇಲ್ಲ. ಅದು ಮೊಬ್ಬೊಡೆದು ಮಂಕ ಹಾಕಿ ಕೂತ್ಬಿಟ್ಟಿದೆ. ಯಾಕೆ? ರಜೋ ತಮೋ ಗುಣಗಳ ಕೆಲಸ ಅದು ಹೆಚ್ಚಾಗಿ ನಡೀತಾ ಇದೆ. ಅದು ಹೆಚ್ಚಾಗಿ ನಡೀತಾ ಇರೋದ್ರಿಂದ ಸತ್ವಗುಣದ ಕೆಲಸ ಅದೇನು ಇಲ್ವೇ ಇಲ್ಲ. ದೊಡ್ಡ ಬಲ್ಬು ಹಾಕಿ ಅದರ ಮುಂದೆ 40 ವೋಲ್ಟ್ಸ್ ಬಲ್ಬ್ ಹಾಕಿದರೆ ಅದ್ರ ಬೆಳಕೆಲ್ಲಾದರೂ ಬರುತ್ತಾ? ಹಾಗೆ ಸತ್ವಗುಣದ ಕೆಲಸ ಅಷ್ಟು ಪೂರ್ತಿ ಕೆಳಮಟ್ಟದಲ್ಲಿ ಇದೆ ಅಂತ ಅರ್ಥ. ಯಾಕೆ? ಆವಾಗ ನಾವೇನೋ ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ, ಎಲ್ಲೋ ಅಲ್ಲಿ ಪುರಾಣ ನಡೀತಾ ಇದೆ ಅಂತಂದರೆ ಅವ್ರು ಏನು ಅನ್ಕೊಳ್ತಾರೆ, ಏನೋ ಫೋನ್ ಮಾಡಿದ್ದಾರೆ, ಕನಿಷ್ಠ ಪಕ್ಷ ಅದಕ್ಕಾದರೂ ಹೋಗಿ ಬರೋಣ ಅಂತ ಹಂಗೆ ಅನ್ಕೊಂಡಾದರೂ ಪ್ರವೃತ್ತಿ ಮಾಡ್ತಿರ್ತೀವಿ. ಅದರ ಅರ್ಥ ಏನು? 40 ವೋಲ್ಟೇಜಿನ ಬಲ್ಬ್ ಕೆಲಸ ಮಾಡ್ತಿದೆ ಅಂತ ಅರ್ಥ. ಹೋಗಬೇಡದು ಅಂತ ಮನಸ್ಸಿದೆ, ಆದರೂ ಕೂಡ ಫೋನ್ ಮಾಡಿ ಹೇಳಿದ್ದಾರೆ, ಅದರಿಂದ ಒಂದು ಹೋಗಿ ಬರೋಣ ಅಂತ. ಇದು ಸತ್ವಗುಣದ ಕಾರ್ಯ ಅಂತ ಅರ್ಥ ಇದೆ. ಆದರೆ ಇದಕ್ಕಿಂತಲೂ ಮಿಗಿಲಾಗಿ ಒಂದು ದಿವಸ ಫೋನ್ ಮಾಡಿ ಬಂದು ಹೋಗಿ ಬರೋದು, ಮಾರನೇ ದಿವಸದಿಂದ ಹೋಗದೆ ಇರೋದು ರಜೋಗುಣ ತಮೋಗುಣ ಕೆಲಸ ಅಂತ ಅರ್ಥ. ಆದ್ರಿಂದ ಸತ್ವಗುಣ ಅದು ಮಂಕಾಗಿ ಬಡಿದು ಬಿದ್ದಿದೆ. ರಜೋಗುಣಗಳ ಕರ್ಮ, ರಜೋಗುಣ ತಮೋಗುಣಗಳ ಕರ್ಮ ಅದು ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ಇದರ ಮಲ, ಇದರ ಹೊಲಸು ಅದೇನಿದೆ ಅದು ಕೆಲಸ ಮಾಡ್ತಾ ಇರೋದು. ಏನು? ನಿರ್ವಿಷಯಂ ಯುಂಕ್ವ, ಅದು ಪರಮಾತ್ಮನ ಕಡೆಗೆ ಅದು ವಿಷಯ ಮಾಡಲಿಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ. ಅದು ಈ ಕಡೆನೇ ನಮ್ಮನ್ನು ವಿಷಯ ಆಸಕ್ತವಾಗ್ತಾ ಇದೆ ಹೊರತು ಅದು ಪರಮಾತ್ಮನ ಕಡೆಗೆ ಅದು ವಿಷಯವನ್ನು ಮಾಡಲಿಕ್ಕೆ ಬಿಡ್ತಿಲ್ಲ. ಈ ರೀತಿ ಆ ಶುಕಮುನಿಗಳು ಪರೀಕ್ಷಿತರಾಜನಿಗೆ ಉಪದೇಶವನ್ನು ಮಾಡಿ, ಯಸ್ಯಾಂ ಸಂಧಾರ್ಯಮಾಣಾಯಾಂ ಯೋಗಿನೋ ಭಕ್ತಿ ಲಕ್ಷಣ ಆಶು ಸಂಪದ್ಯತೆ ಯೋಗ ಆಶ್ರಯಂ ಭದ್ರಮೀಕ್ಷಿತಃ. ಹೀಗೆ ಯಾವಾಗ ಮನಸ್ಸು ಅದು ವ್ಯಗ್ರವಾದ ಬೇರೆ ಕಡೆಯಲ್ಲಿ ಬಿಟ್ಟ ಮನಸ್ಸು, ಅಂದರೆ ಆ ಇಂದ್ರಿಯಗಳು, ಆ ಕೈ ಕಾಲು ಮೂಗು ಕಿವಿ ಬಾಯಿ ನಾಲಿಗೆ ಈ ಎಲ್ಲ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇವೆಲ್ಲ ಏನಿದ್ದಾವೆ ಇವುಗಳನ್ನೆಲ್ಲ ಬೇರೆ ಬೇರೆ ಕಡೆ ಬಿಟ್ಬಿಟ್ಟಿದ್ವಿ. ಆದರೆ ಅದೆಲ್ಲ ಬೇಡ ಅಂತ ಅನಿಸಿ ಯಾವಾಗ ಪರಮಾತ್ಮನ ಕಡೆಗೆ ಇವೆಲ್ಲ ತಿರುಗ್ತಾವೆ, ಆ ತಿರುಗಿದ ಮೇಲೆ ಆವಾಗ ಜೀವನಿಗೆ ತನ್ನ ಸಾಧನೆಯ ಮೆಟ್ಟಲನ್ನು ಏರ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಅವನಿಗೆ ಏನು ಅನಿಸುತ್ತೆ? ಆವಾಗ ಒಂದು ಕಳವಳ ಶುರುವಾಗತ್ತೆ. ಭದ್ರಮೀಕ್ಷಿತ, ಆವಾಗ ಭದ್ರಸ್ವರೂಪನಾದ ಆ ಪರಮಾತ್ಮನನ್ನು ಯಾವಾಗ ನಾನು ಕಾಣ್ತೇನೆ ಅನ್ನುವ ಭಾವನೆ ಅದು ಮನಸ್ಸಿನಲ್ಲಿ ಮೂಡಲಿಕ್ಕೆ ಶುರುವಾಗುತ್ತೆ. ಆದ್ರಿಂದ ಅವನನ್ನು ಕಾಣಬೇಕು ಅನ್ನುವ ಇಚ್ಛೆ ಹುಟ್ಟಬೇಕಾದ್ರೆ ಅದಕ್ಕೆ ಇಷ್ಟು ಪ್ರೊಸೀಜರ್ ಇದೆ ಅಂತ ಹೇಳ್ತಾರೆ ಶುಕಮುನಿಗಳು. ಈ ರೀತಿ ಸಾಧಕನಾದ ಜೀವ ತಾನು ಪ್ರವೃತ್ತಿಯನ್ನು ಮಾಡಬೇಕು ಅನ್ನೋದನ್ನು ಉಪದೇಶ ಮಾಡಿ, ಆಮೇಲೆ ಹಾಗೆ ಆ ಪರಮಾತ್ಮನ ವಿಸ್ತಾರವಾದ ವ್ಯಾಪಕವಾದ ಉಪಾಸನೆ ಅಂತ ಅರ್ಥ. ಆ ವ್ಯಾಪಕವಾದ ಉಪಾಸನೆ ಅಂತ ಹೇಳಿದರೆ ಈ 14 ಲೋಕಗಳು ಅವನ ಒಂದೊಂದು ಅವಯವಗಳು ಅಂತ ಉಪಾಸನೆಯನ್ನು ಮಾಡೋದು, ಅದು ವಿರಾಟ ರೂಪ ಅಂತ ಕರೆಸಿಕೊಳ್ಳುತ್ತೆ. ಅದನ್ನೇ ವ್ಯಾಪ್ತ ಉಪಾಸನೆ ಅಂತ ಕರೀತಾರೆ. ಅಷ್ಟು ಮಾತ್ರ ಅಲ್ಲ, ಅದನ್ನೇ ಕರೆದಿದ್ದು ದಾಸರು ಹೇಳಬೇಕಾದ್ರೆ ಅಥವಾ ಬೇರೆಯವರು ಪುರಾಣಗಳು ಉಪನಿಷತ್ತುಗಳು ಬ್ರಹ್ಮಸೂತ್ರಗಳು ಇವೆಲ್ಲ ಹೇಳಬೇಕಾದ್ರೆ ಅದೇ ಅಭಿಪ್ರಾಯದಲ್ಲಿ ಹೇಳಿದ್ದು. ಅಣು ರೇಣು ತೃಣ ಕಾಷ್ಟ, ಎಲ್ಲಿ ನಿಂತರು ಕೂತರು ಮಲಗಿದ್ರು ತಿಂದ್ರು ಅದೆಲ್ಲದರಲ್ಲಿಯೂ ಅವನಿದ್ದಾನೆ ಅನ್ನುವ ಉಪಾಸನೆ ಏನಿದೆ ಅದು ವ್ಯಾಪಕವಾದ ಉಪಾಸನೆ. ಅದೇ ಉಪಾಸನೆಯನ್ನೇ ವಿರಾಟ್ ರೂಪದ ಉಪಾಸನೆ ಅಂತ ಕರೆಯೋದು. ಈ ರೀತಿ ಆ ಏಕೈಕಾವಯವಂ ಧ್ಯಾಯೇತ್, ಒಂದೊಂದು ಅವಯವಗಳ ಉಪಾಸನೆ ಯಾರು ಮಾಡ್ತಾನೋ ಅವನು ಭದ್ರಮೀಕ್ಷಿತ,
ಅವನು ಭದ್ರ ಸ್ವರೂಪನಾದ ಪರಮಾತ್ಮನನ್ನ ಅವನು ಕಾಣ್ತಾನೆ ಅಂತ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಆ ಪರಮಾತ್ಮನ ಲಕ್ಷಣವನ್ನು ಉಪದೇಶ ಮಾಡಿದರು. ಹೀಗೆ 14 ಲೋಕಗಳು ಅವನ ಒಂದೊಂದು ಅವಯವಗಳು ಅಂತ ನೀನು ಉಪಾಸನೆ ಮಾಡ್ತಾ ಹೋಗು, ಅದೇ ಅವನ ಲಕ್ಷಣ ಅಂತ ಗೊತ್ತಾಯಿತು. ಇವಾಗ ನೀನು ಉಪಾಸನೆ ಮಾಡಲಿಕ್ಕೆ ಅಂತ ಹೊರಟ್ರೆ ಅವನ ದರ್ಶನ ನಿನಗಾಗತ್ತೆ, ಆ ಭದ್ರಸ್ವರೂಪನಾದ ಪರಮಾತ್ಮನನ್ನ ನೀನು ಕಾಣಲಿಕ್ಕೆ ಆಗತ್ತೆ. ಆದರೆ ಅಷ್ಟು ಸುಲಭ ಅಲ್ಲ. ಜಿತಾಸನ ಜಿತಶ್ವಾಸ ಜಿತಸಂಗ ಜಿತೇಂದ್ರಿಯ. ಜಿತಾಸನ ಆಸನವನ್ನು ಮೊದಲು ಗೆಲ್ಲಬೇಕು. ಆಸನ ಗೆಲ್ಲಿಲ್ಲ ಅಂತಂದ್ರೆ ಉಪನ್ಯಾಸ ಕೂತಾಗ ಎಲ್ಲ ಆಸನ ಗೆಲ್ತೀವಿ ನಾವು. ಒಂದು 5 ನಿಮಿಷ ಕಾಲು ಮೊಣಕಾಲು ಬಲಗಾಲು ಎದ್ದಿರತ್ತೆ, ಆಮೇಲೆ ಒಂದು 5 ನಿಮಿಷ ಎಡಗಾಲಿ ಹೇಳುತ್ತೆ, ಆಮೇಲೆ ಒಂದು 5 ನಿಮಿಷ ಕಾಲು ಉದ್ದ ಆಗತ್ತೆ. ಆಸನವೇ ಗೆಲ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಅದಕ್ಕೆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶ ಮಾಡಬೇಕಾದ್ರೆ ಹೇಳ್ತಾರೆ, ಜಿತಾಸನ ಮೊದಲು ಯಾವುದನ್ನು ನೀನು ಸಾಧನೆ ಮಾಡಬೇಕು ಅಂತಂದ್ರೆ, ಮೊದಲು ಕೂತ್ಕೊಂಡ್ರೆ 2 ತಾಸು 3 ತಾಸು ನಾನು ಅಲುಗಾಡಲ್ಲ ಅನ್ನೋದು ಮೊದಲನೇ ಸಾಧನೆ ಅಂತ ಲೆಕ್ಕ. ಅದು ಜಿತಾಸನ, ಆಸನವನ್ನು ಗೆಲ್ಲು ನೀನು ಅಂತ ಅರ್ಥ. ಜಿತಶ್ವಾಸ, ಆಮೇಲೆ ಜಿತಸಂಗ, ಶ್ವಾಸವನ್ನು ಗೆಲ್ಲು. ಆಮೇಲೆ ಯಾವುದು ಸಂಗ, ಸಂಘವನ್ನು ಗೆಲ್ಲು. ಇದೆಲ್ಲ ಗೆದ್ರೆ ಜಿತೇಂದ್ರಿಯ, ಆಮೇಲೆ ಇಂದ್ರಿಯಗಳನ್ನು ಗೆಲ್ಲಿಕ್ಕೆ ಆಗತ್ತೆ. ಆದ್ರಿಂದ ಇದು ಸಾಧನೆಯ ಕ್ರಮ. ಇದು ಆ ಜಿತಾಸನ ಜಿತಶ್ವಾಸ ಜಿತಸಂಗ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ. ಆ ಸ್ಥೂಲವಾದ ಭಗವದ್ ರೂಪದ ಅನುಸಂಧಾನ ಬರಬೇಕು ಅಂತಂದ್ರೆ ಈ 4 ನಮ್ಮಲ್ಲಿ ಇರಲೇಬೇಕು. ಆಸನವನ್ನು ಗೆಲ್ಲಬೇಕು, ಶ್ವಾಸವನ್ನು ಗೆಲ್ಲಬೇಕು, ಅದಾದ ಮೇಲೆ ಸಂಘ ಅದನ್ನು ಗೆಲ್ಲಬೇಕು. ಆಸನ ಶ್ವಾಸಗಳೇನಾದರೂ ಗೆದ್ದುಬಿಟ್ಟುವ ಏನೋ ಗೊತ್ತಿಲ್ಲ, ಸಂಘ ಗೆಲ್ಲೋದು ಬಹಳ ಕಷ್ಟ. ಯಾಕೆ? ಪಾಪ ಯಾರೋ ಹೇಳಿರ್ತಾರೆ ಅಂತ ಕೂತ್ಕೊಂಡು ದಿನ ಪಾರಾಯಣ ಮಾಡೋಣ ಅಂತ ಕೂತಿರ್ತಾರೆ, ಪಾರಾಯಣ ಮಾಡ್ತಾ ಇರ್ತಾರೆ. ಆಸನವೂ ಗೆದ್ರು, ಶ್ವಾಸವೂ ಗೆದ್ರು. ಆದರೆ ಸಂಘ ಅವ್ರು ಬಂದರು ಅಂದ ಕೂಡಲೇ ಸಾಕು, ಪುಸ್ತಕ ಮುಚ್ಚಿಬಿಡೋದು, ಸಂಘ ಹಾಳು ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಆದ್ರಿಂದ ಜಿತಸಂಗ, ಆ ಸಂಘವನ್ನು ಗೆಲ್ಲಬೇಕು. ಆಮೇಲೆ ಜಿತೇಂದ್ರಿಯ, ಈ ರೀತಿ ಆ ಇಂದ್ರಿಯಗಳನ್ನು ಗೆಲ್ಲೋದು ಅಂತಂದ್ರೆ ಅರ್ಥ ಏನು? ಆಯಾ ಮನೋನಿಯಾಮಕರಾದ ರುದ್ರ ಎಲ್ಲರಿಗಿಂತ ಮೇಲೆ, ಅವನಿಗಿಂತಲೂ ಮೇಲೆ ಪ್ರಾಣ. ಪ್ರಾಣ ಮತ್ತು ಮನೋನಿಯಾಮಕರಾದ ರುದ್ರ ಇವರಿಬ್ಬರ ಅನುಗ್ರಹ ಸಂಪಾದನೆ ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ. ಮೋಕ್ಷಕ್ಕೆ ಹೋಗ್ಬೇಕು ಅಂತಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಎಲ್ಲ ತತ್ವಾಭಿಮಾನಿ ದೇವತೆಗಳೇನಿದ್ದಾರೆ ಅವರೆಲ್ಲರ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅಂತ ಅರ್ಥ. ಜಿತಾಸನ ಆಸನಾಭಿಮಾನಿ ದೇವತೆಗಳು, ಶ್ವಾಸಾಭಿಮಾನಿ ದೇವತೆಗಳು, ಸಂಘಾಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು, ಇವರೆಲ್ಲರನ್ನ ಗೆದ್ರೆ ಅಂದ್ರೆ ಏನರ್ಥ? ಇವರೆಲ್ಲರೂ ನಮ್ಮ ಬಗ್ಗೆ ಅನುಗ್ರಹೋನ್ಮುಖರಾದ್ರೆ ಆವಾಗ ಮೋಕ್ಷ ಆಗೋದು ಕ್ರಮ. ಅಂದ್ರೆ ಏನು ಇದ್ದಕ್ಕಿದ್ದಂಗೆ ನಾನು ನಾಳೆ ಬೆಳಗ್ಗೆ ನಾನು ಹೋಗ್ಬಿಟ್ರೆ ನಾಡಿದ ಬೆಳಗ್ಗೆ ನಾನು ಮೋಕ್ಷದ ಬಾಗಿಲು ತೆಗೆದು ಬಿಡ್ತಾರ? ಆಗೋದಿಲ್ಲ. ಪ್ರಾಣ ಉತ್ಕ್ರಮಣ ಕ್ರಮ ಹೇಗೆ ಅಂತ ಕೇಳ್ತಾರೆ ಆಚಾರ್ಯರು. ಪ್ರಾಣ ಉತ್ಕ್ರಮಣ ಕ್ರಮ ಆಗ್ಬೇಕು. ಅದು ಕ್ರಮ ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ವಾಯುದೇವರ ಅನುಗ್ರಹ. ಯಾವ ವಾಯುದೇವರು? ಉತ್ಕ್ರಮಣ ಅಂತಕ್ಕಂತಹ ವಾಯು. ಆ ಉತ್ಕ್ರಮಣ ವಾಯು ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇದು ಈ ದೇಹದಲ್ಲಿದ್ದಾಗ ನಮ್ಮನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ವಾಯು ಇದು. ಆದರೆ ಈ ದೇಹವನ್ನು ಬಿಟ್ಟ ಮೇಲೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂತಹ ವಾಯು ಅದ್ಯಾವುದು? ಅದು ಉತ್ಕ್ರಮಣ ವಾಯು. ಹೀಗೆ ವಾಯುದೇವರ ಅನೇಕ ರೂಪಗಳು. ಪ್ರಸೂತಿ ವಾಯು, ಅದಿಲ್ಲ ಅಂದ್ರೆ ಕೆಲಸಕ್ಕೆ ಬರೋದಿಲ್ಲ ನಾವು. ಪ್ರಸೂತಿ ವಾಯು, ಸ್ತ್ರೀ ಗರ್ಭದಲ್ಲಿದ್ದ ಶಿಶು ಅದು ಹೊರಗಡೆ ಬರಬೇಕು ಅಂತಂದ್ರೆ ಪ್ರಸೂತಿ ವಾಯು ಅಂತ. ಆ ವಾಯುದೇವರು ಹೊರಗಡೆ ನೂಕಿದ್ರೆ ನಾವು ಹೊರಗೆ ಬರಬೇಕು. ನೀವೇನು ಸಿಸರಿನ್ ಮಾಡಿಸಿ, ಏನು ನ್ಯಾಚುರಲ್ ಮಾಡಿಸಿ, ಏನು ಮಾಡೋದಾದರೂ ಕೂಡ ಪ್ರಸೂತಿ ವಾಯುವಿನ ಸಂಕಲ್ಪ ಇಲ್ಲದಂತೆ ಆ ಶಿಶು ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಹೀಗೆ ವಾಯುದೇವರ ಅನೇಕ ರೂಪಗಳು. ಅದರ ಅರ್ಥ ಏನು? ನಾವು ಶ್ವಾಸ ಧಾರಣೆ ಮಾಡಬೇಕಾದ್ರೂ ವಾಯುದೇವರ ಅನುಗ್ರಹ ಬೇಕು, ಶ್ವಾಸ ಬಿಡಬೇಕಾದ್ರೂ ಅವರ ಅನುಗ್ರಹ ಬೇಕು ಅಂತ ತೀರ್ಮಾನ. ಆದ್ರಿಂದ ಒಬ್ಬ ಜೀವ ಈ ದೇಹಕ್ಕೆ, ಪಿಂಡದಂಡದ ದೇಹಕ್ಕೆ ಒಳಗೆ ಬಂದ ಮೇಲೆ ಇದರಿಂದ ಹೊರಗಡೆ ಹೋಗ್ಬೇಕಂದ್ರೂ ಕೂಡ ಆ ಪ್ರಾಣದೇವರ ಅನುಗ್ರಹ, ಉತ್ಕ್ರಮಣ ವಾಯುವಿನ ಅನುಗ್ರಹ ಬೇಕೇ ಬೇಕು. ಆ ಉತ್ಕ್ರಮಣ ವಾಯು ನಮ್ಮನ್ನು ಹೇಗೆ ಕರ್ಕೊಂಡು ಹೋಗ್ತಾನೆ ಅಂತಂದ್ರೆ ನಮ್ಮ ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ಏನಿದ್ದಾರೆ ಅವರಿಗೆಲ್ಲ ತಿಳಿಸಿ, ಅವರಿಗೆಲ್ಲ ಕೃತಜ್ಞತೆ ಹೇಳಬೇಕು. ನಾನು ಮೋಕ್ಷಕ್ಕೆ ಯೋಗ್ಯನಾದ ಜೀವ ಅಂತ ತೀರ್ಮಾನ ಮಾಡಿದ್ರೆ, ನಾನು ನಾಳೆ ನನಗೆ ಮೋಕ್ಷ ಆಗತ್ತೆ ಅಂತ ಒಬ್ಬ ಜೀವ ತಾನು ಚಿಂತನೆ ಮಾಡಿದ್ರೆ ಮೊದಲು ಅವನಿಗೆ ಯಾರ ಪರ್ಮಿಷನ್ ಬರಬೇಕು? ಆ
ಆ ಇಂದ್ರಿಯಾಭಿಮಾನಿ ದೇವತೆಗಳು ಕೆಳಗಿಂದ ಬರ್ತಕ್ಕಂತಹ, ಅಂದ್ರೆ ತಾರತಮ್ಯದಲ್ಲಿ ಕೆಳಗಿಂದ ಬರ್ತಕ್ಕಂತಹ ಇಂದ್ರಿಯಾಭಿಮಾನಿ ದೇವತೆಗಳು 24 ತತ್ವಾಭಿಮಾನಿ ದೇವತೆಗಳು, ಅವರದ್ದೆಲ್ಲ ಒಬ್ಬೊಬ್ರು ಒಂದೊಂದು ಸ್ಟೆಪ್ ಮೇಲೆ ಏರ್ತಾ ಬಂದ್ರೆ ಕೊನೆಗೆ ಮನೋನಿಯಾಮಕರಾದ ರುದ್ರದೇವರು, ಅವರ ಮುಖಾಂತರ ಪ್ರಾಣದೇವರಲ್ಲಿ ಲಯ ಆದ್ರೆ ಪ್ರಾಣದೇವರು ಬ್ರಹ್ಮದೇವರು ನಮ್ಮನ್ನು ಕರ್ಕೊಂಡು ಹೋಗಿ ಪರಮಾತ್ಮನ ಕಡೆಗೆ ಕರ್ಕೊಂಡು ಹೋಗೋದು, ಆ ಕೊನೆಗೆ ಆ ಶರೀರವನ್ನು ಬಿಡಿಸಿ. ಹೀಗೆ ಒಬ್ಬ ವ್ಯಕ್ತಿಗೆ, ಒಬ್ಬ ಜೀವನಿಗೆ ಮೋಕ್ಷ ಆಗಬೇಕು ಅಂತಂದ್ರೆ ಅವನು ಈ ಕ್ರಮದಲ್ಲಿ ಅವನ ಪ್ರಯಾಣ ನಡಿಬೇಕು. ಹಾಗಾಗಿ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳಬೇಕಾದ್ರೆ ಹೇಳ್ತಾರೆ, ಇವರೆಲ್ಲರನ್ನ ನೀನು ಗೆಲ್ಲಬೇಕು ಅಂತಂದ್ರೆ ಇವುಗಳನ್ನು ಗೆಲ್ಲುವುದು ಅಂದ್ರೆ ಈ ಜಡವಾದ ಇಂದ್ರಿಯಗಳನ್ನು ಗೆಲ್ಲುವುದು ಅಂತ ಅರ್ಥ ಅಲ್ಲ. ಈ ಜಡವಾದ ಇಂದ್ರಿಯಗಳಿಗೆ ಚೈತನ್ಯವನ್ನು ತುಂಬಿ ಅಭಿಮಾನಿಗಳಾಗಿ ಯಾವ್ಯಾವ ದೇವತೆಗಳಿದ್ದಾರೋ, ಇಂದ್ರಚಂದ್ರಾದಿಗಳು ಅಥವಾ ಇನ್ಯಾರ್ಯಾರು ಬೇರೆಯವರಿದ್ದಾರೆ ದೇವತೆಗಳು, ಒಂದೊಂದು ಇಂದ್ರಿಯಗಳಿಗೆ ಒಬ್ಬೊಬ್ಬರಿದ್ದಾರೆ, ಆ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಮೊದಲು ತೃಪ್ತಿಪಡಿಸಬೇಕು, ಅವರ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು. ಅವರವ್ರು ಏನ್ ಮಾಡ್ತಾ ಹೋಗ್ತಾರೆ, ನಮಗೆ ಪ್ರಮೋಷನ್ ಕೊಡ್ತಾ ಹೋಗ್ತಾರೆ. ತಮಗಿಂತ ಮೇಲೆ ಇರ್ತಕ್ಕಂತಹ ದೇವತೆಗೆ ಅವರು ನಮ್ಮ ಬಗ್ಗೆ ಒಂದು ಪೋಸ್ಟ್ ಹಾಕ್ತಾರೆ, ಇವನು ನನ್ನನ್ನು ಗೆದ್ದಿದ್ದಾನೆ, ಇನ್ನು ನೀವು ಅವನಿಗೆ ಅನುಗ್ರಹ ಮಾಡಿ ಅಂತ. ಅವರಿಗಿಂತ ಮೇಲಿನವರು ಅವರಿಗಿಂತ ಮೇಲ್ಗಡೆ ನಮ್ಮ ಪೋಸ್ಟ್ ಅನ್ನು ಹಾಕ್ತಾರೆ. ಹೀಗೆ ಒಬ್ಬೊಬ್ಬರೇ ಮೇಲಿನ ದೇವತೆಗಳಿಗೆ ಪೋಸ್ಟ್ ಹಾಕ್ತಾ ಹೋದ್ರೆ ಕೊನೆಗೆ ರುದ್ರದೇವರಿಗೆ ಅದು ಸಿಗತ್ತೆ. ರುದ್ರದೇವರು ಪ್ರಾಣದೇವರಿಗೆ ಒಪ್ಪಿಸ್ತಾರೆ. ಪ್ರಾಣದೇವರು ಈ ಜೀವನ ಸಾಧನೆ ಮುಗಿದಿದೆ ಅಂತ ಗೊತ್ತಾಗಿ ತಮ್ಮ ಆ ಜೀವನನ್ನ ಹಿಡ್ಕೊಂಡು ಉತ್ಕ್ರಮಣ ವಾಯುವಿನ ರೂಪದಲ್ಲಿ ಕರ್ಕೊಂಡು ಹೋಗಿ ಪರಮಾತ್ಮನ ಪಾದದಲ್ಲಿ ಸೇರಿಸ್ತಾರೆ. ಆ ಚರಮ ಶರೀರ ಅಂತ ಏನು ಕರಿತೇವೆ, ಆ ಚರಮ ಶರೀರವೆಂಬ ಹೊದಿಕೆ ಅದನ್ನು ನಮ್ಮಿಂದ ಬಿಚ್ಚಿಸಿ ನಮ್ಮನ್ನ ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ. ಇದು ಮುಕ್ತನಾದ ಮೋಕ್ಷು ಅಂದ್ರೆ ಮೋಕ್ಷವನ್ನು ಬಯಸ್ತಾ ಇರ್ತಕ್ಕಂತಹ ಜೀವ ಹೀಗೆ ಇಂದ್ರಿಯಾಭಿಮಾನಿ ದೇವತೆಗಳ ಅನುಗ್ರಹವನ್ನು ಸಂಪಾದನೆ ಮಾಡಿ ಆಮೇಲೆ ತಾನು ಮೇಲೆ ಹೋಗೋದು. ಇದು ಕ್ರಮವೇ ಹೊರತು ಇದ್ದಕ್ಕಿದ್ದಂತೆ ತನಗೆ ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶ ಮಾಡ್ತಾರೆ. ಆದ್ರಿಂದಲೇನೆ ಸ್ಥೂಲ ರೂಪದ ಉಪಾಸನೆಯನ್ನು ಮಾಡು ಅಂತ ಹೇಳಿದರು. ಸೂಕ್ಷ್ಮ ರೂಪದ ಉಪಾಸನೆ ಅದು ಎಲ್ಲಿ ಮಾಡೋದು, ಅದು ಅಲ್ಲಿ ಮೋಕ್ಷದಲ್ಲಿ ಮಾಡೋದು ನಾವು. ಆದ್ರಿಂದ ಸ್ಥೂಲ ರೂಪದ ಉಪಾಸನೆಯನ್ನ ಇಲ್ಲಿ ಇದ್ದುಕೊಂಡು ಮಾಡೋದಾದ್ರೆ ಆವಾಗ ಈ ರೀತಿ ಉಪಾಸನೆ ಮಾಡಿದ್ರೆ ಮನಃ ಸಂಧಾರಯೇ ಧಿಯಾ, ಆ ಬುದ್ಧಿ ಅದು ಧಾರಣೆ ಈ ರೀತಿ ಪರಮಾತ್ಮನ ಸ್ಥೂಲ ರೂಪವನ್ನು ಉಪಾಸನೆ ಮಾಡಿದರೆ ಆವಾಗ ಎಲ್ಲ ಕಡೆಯಲ್ಲಿಯೂ ಕೂಡ ವ್ಯಾಪ್ತನಾದ ಪರಮಾತ್ಮನನ್ನ ಕಂಡು ಆ ಪರಮಾತ್ಮನನ್ನೇ ನಾನು ಆರಾಧನೆ ಮಾಡ್ತಾ ಇದ್ದೇನೆ, ನಾನು ಕೊನೆಗೆ ಹೋಗಿ ಸೇರೋದು ಕೂಡ ಅವನ ಲೋಕದಲ್ಲೇ ಅವನ ಪಾದದಲ್ಲೇ ಅನ್ನುವ ಅನುಸಂಧಾನ ಅದು ಮನಸ್ಸಿಗೆ ಬಂದರೆ ಆವಾಗ ಅವನಿಂದ ಸಾಧನೆ ಅದು ಪ್ರಾರಂಭವಾಗತ್ತೆ. ಇಷ್ಟು ತನ್ನನ್ನು ತಾನು ಅರ್ಪಿಸಿಕೊಂಡ್ರೆ ಮಾತ್ರ ಆವಾಗ ಪ್ರವೃತ್ತಿ ಉಂಟಾಗತ್ತೆ ಅನ್ನೋದು ಉಪದೇಶವನ್ನು ಮಾಡಿ ಆಮೇಲೆ ಹೇಳ್ತಾರೆ, ವಿಶೇಷ ತಸ್ಯ ದೇಹೋಯಂ ಸವಿಷ್ಟಶ್ಚ ಸವೀಯಸಾಂ ಯತ್ರೇನಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಿಷ್ಯಯತ್. ಈ ಸ್ಥೂಲ ರೂಪದ ಉಪಾಸನೆ ಬ್ರಹ್ಮಾಂಡ ಅಂತ ಏನು ನಾವು ಕರಿತೇವೆ, ಈ 14 ಲೋಕಗಳನ್ನು ಒಳಗೊಂಡಿರ್ತಕ್ಕಂತಹ ಬ್ರಹ್ಮಾಂಡ ಇದು ವ್ಯಾಪಕವಾದ ದೊಡ್ಡದಾದ ಸೃಷ್ಟಿ. ಇದನ್ನು ಒಂದೊಂದು ಅವಯವ ಅಂತ 14 ಲೋಕಗಳನ್ನು ಉಪಾಸನೆ ಮಾಡಿ ಅಂತ ಹೇಳಿದ್ವಿ. ಈ ಉಪಾಸನೆ ಮಾಡಬೇಕಾಗಿರ್ತಕ್ಕಂತಹ ಈ ಬ್ರಹ್ಮಾಂಡದ ಒಳಗಡೆ ಪರಮಾತ್ಮ 3 ಸೃಷ್ಟಿಯನ್ನು ಮಾಡಿಟ್ಟಿದ್ದಾನೆ. ಭೂತಕಾಲದ ಸೃಷ್ಟಿ, ವರ್ತಮಾನ ಕಾಲದ ಸೃಷ್ಟಿ, ಭವಿಷ್ಯತ್ ಕಾಲದ ಸೃಷ್ಟಿ. ಆ 3 ಸೃಷ್ಟಿಗಳನ್ನು ಒಳಗೊಂಡಿರ್ತಕ್ಕಂತಹ ಸೃಷ್ಟಿ ಅದು ಪ್ರಕ್ರಿಯೆ ಅದು ಈ ಬ್ರಹ್ಮಾಂಡದ ಒಳಗಡೆ ಇದೆ ಅನ್ನುವ ಉಪಾಸನೆ ಬರುತ್ತಂತೆ. ಆಮೇಲೆ ಮೊದಲಿಗೆ ಸ್ಥೂಲವಾದ ಒಂದೊಂದು ಅವಯವಗಳ ಉಪಾಸನೆ ಬಂದ್ರೆ ಸಮಗ್ರವಾದ ರೂಪದ ಉಪಾಸನೆ ಯಾವಾಗ ಬರುತ್ತೋ ಆವಾಗ ಜೀವನಿಗೆ ಏನು ಅರಿವು ಬರುತ್ತೆ ಅಂತಂದ್ರೆ ಭೂತ ಭವಿಷ್ಯತ್ ವರ್ತಮಾನ 3ರ ಸೃಷ್ಟಿಯನ್ನು ಕೂಡ ಪರಮಾತ್ಮ ಈ ಬ್ರಹ್ಮಾಂಡದ ಒಳಗಡೆ ಮಾಡಿಟ್ಟಿದ್ದಾನೆ ಅನ್ನುವ ಬುದ್ಧಿ ಅದು ಆ ಜೀವನ ಒಳಗಡೆ ಬರುತ್ತೆ. ಯತ್ರ ಇದಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವತ್ಸಯತ್ ಅಂಡಕೋಶೆ ಶರೀರೇಸ್ಮಿನ್ ಸಪ್ತಾವರಣ ಸಂಯುತೆ ವೈರಾಜಃ ಪುರುಷೋರಯೋಸೌ ಭಗವಾನ್ ಧಾರಣಾಶ್ರಯ. ಆ ವಿರಾಟ್ ಅಥವಾ ವಿರಾಜ ಅಂತ ಕರೆಸಿಕೊಳ್ತಕ್ಕಂತಹ ಈ ಬ್ರಹ್ಮಾಂಡ ಸ್ವರೂಪವೇ ಆಗಿರ್ತಕ್ಕಂತಹ ಪರಮಾತ್ಮನ ಶರೀರ, ಆ ರೂಪಕ್ಕೆ ಹೆಸರು ವಿರಾಟ್ ಅಥವಾ ವಿರಾಜ ಅಂತ ಹೆಸರು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ರಾಟ್ ಅಂದ್ರೆ ಏನು ಅಥವಾ ರಾಜ ಅಂದ್ರೆ ಏನು, ಅದಕ್ಕೆ ಆಚಾರ್ಯರು ಬರೆಯುವ ವ್ಯಾಖ್ಯಾನ ರಾಟ್ ಅಂದ್ರೆ ಉತ್ತಮ ಅಂತ ಅರ್ಥ, ವಿ ಅಂದ್ರೆ ವಿಶೇಷವಾಗಿ ವಿಶೇಷಾರ್ಥವನ್ನು ದ್ಯೋತನೆ ಮಾಡುವ ಅಕ್ಷರ ಅಂತ ಅರ್ಥ. ಅಂದ್ರೆ ವಿಶೇಷವಾದ ಉತ್ತಮ ಅಂತಂದ್ರೆ ಸರ್ವೋತ್ತಮ ಅಂತ ಅರ್ಥ. ಅಂದ್ರೆ ಇದಕ್ಕಿಂತಲೂ ಮಹತ್ತಾದ ವಸ್ತು ಮತ್ಯಾವುದು ಇಲ್ಲವೇ ಇಲ್ಲ ಅಂತ. ಯಾರಿಗೆ?
ನಮ್ಮ ಉಪಾಸನೆಯ ಮಟ್ಟಕ್ಕೆ ಬಂದಾಗ ನಮಗೆ ಉಪಾಸನೆ ಮಾಡಲಿಕ್ಕೆ ಅಂತ ಬೇಕಾದ ಇದಕ್ಕಿಂತಲೂ ಸ್ಥೂಲವಾದ ಶರೀರ ಅಂತ ಮತ್ಯಾವುದೂ ಇಲ್ಲವೇ ಇಲ್ಲ. ಇದೇ ಲಾಸ್ಟ್ ಅಂತ ಅರ್ಥ ನಮ್ಮ ಉಪಾಸನೆ, ಯಾಕಂದ್ರೆ ನಮ್ಮ ಯೋಗ್ಯತೆ ಅಷ್ಟೇ ಇರೋದ್ರಿಂದ. ಆದ್ರಿಂದ ಈ ಬೃಹದ್ ರೂಪ, ವಿರಾಟ್ ರೂಪ, 14 ಲೋಕಗಳನ್ನು ಒಳಗೊಂಡಿರ್ತಕ್ಕಂತಹ ಬ್ರಹ್ಮಾಂಡ, ಇದನ್ನೇ ಪರಮಾತ್ಮನ ಶರೀರ ಅಂತ ಉಪಾಸನೆ ಮಾಡಬೇಕಾದ್ರೆ ಅದಕ್ಕೆ ಹೆಸರು ಕೊಟ್ಟದ್ದೇನು ಅಂತಂದ್ರೆ ವಿರಾಟ್ ಅಥವಾ ವಿರಾಜ, ಸರ್ವೋತ್ತಮವಾಗಿರ್ತಕ್ಕಂತಹ ಒಂದು ಆಕೃತಿ ಇದು ಅನ್ನುವ ಅಭಿಪ್ರಾಯದಲ್ಲಿ ಅದಕ್ಕೆ ವಿರಾಜ ಅಥವಾ ವಿರಾಟ್ ಅಂತ ಹೆಸರನ್ನ ಇಟ್ಟಿರೋದು. ಈ ಸ್ಥೂಲ ರೂಪದ ಉಪಾಸನೆಯನ್ನ ಪ್ರತಿಯೊಬ್ಬ ಜೀವನೂ ಕೂಡ ಮಾಡಬೇಕು. ಅದಕ್ಕೆ ಮುಂದೆ ಹೇಳಬೇಕಾದ್ರೆ ಪರಮಾತ್ಮನ ಒಂದೊಂದು ಅವಯವಗಳ ಉಪಾಸನೆಯನ್ನು ಕೊಡ್ತಾನೆ. ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಳಂ ಮಹಾತಳಂ ವಿಶ್ವಸೃಜಸೃಗಲ್ಪೋ ತಳಾತಳಂ ವೈ ಪುರುಷಸ್ಯ ಜಂಗೆ. 14 ಲೋಕಗಳು ಕೆಳಗಡೆ ಬರತಕ್ಕಂತಹ ತಲಾತಲಾದಿ ಲೋಕಗಳಿಂದ ಮೇಲೆ ಇರ್ತಕ್ಕಂತಹ ಸತ್ಯಲೋಕ, ಈ 14 ಲೋಕಗಳನ್ನ ಕೆಳಗಡೆ ಬರ್ತಕ್ಕಂತಹ ಅತಲ, ವಿತಲ, ಸುತಲ, ಪಾತಾಳ, ತಲಾತಲ, ಇದು ಕೆಳಗಡಿನ ಲೋಕಗಳು. ನಾಭಿಗಿಂತ ಕೆಳಗಡೆ ಬರುವ ಲೋಕಗಳು ಅಂತ ಅರ್ಥ. ನಾಭಿ ಅದು ಭೂಮಿ. ನಾಭಿಗಿಂತ ಮೇಲೆ ಬಂದಾಗ ಅಲ್ಲಿ ಜನೋಲೋಕ, ಮಹರ್ಲೋಕ, ತಪೋಲೋಕ, ಕೊನೆಗೆ ಸತ್ಯಲೋಕ. ಅಲ್ಲಿ ಹೀಗೆ ಒಟ್ಟು ಸೇರಿದಾಗ ಈ 14 ಲೋಕಗಳು, ಈ ಲೋಕಗಳನ್ನ ಅವಯವದ ರೂಪದಲ್ಲಿ ಉಪಾಸನೆ ಮಾಡಬೇಕು. ಯಾಕೆ ಅಂದ್ರೆ ಅವ್ರು ಕೇಳಿದ್ರು, ನೀವು ಸುಮ್ಮನೆ ಹೇಳ್ಬಿಟ್ರೆ ಆಗತ್ತಾ ಅಂತ ಪ್ರಶ್ನೆ. ಈ 14 ಲೋಕಗಳನ್ನು ಪರಮಾತ್ಮನ ಅವಯವ ಅಂತ ನೀನು ಚಿಂತನೆ ಮಾಡಿಬಿಡು ಅಂತಂದ್ರೆ, ತಲೆಯನ್ನ ಕಾಲಿನ ಅಂಗ ಅಂತ, ಕಾಲಿನ ಅವಯವ ಅಂತ ಉಪಾಸನೆ ಮಾಡಿದ್ರೆ, ಅಂದ್ರೆ ತಲೆಯ ಲೋಕವನ್ನ ಪಾದದ ಲೋಕ ಅಂತ ಉಪಾಸನೆ, ಪಾದದ ಲೋಕವನ್ನ ತಲೆಯ ಲೋಕ ಅಂತ ಉಪಾಸನೆ, ಹೀಗೆಲ್ಲ ಅದ್ಲಾ ಬದ್ಲಿ ಆಗೋದ್ರೆ ಹೇಗೆ ಮಾಡೋದು? ಅದಕ್ಕೋಸ್ಕರ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳಬೇಕಾದ್ರೆ ಯಾವುದೂ ಕೂಡ ಆಚೆ ಈಚೆ ಆಗ್ಬಾರ್ದು. ನಮ್ಮದ ಇದ್ರೆ ಹಂಗಾಗತ್ತಾ? ಕಾಲಿನ ಬೆರಳುಗಳನ್ನು ತೆಗೆದು ದೇವರು ಒಂದು ಒಳ್ಳೆ ತಲೆ ಮೇಲೆ ಇಟ್ಟಿದ್ದ ಅಂದ್ರೆ ಹಿಂಗೆ ಕಾಣಿಸ್ತಿದ್ವಿ ನಾವೆಲ್ಲ. ಆದ್ರಿಂದ ಉಪಾಸನೆಯಲ್ಲಿ ವ್ಯತ್ಯಾಸ ಆಗಬಾರ್ದು. ತಳಾತಳ ಲೋಕವನ್ನ ಎಲ್ಲರಿಗಿಂತ ಮೊದಲು ಉಪಾಸನೆ ಮಾಡೋದು, ಸತ್ಯಲೋಕದ ಉಪಾಸನೆಯನ್ನ ಪೂರ್ತಿ ಕೆಳಗಡೆ ಮಾಡೋದು. ಹೀಗೆ ಮಾಡಿದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ಆ ಉಪಾಸನೆಯ ಕ್ರಮ ಹೇಗಿರಬೇಕು ಅದನ್ನ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶ ಮಾಡಬೇಕಾದ್ರೆ ಅದನ್ನು ಹೇಳುತ್ತಾ ಇದ್ದಾರೆ. ಈ ಬ್ರಹ್ಮಾಂಡ ಇದು ಏನಿದೆ, ಇದು ಪರಮಾತ್ಮನ ಸ್ಥೂಲ ರೂಪ ಅಂತ ಚಿಂತನೆ ಮಾಡಿದ್ರೆ ಅದಕ್ಕಿಂತಲೂ ಮಿಗಿಲಾದ ರೂಪ ಪರಮಾತ್ಮನಿಗೆ ಇದೆ. ಆದರೆ ಉಪಾಸನೆ ಮಾಡಲಿಕ್ಕೆ ಬೇಕಾದ ಯೋಗ್ಯತೆ ನಮ್ಮಲ್ಲಿ ಇಲ್ಲ. ಅದಕ್ಕೋಸ್ಕರ ಒಂದು ಸುಮ್ಮನೆ ಅಂದಾಜು ಬರಲಿ ಅಂತ ಇದಕ್ಕೊಂದು ಆಕಾರವನ್ನು ಕೊಟ್ಟಿದ್ದೀನಿ ಅನ್ನೋ ಅಭಿಪ್ರಾಯ ಇದು. ಪರಮಾತ್ಮನನ್ನ ಪೂರ್ಣವಾಗಿ ಉಪಾಸನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ನಮಗೆ ಪರಿಚಯವೇ ಇಲ್ಲ ಅಂತಂದ್ರೆ ಆ ಕಡೆ ಹೋಗೋದೇ ಇಲ್ಲ ನಾವು. ಆ ಪರಿಚಯಕ್ಕೋಸ್ಕರ ಒಂದು ಮೀಡಿಯೇಟರ್, ಒಂದು ಮಾಧ್ಯಮ ಅನ್ನೋದಕ್ಕೋಸ್ಕರ ಒಂದು ಶಿಲಾ ಪ್ರತಿಮೆ ಹೇಗಿರುತ್ತೋ ನಮ್ಮ ಉಪಾಸನೆಗೆ ನಮಗೆ ಯೋಗ್ಯವಾದ ಚಿಂತನೆ ಬರಲಿ ಅಂತ ಶ್ಲೋಕ ಕೊಟ್ಬಿಟ್ಟಿದ್ದಾರೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ಅಂತ. ಆ ಶ್ಲೋಕವೂ ಅರ್ಥ ಆಗೋದಿಲ್ಲ, ಗಾಯತ್ರಿ ಮಂತ್ರ ಜಪವೂ ಬೇಡ, ಉಪಾಸನೆಯೂ ಬೇಡ ಅಂತ ದೂರ ಇಟ್ಬಿಡ್ತೀವಿ. ಯಾಕೆಂದ್ರೆ ಅಷ್ಟು ಕಷ್ಟಪಡೋದು ಬೇಡೇ ಬೇಡ. ಮೊದಲು ಸಂಸ್ಕೃತ ಅರ್ಥ ಆಗಬೇಕು, ಸಂಸ್ಕೃತ ಆದ್ಮೇಲೆ ಆ ಶಬ್ದಗಳು ಅರ್ಥ ಆಗಬೇಕು. ಇಷ್ಟು ಡೀಪ್ ಆಗಿ ಯಾರು ಹೋಗ್ತಾರೆ, ಬೇಡವೇ ಬೇಡ ಅಂತ ಹಿಂಸರಿದು ಬಿಡ್ತೇವೆ. ಅದಕ್ಕೋಸ್ಕರ ಜ್ಞಾನಿಗಳು ಏನ್ ಮಾಡಿದ್ರು, ಶಿಲಾ ಪ್ರತಿಮೆಗಳನ್ನು ಸೃಷ್ಟಿ ಮಾಡಿದ್ರು. ಆ ಶಿಲಾ ಪ್ರತಿಮೆಗಳು, ದೇವಸ್ಥಾನಗಳು, ಫೋಟೋಗಳು ಇವೆಲ್ಲ ನೋಡಿದಾಗ ಆ ರೂಪಗಳ ಉಪಾಸನೆ ಹೇಗೆ ಮಾಡಬೇಕು ಅನ್ನುವ ಚಿತ್ರಣ, ಅದರ ಒಂದು ಔಟ್ಲೈನ್ ಅದು ಮನಸ್ಸಿನ ಒಳಗಡೆ ಮೂಡುತ್ತೆ. ಅದಕ್ಕೋಸ್ಕರ ದೇವಸ್ಥಾನಾದಿಗಳು, ಜ್ಞಾನಿಗಳ ದರ್ಶನ ಇವೆಲ್ಲ ನಡೀತಾ ಇರಬೇಕು ಅಂತ. ಹೇಗಿದೆ ಆ ಭಗವಂತನ ಸ್ವರೂಪ ಅಂತಂದ್ರೆ ಅದು ಹೀಗಿದೆ ಅಂತ ಒಂದು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಔಟ್ಲೈನ್ ಸಿಗತ್ತೆ ಮನಸ್ಸಿನ ಒಳಗಡೆ. ಅದಕ್ಕೋಸ್ಕರ ಶುಕಮುನಿಗಳು ಹೇಳಿದ್ರು, ಆ ಬೃಹದ್ ರೂಪ ಬ್ರಹ್ಮಾಂಡದ ಉಪಾಸನೆ ಏನಿದೆ ಅದೇ ಮುಖ್ಯ ಅಂತ ನೀನು ಚಿಂತನೆ ಮಾಡ್ಲಿಕ್ಕೆ ಹೋಗಬೇಡ. ಸೂಕ್ಷ್ಮ ರೂಪದ ಉಪಾಸನೆ ನಿನ್ನಿಂದ ಮಾಡ್ಲಿಕ್ಕೆ ಈಗ ಆಗೋದಿಲ್ಲ. ಇವಾಗ ನೀನು ಮೊದಲನೇ ಹಂತದಲ್ಲಿ ಇದೆಯಾದ್ರಿಂದ ನಿನಗೋಸ್ಕರ ಅಂತ ಈ 14 ಲೋಕಗಳು ಅವನ ಒಂದೊಂದು ಅವಯವಗಳು ಅನ್ನುವ ಅನುಸಂಧಾನ ಅದು ನಿನಗೆ ಬಂದ್ರೆ ಒಂದು ಔಟ್ಲೈನ್ ರೆಡಿ ಆಗತ್ತೆ. ಆ ಔಟ್ಲೈನ್ ರೆಡಿ ಆದ್ಮೇಲೆ ನೀನು ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ನಿನಗಾಗತ್ತೆ. ಅದಕ್ಕೋಸ್ಕರ ಈ ಉಪಾಸನೆಯನ್ನು ಉಪದೇಶ ಮಾಡ್ತಾ ಇದ್ದೇನೆ ಹೊರತು ಇದನ್ನೇ ಭಗವಂತನ ಸ್ವರೂಪ ಅಂತ ನೀನು ಸರ್ವಾತ್ಮನ ಚಿಂತನೆ ಮಾಡ್ಲಿಕ್ಕೆ ಹೋಗಬೇಡ. ಅದರ ಅಭಿಪ್ರಾಯ, ಪ್ರತಿಮಾ ಶಿಲಾ ಪ್ರತಿಮೆಗಳನ್ನೇ ಭಗವಂತ ಅಂತ ಉಪಾಸನೆ ಮಾಡಿದ್ರೆ ಅದು ತುಂಬಾ ದೋಷಯುಕ್ತ, ಅದು ತಮಸ್ಸಿಗೆ ನರಕಾದಿಗಳಿಗೆ ಕಾರಣ ಆಗ್ಬಿಡತ್ತೆ. ಯಾಕೆ ಅಂದ್ರೆ ಅದು ಜಡವಾದದ್ದು. ಈ 14 ಲೋಕಗಳು ಜಡವಾದದ್ದೇ. ಮತ್ತೆ ಆದ್ರಿಂದ ಜಡವಾದ ಈ ಲೋಕಗಳನ್ನ ಇದನ್ನೇ ಪರಮಾತ್ಮನ ಶರೀರ ಅಂತ ಉಪಾಸನೆ ಮಾಡಿಬಿಟ್ರೆ ಆವಾಗ ಅದರಿಂದ ಅಧೋಗತಿ. ಅದಕ್ಕೋಸ್ಕರ ಇದು ಕೇವಲ ಒಂದು ಮಾಧ್ಯಮ, ಇದೊಂದು ಮೀಡಿಯೇಟರ್ ಅಷ್ಟೇ. ನಿನಗೆ ಯಾವ ಅವಯವಗಳು ಎಲ್ಲೆಲ್ಲಿದೆ, ಅದಕ್ಕೆ ಹೆಸರು ಏನು
ಆ ಲೋಕದ ಉಪಾಸನೆ ಹೇಗೆ ಅನ್ನೋದು ಗೊತ್ತಾಗ್ಲಿಕ್ಕೋಸ್ಕರ ಒಂದು ಮಾಧ್ಯಮದಂತೆ ನಿನಗೆ ಉಪದೇಶ ಮಾಡ್ತಾ ಇದ್ದೇನೆ ಹೊರತು, ಒಂದು ವೇಳೆ ಈ ಲೋಕಗಳನ್ನೇ ಅವನ ಅವಯವ ಅಂತ ಭಾವಿಸಿಬಿಟ್ರೆ ಆವಾಗ ಇವುಗಳೆಲ್ಲವೂ ಕೂಡ ಜಡಾತ್ಮಕವಾದದ್ದು. ಆದ್ರಿಂದ ಅವನನ್ನ ಜಡ ಅಂತ ತಿಳಿದಂತಾಗತ್ತೆ. ಚೇತನ ಸ್ವರೂಪನಾದ ಪರಮಾತ್ಮನನ್ನ, ಚೈತನ್ಯ ಪೂರ್ಣನಾದ ಪರಮಾತ್ಮನನ್ನ ನಾವು ಜಡ ಅಂತ ತಿಳಿದು ಬಿಟ್ರೆ ಇನ್ನು ನಮ್ಮನ್ನ ಯಾರು ಪ್ರತ್ಯೇಕವಾಗಿ ನಿಮಗೋಸ್ಕರ ನರಕ ಬಾಗಿಲು ತೆಗೆದಿದ್ದೀವಿ ಅಂತ ಹೇಳೋದು ಬೇಡವೇ ಬೇಡ. ಆಟೋಮೆಟಿಕ್ ಆಗಿ ನಮ್ಮನ್ನಲ್ಲಿ ಎಳೆದು ಬಿಡುತ್ತೆ. ಆದ್ರಿಂದ ಈ ಸ್ಥೂಲ ರೂಪದ ಉಪಾಸನೆ ಅಂತಂದ್ರೆ ಇದು ಬಾಹ್ಯವಾದ ಉಪಾಸನೆ ಅಂತ ಅರ್ಥ. ಹೊರಗಿನ ಉಪಾಸನೆ ಮಾಡುವ ಕ್ರಮವನ್ನ ಅರ್ಥಿಸಿಕೊಂಡ ವ್ಯಕ್ತಿ ಸೂಕ್ಷ್ಮ ರೂಪದಲ್ಲಿ ಆ ಇಡೀ ಆಕಾರವನ್ನ ಅಥವಾ ಅದರ ಉಪಾಸನೆಯ ಕ್ರಮವನ್ನ ಸೂಕ್ಷ್ಮವಾದ ಮನಸ್ಸಿನ ಒಳಗಡೆ ತಂದುಕೊಳ್ಳಿಕ್ಕೆ ಒಂದು ಮಾಧ್ಯಮ ಬೇಕು. ಅದಕ್ಕೋಸ್ಕರ ಈ ಬ್ರಹ್ಮಾಂಡದ ಅವಯವಗಳು, ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಲೋಕಗಳು ಇವನ ಅವಯವಗಳು ಅಂತ ಚಿಂತನೆ ಮಾಡು ಅನ್ನುವ ಅಭಿಪ್ರಾಯದಲ್ಲಿ ಉಪಾಸನೆಯನ್ನು ಮಾಡುವಂತ ಅನ್ನೋದಕ್ಕೋಸ್ಕರ ಆ ಅಂಗಗಳು ಯಾವುದಕ್ಕೆ ಸಾದೃಶ್ಯ, ಯಾವ್ಯಾವ ಲೋಕಗಳು ಯಾವ್ಯಾವ ಅಂಗಗಳು ಅನ್ನೋದನ್ನ ಆ ಶುಕಮುನಿಗಳು ಉಪದೇಶ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಕೆಳಗೆ ಬರ್ತಕ್ಕಂತಹ ಲೋಕ ಅದು ಪಾತಾಳ. ಆ ಪಾತಾಳ ಲೋಕ ಕೆಳಗಡೆ ಬರುತ್ತೆ. ಆ ಪಾತಾಳ ಲೋಕ ಅದು ಯಾವುದು? ಪರಮಾತ್ಮನ ಪಾದಭಾಗ. ಪಾದಭಾಗ ಅಂದ್ರೆ ಕೆಳಗಿನ ಹೆಜ್ಜೆ ಇಡ್ತಕ್ಕಂತಹ ಭಾಗ ಏನಿದೆ ಅದನ್ನು ಪಾತಾಳ ಲೋಕ ಅಂತ ಕರೆಯೋದು. ಆ ಪಾತಾಳ ಲೋಕದ ಮೇಲೆ ಬರ್ತಕ್ಕಂಥದ್ದು ಯಾವುದು? ಅದು ರಸಾತಲ ಲೋಕ. ಅದು ಯಾವುದು? ಕಾಲಿನ ಹಿಮ್ಮಡಿಗಳು, ಅಂದ್ರೆ ಗಂಟು ಅಲ್ಲ, ಕಾಲಿನ ಹಿಂಭಾಗ, ಕಾಲು ಇಡ್ಲಿಕ್ಕೆ, ಹೆಜ್ಜೆ ಇಡ್ಲಿಕ್ಕೆ ನಮಗೇನು ಗ್ರಿಪ್ ಬರುತ್ತೆ ಆ ಲೋಕ ಅದು ಯಾವುದು? ಪರಮಾತ್ಮನ ಹಿಮ್ಮಡಿ ಅಂತ ಹೇಳಿದ್ರೆ ಅದು ರಸಾತಳ ಲೋಕ. ಅದಾದ ಮೇಲೆ ಬರ್ತಕ್ಕಂತಹ ಅಂಗ ಅದು ಯಾವುದು? ಕಾಲಿನ ಗಂಟುಗಳು, ಅಂದ್ರೆ ಏನು ಆಂಕಲ್ ಅಂತೀರಾ, ಇದು ಕೆಳಗಡೆ ಎರಡು ಜಾಯಿಂಟ್ ಇದೆಲ್ಲ ಅದು. ಅದನ್ನ ಏನಂತ ಕರೀತಾರೆ? ಅದಕ್ಕೆ ಆಚಾರ್ಯರು ಹೇಳಿದ್ರು, ಅದಕ್ಕೆ ವ್ಯಾಸರು ಹೇಳ್ತಾರೆ ಅದು ಮಹಾತಳ ಅಂತಕ್ಕಂತಹ ಲೋಕ. ಅದಾದ ಮೇಲೆ ಮುಂದೆ ಬರ್ತಕ್ಕಂಥದ್ದು ಮೀನಕಂಡ, ಮಧ್ಯದಲ್ಲಿ ಬರ್ತಕ್ಕಂತಹ ಜಾಗ, ಅಂದ್ರೆ ಅವನ ಮಂಡಿ ಮತ್ತು ಆ ಕಾಲ್ಗಂಟು ಇದೆರಡರ ಮಧ್ಯದಲ್ಲಿ ಬರ್ತಕ್ಕಂತಹ ಜಾಗ ಅಂತ ಅರ್ಥ. ಆ ಜಾಗವನ್ನ ಅದನ್ನು ಏನು ಚಿಂತನೆ ಮಾಡಬೇಕು? ಅದು ತಲಾತಲ ಅಂತಕ್ಕಂತಹ ಲೋಕ. ಅದಾದ ಮೇಲೆ ಮೇಲೆ ಬರುವುದು ಮೊಣಕಾಲು. ಆ ಮೊಣಕಾಲನ್ನ ಸುತಲ ಅನ್ನುವ ಲೋಕದ ಅನುಸಂಧಾನ. ಅದಾದ ಮೇಲೆ ವಿತಳ ಮತ್ತು ಅತಳ, ಈ ಎರಡು ಲೋಕಗಳು ಯಾವುದು? ಅವನ ಎರಡು ತೊಡೆಗಳು ಅಂತ ಅರ್ಥ. ಹೀಗೆ ಆ ತೊಡೆಯವರೆಗೂ ಬಂದು ಆಮೇಲೆ ಬರ್ತಕ್ಕಂತಹ ಅವನ ಸೊಂಟದ ಭಾಗ, ಆ ಸೊಂಟದ ಭಾಗ ಏನಿದೆ ಅದು ಭೂಲೋಕ ಅಂತ ಕರೆಸಿಕೊಳ್ಳುತ್ತೆ. ಅದಾದ ಮೇಲೆ ನಾಭಿ, ಅದು ಹೊಕ್ಕಳು ಅಂದ್ರೆ ಅಂತರಿಕ್ಷ ಲೋಕ. ಅದಾದ ಮೇಲೆ ಎದೆ ಭಾಗ ಅದು ಸ್ವರ್ಗಲೋಕ. ಅದಾದ ಮೇಲೆ ಮುಂದೆ ಬಂದಾಗ ಕುತ್ತಿಗೆ ಅದು ಮಹರ್ಲೋಕ. ಅದಾದ ಮೇಲೆ ಮುಖಭಾಗ ಅದು ಜನೋಲೋಕ. ಅದಾದ ಮೇಲೆ ಹಣೆ ಅದು ಬರ್ತಕ್ಕಂಥದ್ದು ತಪೋಲೋಕ. ಕೊನೆಗೆ ಬರೋದು ತಲೆ, ಅದು ಸತ್ಯಲೋಕ. ಹೀಗೆ ಕೆಳಗಿನಿಂದ ಹಿಡ್ಕೊಂಡು ಪಾದದ ಕೆಳಭಾಗದಿಂದ ತಳಭಾಗದಿಂದ ಹಿಡ್ಕೊಂಡು ತಲೆಯ ಮೇಲ್ಭಾಗದವರೆಗೆ ಯಾವ ಯಾವ ಅಂಗಗಳು ಯಾವ ಯಾವ ಲೋಕಗಳು ಅನ್ನುವ ಉಪಾಸನೆಯನ್ನು ಮಾಡಿಕೊಂಡು ಬಂದರೆ ಬ್ರಹ್ಮಾಂಡದ 14 ಲೋಕಗಳು ಪರಮಾತ್ಮನ ಅವಯವಗಳು ಅನ್ನುವ ಅನುಸಂಧಾನವನ್ನು ತಂದುಕೊಳ್ಬೇಕು. ಈ ರೀತಿ ಉಪಾಸನೆಯ ಕ್ರಮವನ್ನು ಮಾಡು. ಇನ್ನು ಮುಂದೆ ಇನ್ನೂ ವಿಸ್ತಾರವಾಗಿ ಹೇಳ್ತಾರೆ. ಇಷ್ಟೆಲ್ಲ ಆಗೋಗಲ್ಲ. ಹುಬ್ಬುಗಳಿದ್ದಾವೆ, ಮೇಲಿನ ತುಟಿಗಳಿದ್ದಾವೆ, ಕೆಳಗಿನ ತುಟಿ ಇದೆ, ಆಮೇಲೆ ಮೂಗಿನ ಹೊರಳೆಗಳಿದೆ. ಇವೆಲ್ಲವೂ ಕೂಡ ಒಂದೊಂದು ಅನ್ನೋ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಆ ಪರಮಾತ್ಮನ ಒಂದೊಂದು ಅಂಗಗಳು ಒಂದೊಂದು ಲೋಕಗಳಿಗೆ ಪ್ರತೀಕವಾಗಿ ಇದ್ದುಕೊಂಡು ಅದನ್ನು ಉಪಾಸನೆ ಮಾಡಿದಾಗ ದ್ಯೌಹು ಅಕ್ಷಿಣಿ ಚಕ್ಷು ಅಭೂತ್ ಪತಂಗ ಪಕ್ಷ್ಮಾಣಿ ವಿಷ್ಣೋ ಅಹನೀ ಉಭೇಚ ತದ್ಭ್ರೂ ವಿಜೃಂಭ ಪರಮೇಷ್ಟ್ಯದಿಷ್ಣ್ಯ ಮಾಪೋಸ್ಯ ತಾಲು ರಸಯೇವ ಜಿಹ್ವಾ. ಆ ಪರಮಾತ್ಮನ ಹುಬ್ಬುಗಳು, ಆ ಹುಬ್ಬುಗಳು ಏನಿದ್ದಾವೆ ಅದು ಬ್ರಹ್ಮಲೋಕ ಅಂತ ಕರೆಸಿಕೊಳ್ಳುತ್ತೆ. ಬ್ರಹ್ಮಲೋಕ ಅಂತೆಲ್ಲ ಸಿಗತ್ತೆ. ಬ್ರಹ್ಮಲೋಕದ ಬಗ್ಗೆ ಉಪಾಸನೆ ಹೇಳಲಿಲ್ಲ ಇಲ್ಲಿ. ಜನೋಲೋಕ, ತಪೋಲೋಕ, ಮಹರ್ಲೋಕ, ಇವೆಲ್ಲ ಸತ್ಯಲೋಕ, ಇವೆಲ್ಲ ಹೇಳ್ಕೊಂಡು ಬಂದರು. ಆದರೆ ಬ್ರಹ್ಮಲೋಕ ಇದನ್ನು ದಾಟದೇ ಇದ್ರೆ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ ನಮ್ಮ ಕೈಯಲ್ಲಿ. ಆದ್ರಿಂದ ಈ ಎಲ್ಲ ಉಪಲೋಕಗಳು ಅಂದ್ರೆ ಅವಯವಗಳು ಅಂತ ಅರ್ಥ. ಹುಬ್ಬು, ಮೂಗಿನ ತೂತುಗಳು, ತುಟಿ, ಮೇಲಿನ ತುಟಿ, ಕೆಳಗಿನ ತುಟಿಗಳು, ಹೀಗೆ ಒಂದೊಂದು ಇಂದ್ರಿಯಗಳು ಅವು ಪರಮಾತ್ಮನ ಒಂದೊಂದು ಅಂಗಗಳನ್ನು, ಒಂದೊಂದು ಅವಯವಗಳನ್ನು, ಒಂದೊಂದು ಲೋಕಗಳನ್ನು ಚಿಂತನೆ ಮಾಡ್ತಾ ಈ ರೀತಿ ಉಪಾಸನೆಯನ್ನು ಮಾಡೋದೇನಿದೆ
ಇದು ವಿರಾಟ್ ರೂಪದ ಉಪಾಸನೆ ಅಥವಾ ವ್ಯಾಪ್ತವಾದ ಭಗವದಾಕೃತಿಯ ಉಪಾಸನೆ ಅಂತ ಕರೆಸಿಕೊಳ್ಳುತ್ತೆ. ಇದನ್ನು ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ಇದಕ್ಕೆ ಇಷ್ಟೇ ಒಂದು ಅಭಿಪ್ರಾಯ. ನಾವು ಏನು ನೋಡ್ತೇವೆ, ಏನು ತಿಂತೇವೆ, ಏನು ಕೇಳ್ತೇವೆ, ಏನು ಹೇಳ್ತೇವೆ ಅದೆಲ್ಲವೂ ಭಗವಂತನೇ ಅನ್ನುವ ವ್ಯಾಪಕವಾದ ಉಪಾಸನೆಯ ತತ್ವವನ್ನು ಬೋಧನೆ ಮಾಡೋದೇ ಅದು ಬ್ರಹ್ಮಾಂಡದ ಬೋಧನೆ, ಬ್ರಹ್ಮಾಂಡದ ಉಪಾಸನೆಯ ಕ್ರಮ. ಇದು ಸಾಧಕನಾದ ಜೀವನಿಗೆ ಇದು ಮೊದಲಿಗೆ ಬರಬೇಕು ಅಂತ ಹೇಳ್ತಾರೆ. ಯಾಕೆ? ಈ ಕೆಲವರು ಉಪಾಸನೆ ಮಾಡ್ತಾ ಇರ್ತಾರೆ, ಎಲ್ಲವೂ ಇದೆ, ವೇಷಭೂಷಣಗಳಿದೆ, ಸಂಧ್ಯಾ ವಂದನೆ ಮಾಡ್ತಾ ಇದ್ದಾರೆ, ಆದರೆ ಎಲ್ಲ ಇದ್ರೂ ಕೂಡ ಒಂದಿರುತ್ತೆ, ಯಾವುದಿರಬಾರ್ದು ಅದಿರುತ್ತೆ. ಏನು? 4 ಜನ ಬಂದಾಗ ನಾನು ಮಾಡಿದೆ, ಇದು ಬಂತು ಅಂತಂದ್ರೆ ಉಪಾಸನೆ ನೀನು ಮಾಡ್ತಾ ಇಲ್ಲ ಅಂತ ಅರ್ಥ. ಏನು ವೇಷಭೂಷಣಗಳಿದ್ರು, ಏನು ಗುಣಧರ್ಮಗಳಿದ್ರು, ನಾನು ಮಾಡ್ತಾ ಇದ್ದೇನೆ ಅನ್ನುವ ಭಾವನೆ ಬಂದ್ಬಿಡ್ತು ಅಂತಂದ್ರೆ ಏನರ್ಥ ಆಯಿತು? ನೀನು ವ್ಯಾಪ್ತ ರೂಪದ ಉಪಾಸನೆ ಮಾಡಿಲ್ಲ ಅಂತ ಅರ್ಥ ಆಯ್ತು. ಯಾಕೆ? ವ್ಯಾಪಕವಾದ ರೂಪದ ಉಪಾಸನೆ ಅಂದ್ರೆ ಅರ್ಥ ಏನು? ಎಲ್ಲ ಕಡೆಯಲ್ಲೂ ಇದ್ದು ಭಗವಂತ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅನ್ನುವ ಅನುಸಂಧಾನ ಬಂದ್ರೆ ಅದನ್ನು ವ್ಯಾಪಕವಾದ ಉಪಾಸನೆ, ಬ್ರಹ್ಮಾಂಡ ಅಥವಾ ಪರಮಾತ್ಮನ ವಿರಾಟ್ ರೂಪದ ಉಪಾಸನೆ, ಸ್ಥೂಲ ರೂಪದ ಉಪಾಸನೆ ಅಂತ ಕರೆಸ್ಕೊಳ್ಳುತ್ತೆ. ನೀನು ಒಂದು ವೇಳೆ ನೀನು ಮಾಡಿದಿ ಅನ್ನೋ ಬಾಯಿನ ಮಾತು ನಿನ್ನಿಂದ ಬಂದ್ಬಿಡ್ತು ಅಂತಂದ್ರೆ ಆವಾಗ ನಿನ್ನಿಂದ ಉಪಾಸನೆ ನಡೀತೇ ಇಲ್ಲ ಅನ್ನೋದು ಅದು ಸ್ಪಷ್ಟವಾದ ದ್ಯೋತಕವಾದ ಮಾತಾಗತ್ತೆ. ಆದ್ರಿಂದ ಅದಕ್ಕೆ ಶುಕಮುನಿಗಳು ಹೇಳ್ತಾರೆ ಪರೀಕ್ಷಿತ್ ರಾಜನಿಗೆ, ಈ ಪರಮಾತ್ಮನ ವ್ಯಾಪಕವಾದ ವಿಸ್ತಾರವಾದ ಬೃಹದ್ ರೂಪದ ಉಪಾಸನೆ, ಸ್ಥೂಲ ರೂಪದ ಉಪಾಸನೆ ಏನಿದೆ ಇದು ತುಂಬ ಮಹತ್ತರವಾದ ಸ್ಥಾನವನ್ನು ಪಡೆದಿದೆ. ಅಷ್ಟು ಮಾತ್ರ ಅಲ್ಲ, ಇದನ್ನ ಬ್ರಹ್ಮದೇವರು ಪ್ರತಿ ಕಲ್ಪದಲ್ಲಿಯೂ ಕೂಡ ಸೃಷ್ಟಿ ಮಾಡ್ತಾರಲ್ಲ, ಸೃಷ್ಟಿಯ ಜವಾಬ್ದಾರಿ ಬ್ರಹ್ಮದೇವರಿಗೆ ಕೊಡ್ತಾನೆ ಪರಮಾತ್ಮ. ಅವರ ಒಳಗಡೆ ನಿಂತ್ಕೊಂಡು ತಾನೇ ಮಾಡೋದು, ಆದರೆ ಅದರ ಕ್ರೆಡಿಟ್ ಎಲ್ಲ ಬ್ರಹ್ಮದೇವರಿಗೆ ಕೊಡ್ತಾನೆ. ಆ ಕ್ರೆಡಿಟ್ ಎಲ್ಲ ತಗೊಂಡ ಬ್ರಹ್ಮದೇವರು ಅವರು ಸೃಷ್ಟಿಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದರೂ ಕೂಡ ಅವರು ಮೊದಲಿಗೆ ಇದೇ ಉಪಾಸನೆಯನ್ನು ಮಾಡಬೇಕು. ಈ ಉಪಾಸನೆಯನ್ನು ಮಾಡಿದ್ರೇನೆ ಅವರಿಗೆ ಸೃಷ್ಟಿ ಮಾಡ್ಲಿಕ್ಕೆ ಆಗೋದು, ಇಲ್ಲದೇ ಇದ್ರೆ ಅವ್ರ ಕೈಯಿಂದ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ. ಬ್ರಹ್ಮದೇವರಿಗೆ ಒಂದು ಕಲ್ಪ ಮುಗಿದ ಮೇಲೆ ಇನ್ನೊಂದು ಕಲ್ಪ ಪ್ರಾರಂಭ ಆದಾಗ ಆ ಹಿಂದಿನ ವಿಷಯಗಳು ಅದು ಯಾವುದೂ ಮರೆತು ಹೋಗಿರೋದಿಲ್ಲ, ಆದರೂ ಮರೆತು ಹೋದಂತೆ ಒಂದು ಛಾಯೆ, ಒಂದು ನೆರಳು. ಯಾಕೆ? ಅದು ಪರಮಾತ್ಮನ ಮಾಯೆ. ಅದು ಆ ಪರಮಾತ್ಮನ ಮಾಯೆಯಿಂದ ಬ್ರಹ್ಮದೇವರಲ್ಲಿ ಹಿಂದಿನ ಕಲ್ಪದ ಸೃಷ್ಟಿ ಅದು ಹೇಗೆ ಅಂತ ಗೊತ್ತಿದ್ರೂ ಕೂಡ ಕೆಲವೊಮ್ಮೆ ನಮಗೂ ಹಂಗೆ ಆಗ್ತಾ ಇರುತ್ತೆ. ನಿನ್ನೆನೇ ಬಂದು ಕೇಳಿಸ್ಕೊಂಡು ಹೋಗಿರ್ತೇವೆ, ನಿನ್ನೆನೇ ಹೇಳಿಕೊಟ್ಟಿರ್ತಾರೆ ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಹೇಗೆ ಅಂತ, ಈ ಸಮ್ಮನ್ನು ಹೇಗೆ ನೀವು ಅದಕ್ಕೆ ಪರಿಹಾರ ಮಾಡಬೇಕು ಅಂತ ನಿಮಗೆಲ್ಲ ಹೇಳ್ಕೊಟ್ಟಿರ್ತಾರೆ ಮ್ಯಾಥ್ಸಲ್ಲಿ. ಆದರೂ ಇವತ್ತು ಬಂದು ಕೂತ ಮೇಲೆ ಮತ್ತೆ ಅದೇನೋ ತಲೆ ಕೆಡಿಸ್ತಾ ಇರುತ್ತೆ, ಆವಾಗ ಒಬ್ಬ ಬಂದು ತಿದ್ದಬೇಕು. ಹಾಗೆ ಬ್ರಹ್ಮದೇವರು ಕೂಡ ಕಲ್ಪ ಸೃಷ್ಟಿ ಎಲ್ಲ ಅವರೇ ಮಾಡಿರ್ತಾರೆ ಹಿಂದಿನ ಕಲ್ಪದಲ್ಲಿ. ಆ ಕಲ್ಪ ಮುಗಿದ ಮೇಲೆ ಮುಂದಿನ ಕಲ್ಪದಲ್ಲಿ ಮತ್ತೆ ಪರಮಾತ್ಮ ಸೃಷ್ಟಿ ಮಾಡಬೇಕಾದ್ರೆ ಅವರಿಗೆ ಆ ಜವಾಬ್ದಾರಿಯನ್ನು ಕೊಡ್ತಾನೆ. ಆ ಜವಾಬ್ದಾರಿ ಕೊಟ್ಟರೂ ಕೂಡ ಬ್ರಹ್ಮದೇವರಿಗೆ ಒಂದು ನೆರಳು, ಮರೆತು ಹೋಗಿರುವಂತೆ ಒಂದು ನೆರಳು, ಆ ನೆರಳು ಕಂಡಾಗ ಆ ಬ್ರಹ್ಮದೇವರು ಅದರ ಸ್ಮರಣೆಯನ್ನು ತಂದುಕೊಳ್ಬೇಕು ಅಂತ ಹೇಳಿ ಮತ್ತೆ ಅದೇ ಭಗವಂತನ ಪಾದನ್ನು ಆಶ್ರಯಿಸಿದ್ರೆ ಆ ಭಗವಂತ ಆ ನೆರಳನ್ನು ಕಳಿಸಿ ಮತ್ತೆ ಇವರಿಂದ ಆ 14 ಲೋಕಗಳ ವ್ಯಾಪಕವಾದ ಬ್ರಹ್ಮಾಂಡದ ಸೃಷ್ಟಿ ಅಥವಾ ವಿರಾಟ್ ರೂಪದ ಸೃಷ್ಟಿಯನ್ನು ಅವರ ಕೈಯಿಂದ ಮಾಡಿಸ್ತಾನೆ. ಇದು ಪರಮಾತ್ಮ ಸೃಷ್ಟಿ ಮಾಡ್ತಕ್ಕಂತಹ ಪ್ರಕ್ರಿಯೆ. ಆದ್ದರಿಂದ ವ್ಯಾಪ್ತ ರೂಪದ ಉಪಾಸನೆ, ಆ ಬ್ರಹ್ಮಾಂಡದ ಉಪಾಸನೆ ಅಥವಾ ಬೃಹದ್ ರೂಪದ ಸ್ಥೂಲ ರೂಪದ ಉಪಾಸನೆ ಏನಿದೆ ಇದು ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಏನಂತ ಅರ್ಥ ಆಗಬೇಕು. ಬ್ರಹ್ಮದೇವರಿಗೆ ಮತ್ತೆ ವಿಹಿತ ಅನ್ನುವ ಮಾತು ಹೇಳ್ತಾ ಇದೆ ಪುರಾಣಗಳು ಅಂತಂದರೆ ಇನ್ನು ನಮ್ದೆಲ್ಲ ಏನು ಗತಿ ಅಂತ ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಸಂಧ್ಯಾ ವಂದನೆ ನಿನ್ನೆ ಮಾಡಿಬಿಟ್ಟೆ ಸಾಕು ಅಂತಂದ್ರೆ ಹೆಂಗೆ? ಆದ್ರಿಂದ ನಿನ್ನೆಯೂ ಮಾಡು, ಇವತ್ತೂ ಮಾಡು, ನಾಳೆಯೂ ಮಾಡು, ಹೋಗೋತನ ಮಾಡ್ತಾನೆ ಇರಬೇಕು. ಅದೇ ರೀತಿ ಯಾಕೆ ಅಂದರೆ ಬ್ರಹ್ಮದೇವರೇ ಅದನ್ನು ಮಾಡ್ತಾ ಇದ್ದಾರೆ. ಉಪಾಸನೆಯನ್ನು ಇವತ್ತಿಗೂ ಬ್ರಹ್ಮದೇವರೇ ಬಿಟ್ಟಿಲ್ಲ ಅಂತಂದ ಮೇಲೆ ನಾವು ಹೇಗೆ ಬಿಡಲಿಕ್ಕೆ ನಾವು ಅಧಿಕಾರಿಗಳಾಗ್ತೇವೆ? ಆದ್ರಿಂದ ಆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿಸಬೇಕಾದರೂ ಕೂಡ ಆ ಬ್ರಹ್ಮದೇವರಿಗೆ ನೀನು ಹೀಗೆ ಸೃಷ್ಟಿ ಮಾಡು ಅನ್ನೋದಕ್ಕೆ ಒಂದು ನೆನಪು, ಒಂದು ಸ್ಮರಣೆ ಕೊಡಬೇಕು. ಅದಕ್ಕೋಸ್ಕರ ಆ ಸ್ಮರಣಾಶಕ್ತಿಯನ್ನೂ ಪರಮಾತ್ಮ ತುಂಬಿ ಅವರ ಕೈಯಿಂದ ಆ ಉಪಾಸನೆ, ಬ್ರಹ್ಮದೇವರಿಗೆ ಯಾವುದು ಉಪಾಸನೆ? ಬ್ರಹ್ಮದೇವರ ಉಪಾಸನೆ ಪ್ರತ್ಯೇಕ ಉಪಾಸನೆ ಇಲ್ವೇ ಇಲ್ಲ. ಈ ಜಗತ್ತನ್ನು ಸೃಷ್ಟಿ ಮಾಡೋದೇ ಇದೇ ಭಗವಂತನ ಪೂಜೆ ಅನ್ನುವ ಉಪಾಸನೆಯ ಕ್ರಮದಲ್ಲಿ ಅವರು ಸೃಷ್ಟಿಯನ್ನು ಮಾಡೋದು. ಆದ್ರಿಂದ ಈ ರೀತಿ ಭಗವದ್ ಆರಾಧನೆಯಲ್ಲಿ ತೊಡಗಿಸ್ಕೊಳ್ಬೇಕು ಬ್ರಹ್ಮದೇವರು ಅಂತಂದ್ರೆ ಅವರಿಗೂ ಕೂಡ ಆ ಭಗವಂತನ ಅನುಗ್ರಹ ಅದು ಆದ್ರೇನೆ ಅವರಿಗೂ ಆ ಸ್ಥೂಲ ರೂಪದ ಉಪಾಸನೆಯ ನೆರಳು ಯಾವುದು ಹಿಂದೆ ಹೋಗಿತ್ತೋ ಅದು ಮತ್ತೆ ಸಿಕ್ಕಿ ಅವರು ಈ ಕಲ್ಪದಲ್ಲಿ ಮತ್ತೆ ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಾರೆ.
ಇದು ಸಾಧಕರಾದ ಜೀವ ತಾನು ಅರ್ಥೈಸಿಕೊಂಡು ತನ್ನ ಕರ್ಮದಲ್ಲಿ ತಾನು ಪ್ರವೃತ್ತಿಯನ್ನು ಮಾಡಬೇಕು ಅಂತ ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಅದರ ಉಪದೇಶವನ್ನು ಮಾಡ್ತಾರೆ. ಈ ರೀತಿ ಬ್ರಹ್ಮಾನನಃ ಕ್ಷತ್ರಭುಜೋ ಮಹಾತ್ಮ ವಿಢೋರು ರಂಗ್ರಿ ಶ್ರಿತ ಕೃಷ್ಣವರ್ಣ ಸ್ವಾಹಾ ಸ್ವಧಾ ವೀರ್ಯ ಗುಣೋಪಪನ್ನ ಹವ್ಯಾತ್ಮಕ ಕರ್ಮವಿತಾನ ಯೋಗ. ಆ ಪರಮಾತ್ಮನ ಒಂದೊಂದು ಅಂಗಗಳು, ಒಂದೊಂದು ಅವಯವಗಳು, ಅವು ಎಲ್ಲವೂ ಕೂಡ ಉಪಾಂಗಗಳು, ಎಲ್ಲ ಪ್ರಧಾನವಾದ ಅಂಗಗಳು, ಉಪಪ್ರಧಾನವಾದ ಅಂಗಗಳು, ಇವೆಲ್ಲವೂ ಕೂಡ ಒಂದಲ್ಲ ಒಬ್ಬ ಜೀವರಾಶಿಗಳು ಆಶ್ರಯಿಸೇ ಇದ್ದಾರೆ. ಉದಾಹರಣೆಗೆ ಇನ್ನೊಂದು ಉಪಾಸನೆಯ ಕ್ರಮವನ್ನು ಹೇಳ್ತಾರೆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ. ಇದು ಒಂದು ಉಪಾಸನೆಯ ಕ್ರಮ. ಮನಸ್ಸು ಈ ರೀತಿ ಒಂದು ಉಪಾಸನೆ ಮಾಡಬೇಕು ಅಂತ. ಏನು ಉಪಾಸನೆ? ಒಂದೊಂದು ಲೋಕಗಳು, ಒಂದೊಂದು ಅವಯವಗಳು ಪರಮಾತ್ಮನದ್ದು ಅಂತ ಒಂದು ಉಪಾಸನೆಯ ಕ್ರಮ. ಇನ್ನೊಂದು ಉಪಾಸನೆಯ ಕ್ರಮ ಏನು ಅಂತಂದರೆ, ಅದಕ್ಕೆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳ್ತಾರೆ, ಎಲ್ಲ ಶಬ್ದಗಳಿಂದಲೂ ಕೂಡ ವಾಚ್ಯನಾದವನು ಪರಮಾತ್ಮನೇ. ಈ ಉಪಾಸನೆಯೂ ಕೂಡ ಮತ್ತೊಂದು ಕ್ರಮವನ್ನು ಹೇಳುತ್ತೆ. ಅಂದರೆ ಪರಮಾತ್ಮನನ್ನ ಸಾಧನೆ ಮಾಡಲಿಕ್ಕೆ, ಪರಮಾತ್ಮನನ್ನು ಪಡೆದುಕೊಳ್ಳಬೇಕು ಅನ್ನುವ ಇಚ್ಛೆಯಿಂದ ಹೊರಟಿರ್ತಕ್ಕಂಥ ಜೀವ, ಅವನು ಎರಡು ರೀತಿ ಉಪಾಸನೆ ಮಾಡಲಿಕ್ಕೂ ಅವಕಾಶ ಇದೆ. ನಾನು ಪ್ರಯೋಗ ಮಾಡುವ ಎಲ್ಲ ಶಬ್ದಗಳೂ ಕೂಡ ಅದರಿಂದ ಪ್ರತಿಪಾದ್ಯನಾದವನು ಭಗವಂತನೇ, ಅಥವಾ ನಾನು ಕಾಣ್ತಾ ಇರತಕ್ಕಂತಹ ಎಲ್ಲ ವಸ್ತುಗಳೂ ಕೂಡ ಅದು ಭಗವತ್ ಸ್ವರೂಪವೇ. ಇದೆರಡೂ ಕೂಡ ಉಪಾಸನೆಯ ಕ್ರಮ ಅಂತ ಹೇಳ್ತಾರೆ. ಇದೆರಡೂ ಕಡೆಯಲ್ಲಿಯೂ ಕೂಡ ಭಗವಂತನನ್ನೇ ಕಾಣ್ತಾ ಇದ್ದೇವೆ. ಆದ್ದರಿಂದ ಭಗವಂತ ಅದರ ಸ್ವರೂಪ ಅಲ್ಲ, ಆದರೂ ಕೂಡ ಉಪಾಸನೆಗೆ ಇವುಗಳು ಮಾಧ್ಯಮ ಅನ್ನುವ ಅನುಸಂಧಾನ ಯಾವ ಜೀವನಲ್ಲಿರುತ್ತೋ ಅವನು ಮಾತ್ರ ಸಾಧಕ ಅಂತ ಕರೆಸ್ಕೊಳ್ತಾನೆ ಹೊರತು, ಇಲ್ಲದೇ ಇದ್ರೆ ಅವನು ಸಾಧಕನಾಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಇನ್ನೂ ಮೊದಲನೇ ಹೆಜ್ಜೆನೇ ಇಟ್ಟಿಲ್ಲ ಅನ್ನೋದು ತಾತ್ಪರ್ಯ ಅನ್ನುವ ಮಾತನ್ನ ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾರೆ. ಈ ರೀತಿ ಅದನ್ನೆಲ್ಲ ಉಪದೇಶ ಮಾಡಿ ಕೊನೆಗೆ ಹೇಳುವ ಮಾತು, ಇಯಾನಸ ಈಶ್ವರ ವಿಗ್ರಹಸ್ಯ ಯಸ್ಸನ್ನಿವೇಶ ಕಥಿತೋ ಮಯಾತೆ ಸಂಧಾರ್ಯತೆಸ್ಮಿನ್ ವಪುಷಿ ಸ್ವವಿಷ್ಟೆ ಮನಸ್ವಬುದ್ಧ್ಯ ನಯತೋಸ್ತಿ ಕಿಂಚಿತ್. ಆದ್ದರಿಂದ ಇದು ಏನೇ ಇರಲಿ, ವಿರಾಟ್ ರೂಪದ ಉಪಾಸನೆ, ಸ್ಥೂಲ ರೂಪದ ಉಪಾಸನೆ ಇರಲಿ, ಅಥವಾ ಸೂಕ್ಷ್ಮ ರೂಪದ ಉಪಾಸನೆ ಇರಲಿ, ಅಥವಾ ಪ್ರತಿಯೊಂದು ಶಬ್ದಗಳಿಂದಲೂ ವಾಚ್ಯನಾದವನು ಪರಮಾತ್ಮನೇ ಅನ್ನುವ ಉಪಾಸನೆ ಇರಲಿ, ಇದು ಯಾವುದು ಮಾಡಬೇಕಂದ್ರೂ ಕೂಡ ಅದಕ್ಕೆ ಒಂದು ಬೇಕೇ ಬೇಕು, ಅದು ಮನಸ್ಸನ್ನು ಸರಿಯಾದ ಮಾರ್ಗದಲ್ಲಿ ಇಡೋದು. ಇದು ಇರಲಿಲ್ಲ ಅಂತಂದರೆ ಈ ಯಾವ ಉಪಾಸನೆಯ ವೈವಿಧ್ಯವೂ ಕೂಡ ಅದು ನಮ್ಮಿಂದ ನಡೀಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾರೆ. ಅದಾದ ಮೇಲೆ ಆ ಹೇಳಿದಂತೆ ಸೃಷ್ಟಿಕರ್ತೃವಾಗಿರ್ತಕ್ಕಂತಹ ಬ್ರಹ್ಮ, ಅವನ ಒಳಗಡೆ ಇದ್ದುಕೊಂಡು ಪರಮಾತ್ಮ ಬ್ರಹ್ಮಶಬ್ದದಿಂದ ವಾಚ್ಯ, ಮೋಡಗಳ ನಿಯಾಮಕನಾದ ಇಂದ್ರ, ಅವನ ಒಳಗಡೆ ಇದ್ದುಕೊಂಡು ಪರಮಾತ್ಮ ಇಂದ್ರ ಶಬ್ದ ವಾಚ್ಯ, ಮನೋನಿಯಾಮಕರಾದ ರುದ್ರ, ಅವನ ಒಳಗಡೆ ಇದ್ದುಕೊಂಡು ಪರಮಾತ್ಮ ರುದ್ರ ಶಬ್ದ ವಾಚ್ಯ. ಹೀಗೆ ಪ್ರತಿಯೊಂದು ಶಬ್ದಗಳಲ್ಲಿಯೂ ಕೂಡ, ಪ್ರತಿಯೊಂದು ಜೀವರಲ್ಲಿಯೂ ಕೂಡ ಆಯಾ ಹೆಸರುಗಳಿಂದ ಪರಮಾತ್ಮ ಇದ್ದು ಆ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ ಅನ್ನುವ ಉಪಾಸನೆ ಏನಿದೆ, ಇದು ಕೂಡ ಸ್ಥೂಲ ರೂಪದ ಉಪಾಸನೆ ಅಂತ ಕರೆಸಿಕೊಳ್ಳುತ್ತೆ. ಈ ರೀತಿ ಆ ಪರಮಾತ್ಮನನ್ನ ಉಪಾಸನೆಯ ಮಾಡುವ ಕ್ರಮ ಅನ್ನೋದನ್ನು ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾರೆ. ಆಮೇಲೆ ನಾನು ಉಚ್ಚಾರಣೆ ಮಾಡತಕ್ಕಂತಹ ಆ ಇಂದ್ರಾದಿ ಶಬ್ದಗಳು ಅಥವಾ ಆ ನಾಮಗಳು, ಈ ಎಲ್ಲ ಶಬ್ದಗಳು ಕೂಡ ಅವನನ್ನೇ ಪ್ರತಿಪಾದನೆ ಮಾಡ್ತಾ ಇದೆ ಅನ್ನುವ ಅನುಸಂಧಾನ ಮೊದಲಿಗೆ ಬರಬೇಕಂತ. ಇಲ್ಲದೇ ಇದ್ರೆ ಏನಾಗತ್ತೆ? ಇಲ್ಲದೇ ಇದ್ರೆ ಇಂದ್ರ, ಚಂದ್ರ, ಸೂರ್ಯ, ರುದ್ರ ಈ ದೇವತೆಗಳೇನಿದ್ದಾರೆ ಇವರೇ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನುವ ಭಾವನೆ ಬಂದ್ಬಿಡ್ತು ಅಂತಂದರೆ ಸಾಧನೆ ಅದು ಆಗ್ತಾ ಇಲ್ಲ ಅನ್ನೋದು ತೀರ್ಮಾನ. ಯಾಕೆ? ಆಯಾ ದೇವತೆಗಳು ಅಥವಾ ಆಯಾ ಶಬ್ದವಾಚ್ಯರಾದ ದೇವತೆಗಳು ಅವರ ಒಳಗಡೆ ಇರ್ತಕ್ಕಂತಹ ಆ ಶಬ್ದವಾಚ್ಯನಾದ ಪರಮಾತ್ಮನಿಂದಲೇ ಪ್ರೇರಣೆ ಮಾಡಿ ನನ್ನಿಂದ ಈ ಕೆಲಸ ಮಾಡಿಸ್ತಾ ಇದ್ದಾರೆ ಅನ್ನುವ ಅನುಸಂಧಾನ ಅವರಿಗಿರಬೇಕು. ನಾನು ಮಾಡ್ತಾ ಇರುವ ಯಜ್ಞ, ಆ ಯಜ್ಞ ಅದರ ಹೋಮ ಅದು ಪವಮಾನ ಸೂಕ್ತ ಹೋಮ, ಆದ್ದರಿಂದ ಇದು ಪ್ರಾಣದೇವರ ಉದ್ದೇಶವಾಗಿ ನಾನು ಮಾಡ್ತಾ ಇದ್ದೇನೆ. ಅಥವಾ ಯಾವುದೋ ಒಂದು ಅವಸ್ಥಾ ಶಾಂತಿಗಳು ಅಂತ ಹೇಳ್ತಾರೆ, ಒಂದೊಂದು ವಯಸ್ಸು ಬಂದರೆ ಒಂದೊಂದು ಶಾಂತಿಗಳು ಅಂತ. ಒಂದು 50ನೇ ವರ್ಷಕ್ಕೆ ಬಂದ್ವಿ ಅಂದರೆ ಒಂದು ವಾರುಣಿ ಶಾಂತಿ, ಅಥವಾ ಇನ್ನೊಂದು 55 ವರ್ಷಕ್ಕೆ ಬಂದ್ವಿ ಅದಕ್ಕೊಂದು ಇನ್ನೊಂದು ವಾರುಣಿ ವೈಷ್ಣವಿ ಶಾಂತಿ ಅಂತ, ಹೀಗೆ ಒಂದೊಂದು ವಯಸ್ಸಿಗೆ ಒಂದೊಂದು ಶಾಂತಿಗಳನ್ನು ಅಂತ ಹೇಳಿದ್ದಾರೆ.
ಆ ಶಾಂತಿಗಳ ಪ್ರತಿಪಾದ್ಯನಾದ ದೇವತೆಗಳು ಅಂತಂದ್ರೆ ಇದೇ ಇಂದ್ರ, ಚಂದ್ರ, ರುದ್ರ, 80ನೇ ವರ್ಷಕ್ಕೆ ಚಂದ್ರ ಅಂತ ನಾವು ಕೇಳ್ತೇವೆ. ಹೀಗೆ ಆಯಾ ಇಂದ್ರಿಯಾಭಿಮಾನಿ ದೇವತೆಗಳು ಅವರೇ ನಮ್ಮನ್ನು ನಿಯಮನ ಮಾಡ್ತಾ ಇದ್ದಾರೆ, ನಾವು ಅವರನ್ನು ಉದ್ದೇಶವಾಗಿ ಇಟ್ಕೊಂಡೇ ಯಜ್ಞ ಮಾಡ್ತಾ ಇದ್ದೇವೆ ಅಂತ ಉಪಾಸನೆ ಕ್ರಮದಲ್ಲಿ ನಾವು ತಿಳ್ಕೊಂಡ್ಬಿಟ್ರೆ ಹಾಗಾದ್ರೆ ನಮ್ಮ ಉಪಾಸನೆ ಪರಿಪಕ್ವ ಆಗಿಲ್ಲ, ನಾವು ಉಪಾಸನೆಯ ಮಾರ್ಗದಲ್ಲಿ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಅನ್ನೋ ತೀರ್ಮಾನ ಅಂತಾರೆ ಶುಕಮುನಿಗಳು. ಆದ್ರಿಂದ ನೀವು ಯಾವುದೇ ಯಜ್ಞ ಮಾಡಿ ಆ ಯಜ್ಞವಾಚ್ಯದಾಗಿರ್ತಕ್ಕಂತಹ ದೇವತೆ ಅವನು ಇಂದ್ರನಾಗಿರಲಿ ಚಂದ್ರನಾಗಿರಲಿ ಆ ಶಬ್ದ ಆ ನಾಮಗಳಿಂದ ವಾಚ್ಯನಾದವನು ಪರಮಾತ್ಮನೇ ಅಂತ ಅನುಸಂಧಾನ ಬಂದರೆ ಆವಾಗ ನೀವು ಸಾಧನೆಯ ಹಂತದಲ್ಲಿ ಮೊದಲನೇ ಹೆಜ್ಜೆದಲ್ಲಿ ಅದು ಇಟ್ಟಿದ್ದೀರಿ ಅಂತ ಅರ್ಥ. ಇಲ್ಲದೇ ಇದ್ರೆ ಸಾಧನೆಯ ಮಾರ್ಗದಲ್ಲಿ ಒಂದು ಹೆಜ್ಜೆಯೂ ನಾವು ಇಟ್ಟಿಲ್ಲ ಅನ್ನೋದು ಈ ಭಾವ ನಮ್ಮಲ್ಲಿ ಮೂಡಿದರೆ ಮಾತ್ರ ಆವಾಗ ನಾವು ಸಾಧಕರು ಅಂತ ಕರೆಸ್ಕೊಳ್ತೇವೆ ಅನ್ನುವ ಅಂಶವನ್ನು ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶ ಮಾಡ್ತಾರೆ. ಇದಾದ ಮೇಲೆ ದೇಹದ ನಿರ್ಮಾಣ, ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡಿ ಆ ಬ್ರಹ್ಮಾಂಡದ ನಿಯಾಮಕರಾಗಿ ನೀವು ಹೋಗಿ ಅಂತ ಕಳಿಸಿದ ಯಾರು? ಬ್ರಹ್ಮದೇವರು. ಪರಮಾತ್ಮನ ಆದೇಶವನ್ನು ಸ್ವೀಕಾರ ಮಾಡಿ ಆ ಪರಮಾತ್ಮನ ಆದೇಶವನ್ನು ಸ್ವೀಕಾರ ಮಾಡಿ ಬ್ರಹ್ಮದೇವರು ತಾವು ಚಾಚೂ ತಪ್ಪದೆ ತಮ್ಮ ಕೆಲಸ ಮಾಡಿಬಿಡ್ತಾರೆ. ಪಾಪ ಯಾವುದನ್ನು ಕೂಡ ನೀನು ಯಾವ ಲೋಕದಲ್ಲಿ ಯಾರನ್ನು ಸೃಷ್ಟಿ ಮಾಡು, ಯಾವ ಇಂದ್ರಿಯಗಳ ಅಭಿಮಾನಿ ದೇವತೆಗಳಾಗಿ ನೀನು ಅವರನ್ನು ಸೃಷ್ಟಿ ಮಾಡೋ ಅಂತ ನೀನು ಹೇಳಿದೆಯೋ ಅವರನ್ನೆಲ್ಲ ಹಾಗೆ ಸೃಷ್ಟಿ ಮಾಡಿದ್ದೇನೆ ನಾನು ಅಂತ ಬ್ರಹ್ಮದೇವರು ಸೃಷ್ಟಿ ಮಾಡಿಬಿಡ್ತಾರೆ. ಆದರೆ ಈ ದೇವತೆಗಳು ಏನು ಮಾಡ್ತಾರೆ? ಇವರು ನಮ್ಮನ್ನು ಕಳಿಸಿದ್ಯಾಕು ಅಂತಲೇ ಮರ್ತೋಗ್ಬಿಡ್ತಾರೆ. ಕೆಲವೊಮ್ಮೆ ಹಾಗೆ ಆಗ್ತಿರತ್ತೆ. ಮನೆಯಿಂದ ಅಂಗಡಿ ಕಳಿಸಿರ್ತೀವಿ ಈ ಪದಾರ್ಥ ತೊಗೊಂಬ ಅಂತ, ಆ ಅಂಗಡಿಗೆ ಹೋದ್ಮೇಲೆ ಮಕ್ಕಳು ಮಾಡೋದೇನು? ತಮಗೆ ಯಾವ್ದು ಕಾಣುತ್ತೆ ಅದನ್ನು ತಂದುಬಿಡ್ತಾರೆ. ಹೋಗಿ ಮನೆಗೆ ಬಂದಮೇಲೆ ನೆನಪಾಗುತ್ತೆ ಅಮ್ಮ ಅಪ್ಪ ಹೇಳಿದ್ದು ಅಂತ. ಹಾಗೆ ಬ್ರಹ್ಮದೇವರಿಂದ ಸೃಷ್ಟರಾದ ದೇವತೆಗಳು ಅವರನ್ನು ಸೃಷ್ಟಿ ಮಾಡಿದ್ಯಾಕೆ? ನೀವು ಪರಮಾತ್ಮನ ಕೈಂಕರ್ಯವನ್ನು ಸ್ವೀಕಾರ ಮಾಡಿ. ಏನು ಪರಮಾತ್ಮನ ಕೈಂಕರ್ಯ? ಅವನು ನಿಮ್ಮನ್ನು ಯಾವ ದಿಕ್ಕಿನಲ್ಲಿ ಹುಟ್ಟಿಸಿದ್ದಾನೋ ಆಯಾ ದಿಕ್ಕಿನಲ್ಲಿ ಹುಟ್ಟತಕ್ಕಂತಹ ಜೀವರಾಶಿಗಳನ್ನು ಸೃಷ್ಟಿ ಮಾಡೋದು ನಿಮ್ಮ ಕೆಲಸ ಅಂತ ಅವರನ್ನೆಲ್ಲ ಕಳುಹಿಸಿಕೊಟ್ಟಿದ್ದಾನೆ. ಆದರೆ ಇವರೇನು ಮಾಡಿದ್ರು? ಬ್ರಹ್ಮದೇವರಿಂದ ಸೃಷ್ಟರಾದ ಮೇಲೆ ಅವರಿಗೊಂದು ಪೊಸಿಷನ್ ಸಿಕ್ತು, ಆ ಜಾಗದಲ್ಲಿ ಕೂತ್ಕೊಂಡು ಆರಾಮಾಗಿ ತಿಂತಾಗ ಕೂತ್ಬಿಟ್ಟಿದ್ದಾರೆ. ತಮ್ಮ ಕೆಲಸ ಏನೋ ಅದನ್ನೇ ಮರೆತು ಬಿಟ್ಟಿದ್ದಾರೆ. ಬ್ರಹ್ಮದೇವರಿಗೆ ಸಿಟ್ಟು ಬಂತಂತ. ಆ ಬ್ರಹ್ಮದೇವರಿಗೆ ಸಿಟ್ಟು ಬಂದು ಬ್ರಹ್ಮದೇವರು ಪರಮಾತ್ಮ ಕೇಳಿದ, ನಾನು ಏನು ಪ್ರಾಜೆಕ್ಟ್ ಕೊಟ್ಟಿದ್ದೆ ಅದು ಮುಗ್ದಿದೇನೋ ಇಲ್ಲೋ ಅಂತ. ಆದರೆ ಮ್ಯಾನೇಜರ್ ಇರ್ತಾನಲ್ಲ ಮಧ್ಯದಲ್ಲಿ, ಎಂಪ್ಲಾಯಿಗಳಿಗೆ ಮೇಲ್ಗಡೆ ಬಾಸಿಗೆ ಮಧ್ಯದಲ್ಲಿ ಆ ಟೀಮ್ ಲೀಡ್ ಮಾಡ್ತಕ್ಕಂತಹ ವ್ಯಕ್ತಿ ಇರ್ತಾನೆ, ಅವನನ್ನು ಕರೆದು ಕೇಳ್ತಾರಲ್ಲ. ಹಾಗೆ ಇಲ್ಲಿಯೂ ಕೂಡ ಪರಮಾತ್ಮ ಬ್ರಹ್ಮದೇವರನ್ನು ಕರೆದು ಕೇಳ್ದ, ಅಲ್ಲ ನಾನು ಯಾವುದಕ್ಕೆ ಕಳಿಸಿದ್ದೆ ಆ ಪ್ರಾಜೆಕ್ಟೇ ಮುಂದುವರಿತಿಲ್ಲಲ್ಲ ಅಂತ. ಅದಕ್ಕೆ ಬ್ರಹ್ಮದೇವರು ಪಾಪ ತಮ್ಮ ಕೆಲಸ ಮಾಡಿ ಕಣ್ಣು ಮುಚ್ಚಿ ಕೂತ್ಬಿಟ್ಟಿರ್ತಾರೆ. ಈ ಲೀಡ್ ಮಾಡೋರು ಹಂಗೆ ಇರ್ತಾರಲ್ಲ, ಅವ್ರ ಕೈ ಜವಾಬ್ದಾರಿ ಕೊಟ್ಬಿಟ್ಟಿದ್ದೀನಿ ಅವ್ರು ಮಾಡ್ತಿರ್ತಾರೆ ಅಂತಂದು ಇವ್ರು ಆರಾಮಾಗಿ ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟಿರ್ತಾರೆ. ಬ್ರಹ್ಮದೇವರು ಕೂಡ ಅದ ನಾವು ಕಣ್ಣು ಮುಚ್ಚೋದು ಬ್ರಹ್ಮದೇವರು ಕಣ್ಣು ಮುಚ್ಚೋದು ವ್ಯತ್ಯಾಸ ಇದೆ. ಆ ಬ್ರಹ್ಮದೇವರು ಕಣ್ಣು ಮುಚ್ಚಿ ತಾವು ಮತ್ತೆ ಮಾಡೋದೇನು ಅದು ಭಗವತ್ಪರವಾದ ಸಾಧನೆ ಕೂತ್ಬಿಟ್ಟಿರ್ತಾರೆ. ಅಂದ್ರೆ ಅವರ ಅಭಿಪ್ರಾಯ ಕ್ಷಣ ಕ್ಷಣವೂ ಕೂಡ ಹಾಳು ಮಾಡಬಾರ್ದು ಅಂತ. ಸೃಷ್ಟಿ ಕೆಲಸ ಮಾಡಿಬಿಡ್ಬೇಕು, ಅವ್ರ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದೀನಿ, ಆದ್ರಿಂದ ಅವ್ರ ಕೆಲಸ ಅವ್ರು ಮಾಡ್ತಾ ಇರಲಿ, ನನ್ನ ಉಪಾಸನೆ ನಾನು ಮಾಡ್ಕೊಳ್ತಿರ್ತೀನಿ ಅಂತ ಬ್ರಹ್ಮದೇವರು ಮತ್ತೆ ಉಪಾಸನೆ ಕೂತ್ಬಿಡ್ತಾರೆ. ಅವ್ರಿಗೆ ಗೊತ್ತೇ ಇಲ್ಲ ಯಾರಿಗೆ ನಾವು ಪ್ರಾಜೆಕ್ಟ್ ಕೊಟ್ಟು ಅವರು ಕೆಲಸ ಮುಂದುವರಿಸಬೇಕು ಅಂತ ಹೇಳಿದೀವಿ ಅವರು ಆರಾಮಾಗಿ ತಿಂತಾ ಮಲಗ್ತಾ ಕೂತ್ಬಿಟ್ಟಿದ್ದಾರೆ ಅಂತ ಬ್ರಹ್ಮದೇವರಿಗೆ ಗೊತ್ತೇ ಇಲ್ಲ. ಯಾಕೆಂದ್ರೆ ಉಪಾಸನೆಯಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಮತ್ತೆ ಬಂದು ದೇವರು ಬೆನ್ನು ತಟ್ಟದಾಗಲೇ ನೆನಪಾಗಿದ್ದು, ಆವಾಗಲೇ ಕಣ್ ತೆಗೆದಿತ್ತು. ಕಣ್ ತೆಗೆದು ನೋಡಿದ್ರೆ ಏನು ಅಂತ ಕೇಳಿದ್ರೆ ಆವಾಗ ಬ್ರಹ್ಮದೇವರು ತೆಗೆದು ನೋಡ್ತಾರೆ, ನಿಮ್ಮನ್ನು ಕಳಿಸಿದ್ಯಾಕೆ, ನೀವು ಮಾಡ್ತಿರೋದೇನು ಅಂತ ಅಲ್ವಾ. ಹಾಲು ಮೊಸರು ತನ್ನಿ ಅಂತ ತರಲಿ ಕಳಿಸಿರ್ತಾರೆ, ಇವರು ಹೋಗಿ ಚಾಕ್ಲೇಟ್ ಬಿಸ್ಕೆಟ್ ತಂದ್ಬಿಟ್ಟಿರ್ತಾರೆ. ಕಳಿಸಿದ್ಯಾಕೆ, ತಂದಿದ್ದೇನು, ಅದಕ್ಕೆ ಹಾಗಾಗಿದೆ ಅಂತ ಪರಿಸ್ಥಿತಿ. ಮತ್ತೆ ಬ್ರಹ್ಮದೇವರು ಅದಕ್ಕೆ ಆ ದೇವತೆಗಳಿಗೆಲ್ಲ ಶಾಪ ಕೊಟ್ರಂತೆ ಬ್ರಹ್ಮದೇವರು. ನಿಮ್ಮನ್ನು ಹುಟ್ಟಿಸಿದ್ಯಾಕೆ, ನಿಮ್ಮನ್ನು ಕಳಿಸಿದ್ಯಾಕೆ, ಅದೇನು ಮಾಡದಂತೆ ಒಂದು ಬೇಡವಾದ ಕೆಲಸಗಳನ್ನು ಮಾಡ್ತಾ ಕೂತಿದ್ದೀರಿ, ನೀವೆಲ್ಲ ಅಜ್ಞಾನಿಗಳಾಗೋಗ್ಬಿಡಿ ಅಂತ ಶಾಪವನ್ನು ಕೊಟ್ಟರು. ಆ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡಿದ್ರಂತೆ ದೇವತೆಗಳು, ಏನು ಶಾಪ ಕೊಟ್ಟಿದ್ದೀರಿ ಇದೊಂದು ವಾಪಸ್ ತೆಗೆದುಕೊಂಡ್ಬಿಡಿ, ನಮ್ಗೇನಾಗೋಗ್ಬಿಟ್ಟಿದೆ ಅಂತಂದರೆ ನಿರ್ದಿಷ್ಟವಾದ ಕೆಲಸ ಏನು ಅಂತ ನಮಗೆ ಗೊತ್ತಿಲ್ಲ. ಅಂದರೆ ಪರ್ಟಿಕ್ಯುಲರ್ ಆಗಿ ಇದು ನಿಂದೇ, ಇದು ನೀನು ಮಾಡಲೇಬೇಕು ಅಂತ ನಿನಗೆ ಕೊಟ್ಟರೆ ಆವಾಗ ನೀನು ಅದರಲ್ಲಿ ಪ್ರವೃತ್ತಿಯನ್ನು ಮಾಡ್ತೀಯ. ನೀವೇನು ಮಾಡಿಬಿಟ್ಟಿದ್ದೀರಿ, ಎಲ್ಲರನ್ನು ಕರ್ಕೊಂಡು ಬಂದು ಒಂದೇ ಕಂಪೌಂಡಲ್ಲಿ ಎಸ್ಬಿಟ್ಟಿದ್ದೀರಿ. ಅಲ್ಲಿ ಎಸ್ತ ಮೇಲೆ ನೀವು ಕೆಲಸ ಮಾಡಿ ಅಂತ ಹೇಳಿದರೆ ಅವನು ಮಾಡ್ತಾನೆ ಅಂತ ನಾನು ಕೂತಿದ್ದೀನಿ, ನಾನು ಮಾಡ್ತಾನೆ ಅಂತ ಅವನು ಕೂತ್ಬಿಟ್ಟಿದ್ದಾನೆ. ಹಂಗೆ ಇರುತ್ತೆ ಪಾಪ. ಊಟಕ್ಕೆ ಕೂತಿರ್ತಾರೆ, ಎಲ್ಲರೂ ಎಲೆ ಹಾಕಿರ್ತಾರೆ, ಅವ್ರು ಬಡಿಸ್ತಾರೆ ಅಂತ ಇವ್ರು ಕಾಯ್ತಿರ್ತಾರೆ, ಇವ್ರು ಬಡಿಸ್ತಾರೆ ಅಂತ ಅವ್ರು ಕಾಯ್ತಾ ಇರ್ತಾರೆ, ಇಬ್ಬರೂ ಹೇಳಲ್ಲ ಕೊನೆಗೆ. ಹಾಗೆ ನಮ್ಮ ಪರಿಸ್ಥಿತಿ. ಇವರೆಲ್ಲ ಅದೇ ಪ್ರಾರ್ಥನೆ ಮಾಡಿದ್ದಾರೆ, ನೀವು ನಮಗೇನಾದರೂ ನಮಗೆ ನಿರ್ದಿಷ್ಟವಾದ ಕೆಲಸ ಅಂತ ಕೊಟ್ಟರೆ
ಆವಾಗ ನಾವು ಅದನ್ನು ಮಾಡ್ತೀವಿ. ಎಲೆ ಹಾಕೋದು ಒಬ್ರಿಗೆ ಜವಾಬ್ದಾರಿ, ಐಟಮ್ ಬಳಸೋದು ಒಬ್ರು ಜವಾಬ್ದಾರಿ, ಸ್ವೀಟ್ ಬಳಸೋದು ಒಬ್ರು ಜವಾಬ್ದಾರಿ ಅಂತ ನೀವು ಕೊಟ್ಟರೆ ನಾವು ಕೆಲಸದಲ್ಲಿ ಪ್ರವೃತ್ತಿ ಮಾಡ್ಬೋದು. ಇಲ್ಲದೇ ಇದ್ರೆ ಅವನು ಮಾಡ್ತಾನೆ ಅಂತ ನಾನು ಮಾಡ್ತಾನೆ ಅಂತ ಅವನು. ಆದ್ರಿಂದ ಆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರು, ಈ ವ್ಯಾಪಕವಾದ ದೇಹದ ಸೃಷ್ಟಿಯನ್ನು ಏನೋ ಮಾಡಿದ್ದೀರಿ ನೀವು, ಅಂದರೆ 14 ಲೋಕಗಳನ್ನು ಸೃಷ್ಟಿ ಮಾಡಿದ್ದೀರಿ ನೀವು. ಆದರೆ ಇದರಲ್ಲಿ ನಮ್ಮ ಕೆಲಸ ನಮ್ಮ ಜವಾಬ್ದಾರಿ ಅಂತ ನಮಗೇನು ಅರ್ಥ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಮಗೆ ಪರ್ಟಿಕ್ಯುಲರ್ ಆಗಿ ಕೆಲವರು ಕೇಳ್ತಿರ್ತಾರೆ, ನಮ್ದು ಎಲ್ಲರೂ ಒಟ್ಟಿಗೆ ಕೂಡಿಸ್ಬಿಟ್ರೆ ನಮ್ಮ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗೋದಿಲ್ಲ ಎಲ್ರಿಗೂ. ನಮಗೊಂದು ಕ್ಯಾಬಿನ್ ಸಪ್ರೇಟ್ ಕೊಡಿ ಅಂತ ಅಲ್ವಾ, ನಮ್ದೊಂದು ಕ್ಯಾಬಿನ್ ಕೊಟ್ಟರೆ ನಮ್ದು ಏನು ಕೆಲಸ ಅಂತ ನಮ್ಗೆ ಅರ್ಥ ಆಗತ್ತೆ ಅಂತ. ಹಾಗೆ ಆ ದೇವತೆಗಳೆಲ್ಲ ಕೇಳಿದ್ರಂತೆ, ಈ ಬ್ರಹ್ಮಾಂಡದ ವ್ಯಾಪಕವಾದ ಸೃಷ್ಟಿ ಏನೇನು ಮಾಡಿದ್ದಿ, ಇದರಲ್ಲಿ ನಮ್ಗೆ ಯಾರ್ದು ಏನು ಮಾಡಬೇಕು ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಮಗೋಸ್ಕರ ಅಂತಲೇ ಒಂದು ದೇಹವನ್ನು ಸೃಷ್ಟಿ ಮಾಡು. ಅದು ಯಾವುದು? ಅದೇ ಈ ಪಿಂಡ ದೇಹ ಅಂತ ಅರ್ಥ. ಅದೇ ಈ ಮಾನವ ದೇಹ. ಆ ದೇಹವನ್ನು ಸೃಷ್ಟಿ ಮಾಡಿ ಆವಾಗ ಪರ್ಟಿಕ್ಯುಲರ್ ಆಗಿ ಒಂದೊಂದು ಪಾರ್ಟ್ ಒಬ್ಬೊಬ್ಬರು ನಿಯಾಮಕರು ಅಂತ ಕೊಟ್ಟ. ಆವಾಗ ಏನಾಯಿತು? ಇವಾಗ ನೀವು ಕಂಪ್ಲೇಂಟ್ ಕೊಡಿ, ಆವಾಗ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ತೀವಿ ಅಂತಾರೆ ದೇವತೆಗಳು. ಅಂದರೆ ನೀನು ಕಾಲಿಗೆ ಅಭಿಮಾನಿ, ನೀನು ಕಣ್ಣಿಗೆ ಅಭಿಮಾನಿ, ನೀನು ತಲೆಗೆ ಅಭಿಮಾನಿ, ನೀನು ನರನಾಡಿಗಳಿಗೆ ಅಭಿಮಾನಿ ಅಂತ ನೀವು ಪರ್ಟಿಕ್ಯುಲರ್ ಆಗಿ ಒಂದೊಂದು ಭಾಗ ಒಂದೊಂದು ನಮಗೆ ಕೊಟ್ಟುಬಿಟ್ರೆ ಆವಾಗ ನಿಮಗೇನಾದರೂ ನಮ್ಮ ಕೆಲಸ ನಡೀಲಿಲ್ಲ ಅಂತಂದರೆ ಆವಾಗ ನೀವು ಕಂಪ್ಲೇಂಟ್ ಮಾಡಿ ನಾವು ಅದಕ್ಕೆ ಏನು ಕೆಲಸ ಮಾಡಬೇಕೋ ಮುಂದುವರಿತೇವೆ ಅಂತ ಕೇಳಿಕೊಂಡಾಗ, ಇದೇ ಪರಮಾತ್ಮ ಯಾವ ಬ್ರಹ್ಮಾಂಡದ ಸೃಷ್ಟಿಯನ್ನು ಇದೇ ಬ್ರಹ್ಮದೇವರಿಂದ ಮಾಡಿಸಿದ್ನೋ ಅದೇ ಬ್ರಹ್ಮದೇವರಿಂದಲೇ ಪಿಂಡಾಂಡದ ಸೃಷ್ಟಿಯನ್ನು ಮಾಡಿಸಿದ. ಹಾಗೆ ಬ್ರಹ್ಮಾಂಡದ 14 ಲೋಕಗಳ ಸೃಷ್ಟಿ ನಡೆದ್ರೆ ಅದಕ್ಕೆ ಸರಿಯಾಗಿ ಅನುಗುಣವಾಗಿರ್ತಕ್ಕಂತಹ ಪಿಂಡಾಂಡದ ಈ ದೇಹದ ಸೃಷ್ಟಿಯನ್ನು ಮಾಡಿ ಇದರ ಒಳಗಡೆ ಇರ್ತಕ್ಕಂತಹ ಮನಸ್ಸಿನಿಂದ ಆರಂಭಿಸಿಕೊಂಡು ನಾವೇನು ಹೇಳ್ತೇವೆ, ದಶ ಜ್ಞಾನೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮನಸ್ಸು, ಇವೆಲ್ಲ ಏನು 21 ಇಂದ್ರಿಯಗಳಿದ್ದಾವೆ ಅಂತ ಆ ಎಲ್ಲ ಇಂದ್ರಿಯಾಭಿಮಾನಿಗಳ ದೇವತೆಗಳನ್ನ, ತತ್ವಾಭಿಮಾನಿ ದೇವತೆಗಳನ್ನ ಇದು ನಿಮ್ಮ ಜಾಗ, ಇದು ನೀವು ಮಾಡಬೇಕಾದ ಕೆಲಸ ಅಂತ ಜವಾಬ್ದಾರಿ ಕೊಟ್ಟು ಅವರಿಂದ ಆ ಜೀವನಿಂದ ಮಾಡಿಸಬೇಕಾದ ಸಾಧನಾ ಪ್ರಕ್ರಿಯೆಯ ಕೆಲಸವನ್ನ ನೀನು ಮಾಡಿಸೋದು ನಿನ್ನ ಜವಾಬ್ದಾರಿ ಅಂತ ಕೆಲಸವನ್ನ ಕೊಟ್ಟರು. ಇದು ಆ ಬ್ರಹ್ಮ ಶುಗಮನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾರೆ ಈ ರೀತಿ. ಆ ಪರಮಾತ್ಮ ಯಾಕೆ ಬ್ರಹ್ಮದೇವರಿಂದ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡಿಸ್ದ, ಯಾಕೆ ಪಿಂಡಾಂಡದ ಸೃಷ್ಟಿಯನ್ನು ಮಾಡಿಸ್ದ, ಆ ಪಿಂಡಾಂಡದ ಸೃಷ್ಟಿಯನ್ನು ಮಾಡಿದ ಮೇಲೆ ಅದಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳು ಇದ್ದಾರೆ, ಅಭಿಮಾನಿಗಳಾಗಿರ್ತಕ್ಕಂತಹ ಅಸುರರು ಇದ್ದಾರೆ. ಕೆಟ್ಟದ್ದು ಮಾಡ್ತಾ ಇದ್ದೀವಿ ಅಂತಂದ್ರೆ ಅಸುರರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥ, ಒಳ್ಳೇದು ಮಾಡ್ತಾ ಇದ್ದೀವಿ ಅಂದ್ರೆ ದೇವತೆಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಆದ್ರಿಂದ ನ್ಯೂಟ್ರಲ್ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವರು ಇರ್ತಾರೆ, ಯಾಕೆ ನ್ಯೂಟ್ರಲ್ ಅನ್ನೋದು ಏನಾಗ್ತದೆ, ನಮ್ಮ ಅಭಿಪ್ರಾಯ ಏನು, ನಾನು ಎದ್ದು ಹೋಗಿ ಒಳ್ಳೇದ್ದು ಮಾಡೋದಿಲ್ಲ, ಎದ್ದು ಹೋಗಿ ಕೆಟ್ಟದ್ದು ಮಾಡೋದಿಲ್ಲ, ಯಾವಾಗಲೂ ಕೂತು ತಿಂತಿರ್ತೀನಿ ಅಂತಂದ್ರೆ ಅದು ಅಕರ್ಮದಲ್ಲೇ ಬರೋದು ಅಂತ ಆಚಾರ್ಯರು. ಇದು ಆಚಾರ್ಯರು ಮಾತ್ರ ಕೊಡುವ ಸಿದ್ಧಾಂತ. ಆದ್ರಿಂದ ಅಂತೂ ಯಾವುದೇ ಜೀವ ಅವನು ಕೆಟ್ಟದ್ದು ಮಾಡಲಿ ದೇವತೆಗಳ ನಿಯಮನೆಗೆ ಒಳಪಟ್ಟಿದ್ದಾನೆ, ಇದು ಒಳ್ಳೇದು ಮಾಡಲಿ ದೇವತೆಗಳ ನಿಯಮನೆಗೆ ಒಳಪಟ್ಟಿದ್ದಾನೆ, ಕೆಟ್ಟದ್ದು ಮಾಡಲಿ ಅಸುರರ ನಿಯಮನೆಗೆ ಒಳಪಟ್ಟಿದ್ದಾನೆ ಅನ್ನುವಂತಹ ಎರಡೇ ವಿಭಾಗಗಳೇ ಹೊರತು ನ್ಯೂಟ್ರಲ್ ಅನ್ನೋ ಸಿಸ್ಟಮ್ ಇಲ್ಲಿ ಇಲ್ಲವೇ ಇಲ್ಲ ಅಂತಾರೆ ಆಚಾರ್ಯರು. ಯಾಕೆ ಅಂತಂದ್ರೆ ತ್ರಿಕರಣಗಳು ಇದ್ದಾವೆ. ನಾವೆಲ್ಲ ಜೀವರಾಶಿಗಳು ಕೈಯಿಂದ ಎತ್ತಿ ಒಬ್ಬರನ್ನು ಹೊಡಿದೇ ಇರ್ಬೋದು. ಆದ್ರಿಂದ ಕರ್ಣಾಭಿಮಾನಿ ಅಂದ್ರೆ ಯಾರು, ಕರ್ಮಾಭಿಮಾನಿ ಆಗಿರ್ತಕ್ಕಂತಹ ಪುಷ್ಕರ ಅವನು ಕೆಲಸ ಮಾಡ್ತಾ ಇಲ್ಲ ಅಂತ, ಅವನು ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಯಾಕೆಂದ್ರೆ ಕೈಯಿಂದ ಎತ್ತಿ ಹೊಡೆದ್ರೆ ಆವಾಗ ನಾವೇನು ಅಸುರ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಕೈಯಿಂದ ಎತ್ತಿ ಹೊಡಿಲಿಲ್ಲ ಅಂತ ಹೇಳಿದ್ರೆ ಪಾಣ್ಯಾತ್ಮನೇ ದಕ್ಷಾಯ ನಮಃ, ದಕ್ಷ ಅದಕ್ಕೆ ನಿಯಾಮಕನಾದ್ರಿಂದ ದಕ್ಷ ನಮ್ಮಿಂದ ಕೆಟ್ಟ ಕೆಲಸ ಮಾಡಿಸ್ತಾ ಇಲ್ಲ ಅಂತ ಅರ್ಥ. ಅದೇ ರೀತಿ ವಾಗಭಿಮಾನಿ, ಆ ವಾಗಭಿಮಾನಿ ಆಗಿರ್ತಕ್ಕಂತಹ ದೇವತೆ ಅವನು ನಮ್ಮಿಂದ ಒಳ್ಳೆದ್ದನ್ನೇ ಮಾತಾಡಿಸ್ತಾ ಇದ್ದಾನೆ, ಕೆಟ್ಟದನ್ನು ನಾವು ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅಸುರ ಕೆಲಸ ಮಾಡ್ತಾ ಇಲ್ಲ, ದೇವತೆ ಅಭಿಮಾನಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಇದೆರಡೂ ಒಪ್ಪುವುದು. ಬೇಕಾದ್ರೆ ನಾವೊಬ್ಬರನ್ನ ಬಾಯಿಯಿಂದ ಬೈಲಿಕ್ಕೂ ಹೋಗಲಿಲ್ಲ, ನಾವೊಬ್ಬರನ್ನ ಕೈ ಎತ್ತಿ ಹೊಡಿಲಿಕ್ಕೂ ಹೋಗಲಿಲ್ಲ. ಆದರೆ ಮೂರನೇದಿದೆ ಅಲ್ಲ, ಇದು ದೊಡ್ಡ ಚಾಲೆಂಜ್. ಇದು ಮನಸ್ಸು. ನಾವು ಅವರಿಗೆ ಬಾಯಿ ಎತ್ತಿ ಬೈಯೋದು ಬೇಡ, ನಾವು ಅವರನ್ನ ಕೈ ಎತ್ತಿ ಹೊಡೆಯೋದು ಬೇಡ. ನಮ್ಮ ಎಂದ್ರಿಂದ ನಡ್ಕೊಂಡು ಹೋದ್ರೆ ಸಾಕು, ನೋಡಿ ಹೆಂಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ, ಏನು ಮಾಡಲ್ಲ ಇವನು, ಹಾಗೆ ಹೀಗೆ ಅಂತ ಅವನಲ್ಲಿ ಮನಸ್ಸಿನ ಬಗ್ಗೆ ಆಲೋಚನೆ. ಹಾಗಾದ್ರೆ ತ್ರಿಕರಣಗಳಲ್ಲಿ 2 ಕರ್ಣ ಅಂದ್ರೆ 2 ಇದರಿಂದ ವ್ಯಾಪಾರ ನಡೀದೇ ಇದ್ರೂ ಕೂಡ ವಾಗ್ವ್ಯಾಪಾರ, ಕರ್ಣ ವ್ಯಾಪಾರ ಅಂದ್ರೆ ಇಂದ್ರಿಯ ವ್ಯಾಪಾರ, ಕರ್ಮ ವ್ಯಾಪಾರ ಇದೆರಡು ನಡೀದೇ ಇದ್ರೂ ಕೂಡ ಮನೋವ್ಯಾಪಾರ ನಡೆಯುತ್ತೆ. ಆದ್ರಿಂದಲೇ ಹೇಳಿದ್ದು ನ್ಯೂಟ್ರಲ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾವುದಾದ್ರೂ ಒಂದರ ಒಳಗೆ ನಾವು ಬರಲೇಬೇಕು. ಮನೋಭಿಮಾನಿ ಕಂಸನೂ ಇದ್ದಾನೆ,
ಮನೋಭಿಮಾನಿ ರುದ್ರನೂ ಇದ್ದಾನೆ. ಒಳ್ಳೇದು ಯೋಚನೆ ಮಾಡ್ತಾ ಇದೆ ಮನಸ್ಸು ಅಂದ್ರೆ ರುದ್ರ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಕೆಟ್ಟದ್ದು ಯೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ ಕಂಸ ಇದ್ದಾನೆ ಅಂತ ಅರ್ಥ. ಅಂತೂ ಯಾರ್ದಾದ್ರೂ ಒಬ್ಬರ ನಿಯಮನೆಗೆ ಕಂಟ್ರೋಲಲ್ಲಿ ಇದ್ದೇವೆ ಅನ್ನೋದೇ ತಾತ್ಪರ್ಯ, ಬಿಟ್ರೆ ನ್ಯೂಟ್ರಲ್ ಆಗಿದ್ದೇವೆ ಅನ್ನೋದು ಇಲ್ವೇ ಇಲ್ಲ ಅನ್ನೋದು ಅಭಿಪ್ರಾಯ. ಆದ್ರಿಂದ ಈ ದೇವತೆಗಳು ಪರಮಾತ್ಮನನ್ನ ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡಿ ನಮಗೆ ಒಂದೊಂದು ಪರ್ಟಿಕ್ಯುಲರ್ ಆದ ಒಂದೊಂದು ಸ್ಥಾನವನ್ನು ನಮಗೆ ಕೊಟ್ಬಿಡಿ ಅಂತ ಕೇಳಿದಾಗ ಇಂದ್ರಿಯಾಭಿಮಾನಿ ದೇವತೆಗಳು ಅದಕ್ಕೆ ತಕ್ಕ ಜಡವಾಗಿರ್ತಕ್ಕಂತಹ ಇಂದ್ರಿಯಗಳು, ಆ ಜಡವಾದ ಇಂದ್ರಿಯಗಳಿಗೆ ಚೈತನ್ಯ ಸ್ವರೂಪರಾದ ಅಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿ ನಮ್ಮನ್ನ ಚೈತನ್ಯ ಪೂರ್ಣರನ್ನಾಗಿ ಮಾಡುವ ಕೆಲಸವನ್ನ ಬ್ರಹ್ಮದೇವರಿಂದ ಪರಮಾತ್ಮ ಮಾಡಿಸ್ತಾನೆ. ಆದ್ರಿಂದ ಹೀಗೆ ಒಬ್ಬ ಜೀವ ತನ್ನ ಸಾಧನೆಯ ಕ್ರಮದಲ್ಲಿ ತಾನು ಈ ರೀತಿ ಇಬ್ಬರನ್ನು ಆಶ್ರಯಿಸಿದ್ದಾನೆ, ದೇವತೆಗಳನ್ನ ಮತ್ತು ಅಸುರರನ್ನು, ಇಬ್ಬರು ಅಭಿಮಾನಿಗಳನ್ನು ಆಶ್ರಯಿಸಿದ್ದಾನೆ. ಆದ್ರಿಂದ ಸಾಧನೆಗೆ ಅಂತ ಹೊರಟ ಜೀವ, ಮೋಕ್ಷವನ್ನು ಬಯಸಿ ಹೊರಟಿರ್ತಕ್ಕಂತಹ ಜೀವ, ಆವಾಗ ಹಿಂದಿನ ಅಧ್ಯಾಯದ ಮಾತು ಅರ್ಥ ಆಗುತ್ತೆ ನಮಗೇನು, ತಾನು ಕೆಳಗಿನಿಂದ ಮೇಲಿನವರೆಗೆ ಬಂದ್ರೆ ಆವಾಗ ಉತ್ಕ್ರಮಣವಾಗಿ ಮೇಲೆ ಕರ್ಕೊಂಡು ಹೋಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದು. ಅಂದ್ರೆ ಈ ಪಿಂಡಾಂಡದ ದೇಹ ಏನಿದೆ, ಈ ದೇಹದಲ್ಲಿ ಸೇರಿಕೊಂಡಿರ್ತಕ್ಕಂತಹ 24 ತತ್ವಾಭಿಮಾನಿ ದೇವತೆಗಳು ಏನಿದ್ದಾರೆ, ಈ 24 ತತ್ವಾಭಿಮಾನಿ ದೇವತೆಗಳಲ್ಲಿ ತಾರತಮ್ಯ ಕ್ರಮದಲ್ಲಿ ಯಾರ್ಯಾರು ಮೇಲೆ ಬರ್ತಾರೋ ಕೆಳಗಿನವರೆಲ್ಲ ಮೇಲಿನ ದೇವತೆಗಳಿಗೆ ನಮ್ಮ ಬಗ್ಗೆ ಅರ್ಜಿ ಹಾಕ್ತಾ ಹೋದ್ರೆ ಆವಾಗ ಉತ್ಕ್ರಮಣವಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಇದು ಸೃಷ್ಟಿ ಪ್ರಕ್ರಿಯೆ ಉಪಾಸನೆ. ಈ ರೀತಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ ಅಂತ ಮೊದಲು ನಮ್ಮನ್ನ ಯಾರು ಹೇಗೆ ಸೃಷ್ಟಿ ಮಾಡಿದ್ದಾರೆ ಅನ್ನುವ ಅರಿವು ನಿನಗೆ ಬರಬೇಕು ಸಾಧನೆಗೆ ಹೋದಾಗ ಅಂತ ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಆ ಸೃಷ್ಟಿ ಕ್ರಮವನ್ನ ಅವನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇದಾದ ಮೇಲೆ ಮುಂದೆ ಬರ್ತಕ್ಕಂಥದ್ದು ಸುಂದರವಾದ ವಿಷಯ. ದೇಹ, ಆ ದೇಹದಲ್ಲಿರ್ತಕ್ಕಂತಹ ನರನಾಡಿಗಳು, ಆ ದೇಹದಲ್ಲಿರ್ತಕ್ಕಂತಹ ಮೂಳೆಗಳು, ಇದು ಯಾವ್ದ್ಯಾವ್ದು ಏನೇನು ಕೆಲಸ ಮಾಡುತ್ತೆ. ಇಡ, ಪಿಂಗಲ, ಸುಷುಮ್ನ, ಈ 3 ನಾಡಿಗಳಿದ್ದಾರೆ. ದೇಹದ ಬಲಭಾಗ ಏನಂತ ಕರೆಸಿಕೊಳ್ಳುತ್ತೆ, ದೇಹದ ಬಲಭಾಗದ ನಾಡಿಗಳು, ದೇಹದ ಎಡಭಾಗದ ನಾಡಿಗಳು, ದೇಹ ಈ ಎರಡರ ಮಧ್ಯದಲ್ಲಿರ್ತಕ್ಕಂತಹ ಸುಷುಮ್ನಾ ನಾಡಿ, ಇವುಗಳು ಯಾಕೆ ಆ ಶಬ್ದ ವಾಚ್ಯಗಳು, ಅಲ್ಲಿ ಇರುವ ಭಗವದ್ ರೂಪದ ನಿಯಾಮಕವಾದ ರೂಪಗಳು, ಅದರ ಕೆಳಗಡೆ ಅದರ ಕಂಟ್ರೋಲಲ್ಲಿ ಬರ್ತಕ್ಕಂತಹ ಇಂದ್ರಿಯಾಭಿಮಾನಿ ತತ್ವಾಭಿಮಾನಿ ದೇವತೆಗಳು, ಇದೆಲ್ಲ ಯಾರು ಅಂತ ನಿನಗೆ ಉಪಾಸನೆ ಗೊತ್ತಿದ್ರೆ ಆವಾಗ ನೀನು ಮಾಡ್ತಾ ಇರ್ತಕ್ಕಂತಹ ಉಪಾಸನೆ ಅವರಿಗೆ ಮುಡ್ತಾ ಇದೆ ಅಂತ ಅರ್ಥ. ಪೋಸ್ಟ್ ಕಾರ್ಡು ಬರಿತೀವಿ, ಅದರಲ್ಲಿ ಪಿನ್ ಕೋಡೇ ಬರೆದಿಲ್ಲ ಅಂದರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೋ ಹಾಗೆ ಮೊದಲಿಗೆ ಸಾಧನೆಯ ಮಾರ್ಗದಲ್ಲಿ ಬಂದಿರತಕ್ಕಂತಹ ಜೀವ, ಅವನಿಗೆ ಪಿನ್ ಕೋಡ್ ಯಾವುದು, ಉಳಿದದ್ದೆಲ್ಲ ಅಡ್ರೆಸ್ ಓಕೆ, ಪಿನ್ ಕೋಡ್ ಯಾವುದು ಅವನಿಗೆ ಅಂತಂದ್ರೆ ತನ್ನ ದೇಹ ಹೇಗೆ ಸೃಷ್ಟಿಯಾಗಿದೆ ಅಂತ ಮೊದಲು ಅರ್ಥೈಸಿಕೊಳ್ಳೋದೇ ಅವನಿಗೆ ದೊಡ್ಡ ಪಿನ್ ಕೋಡ್. ಏನದರ ಅರ್ಥ, ತನ್ನ ದೇಹವನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಅಂತ ಒಂದು ಮಾತಲ್ಲಿ ಹೇಳ್ಬಿಡೋದಲ್ಲ, ಆ ದೇಹವನ್ನ ಸೃಷ್ಟಿ ಮಾಡಲಿಕ್ಕೆ ಯಾವ್ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದಾನೆ ಅಂತ ಮೊದಲು ತಿಳ್ಕೊಳ್ಬೇಕು. ಆ ಮೆಟೀರಿಯಲ್ ಯೂಸ್ ಮಾಡಿದ್ದು ಹೇಗೆ, ಆ ಮೆಟೀರಿಯಲ್ ಇಲ್ಲಿ ಬಂದಿದ್ದಾದ್ರೂ ಹೇಗೆ, ಇದೆಲ್ಲ ಉಪಾಸನೆಯ ಕ್ರಮದಲ್ಲಿ ಆವಾಗ ಭಗವಂತನ ಮಹತ್ವ ಏನು ಅಂತ ಅರ್ಥ ಆಗೋದು. ಆದ್ರಿಂದ ಇಷ್ಟು ಸೂಕ್ಷ್ಮಕ್ಕೆ ಒಳಗಡೆ ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಇಳಿಸ್ತಾ ಇದ್ದಾರೆ. ಆಶ್ಚರ್ಯ ಆಗತ್ತೆ. ಸಾವು ಎದುರಿಗೆ ನಿಂತಿದೆ, ಸಾಯ್ತಾನೆ ಅಂತ ಗೊತ್ತಿದೆ, ಅವನಿಗೆ ನೀನು ಹುಟ್ಟಿದ್ಯಾರು, ನೀನು ನುಡ್ಸಿದ್ಯಾರು ಅಂತ ಹೇಳ್ತಾ ಇದ್ರೆ ತಲೆ ಕೆಡಲ್ವಾ? ನಾವು ಬಂದವರು ಭಾರಿ ಅರ್ಜೆಂಟಲ್ಲಿ ಬಂದಿರ್ತೀವಿ, ಯಾಕೆ ಬಂದಿದ್ದೀವಿ ಅಂತ ಅವರಿಗೂ ಗೊತ್ತಿರತ್ತೆ, ಅದನ್ನು ಕೊಡೋದು ಬಿಟ್ಟು ಉಳಿದೆಲ್ಲ ಮಾತಾಡಿಸ್ತಾ ಕೂತಿರ್ತಾರೆ. ಕೆಲವೊಮ್ಮೆ ಮನೆಗೆ ಬಂದಾಗ ಇವನಿಗೆ ತಲೆ ಕೆಡ್ತಾ ಇರತ್ತೆ, ಪಾಪ ಏನೋ ಕ್ಯಾಬ್ ಆಟೋ ಬುಕ್ ಮಾಡಿರ್ತಾನೆ, ಅದು ಬರುತ್ತೆ ಅಂತ ಇವ್ರು ಕಾಯ್ತಾ ಕೂತಿರ್ತಾನೆ, ಅದನ್ನು ಹೇಳೋದಂತೆ ಉಳಿದೆಲ್ಲ ಹೇಳ್ತಾ ಇದ್ದೀವಿ ಅಂತ ಅನಿಸಬಹುದು ನಮಗೆ. ಆದರೆ ನೀನು ಪ್ರಾಣವನ್ನು ಬಿಡ್ತೇನೆ ಅಂತ ನಿನಗೆ ಅರ್ಥ ಆಗ್ತಾ ಇದೆಯಲ್ಲ, ಆ ಪ್ರಾಣವನ್ನು ಬಿಡ್ತಾ ಇದ್ದೀನಿ ಅಂತಂದ್ರೆ ಪ್ರಾಣ ಬಂದಿದ್ದು ಹೇಗೆ ಅಂತ ಮೊದಲು ತಿಳ್ಕೊ ಅಂತ ಸೃಷ್ಟಿ ಕ್ರಮವನ್ನು ಯಾಕೆ ಉಪದೇಶ ಮಾಡ್ತಾ ಇದ್ದಾರೆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಅಂತಂದ್ರೆ, ಇವತ್ತು ನಿನ್ನ ಈ ದೇಹಕ್ಕೆ, ನಶ್ವರವಾದ ದೇಹಕ್ಕೆ ಯಾವುದೋ ಒಂದು ಪ್ರಾಣಿ ಬಂದು ಕಚ್ಚಿದ್ರೆ ಅದರಿಂದ ನಿನ್ನ ಮರಣ ಆಗತ್ತೆ. ನಿನ್ನ ಒಳಗಡೆ ಇರುವ ಒಂದು ವೈಶ್ವಾನರ ನಾಮಕನಾದ ಅಗ್ನಿಯೋ ಅಥವಾ ಒಂದು ಪ್ರಾಣ, ಒಂದು ಅಗ್ನಿ ಸ್ವರೂಪನಾದ ಒಬ್ಬ ಜೀವ ಅವನು ಹೊರಗಡೆ ಹೋಗ್ತಾನೆ ಅಂತಂದ್ರೆ ಅವನು ಇಲ್ಲಿ ಬಂದಿದ್ದು ಹೇಗೆ ಅಂತ ಮೊದಲು ಗೊತ್ತಾಗಬೇಕಲ್ಲ. ಆದ್ರಿಂದ ಸೃಷ್ಟಿ ಪ್ರಕ್ರಿಯೆಯನ್ನು ಮೊದಲು ಉಪದೇಶ ಮಾಡ್ತಾ ಇದ್ದಾರೆ ಅಂತ ಅರ್ಥ. ತಾಳ್ಮೆ ಬಹಳ ಬೇಕು ಅದು ಕೇಳಲಿಕ್ಕೆ. ತಾಳ್ಮೆನೇ ಇಲ್ಲ ಅಂತಂದ್ರೆ, ನಾವು ಬರುವಾಗಲೇ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದಿದ್ದೀವಿ ಅಂತಂದ್ರೆ ಬರಲೇಬೇಡಿ ಅಂದ್ಬಿಡ್ತಾರೆ. ಆದ್ರಿಂದ ಈ ಶುಕಮುನಿಗಳ ಉಪದೇಶದ ಚಿಂತನೆ ಹೇಗಿರುತ್ತೆ ಅಂತ ಯೋಚನೆ ಮಾಡಬೇಕು. ಪ್ರಾಣ ಬಿಡ್ಲಿಕ್ಕೆ ನೀನು ಸಿದ್ಧನಾಗಿದ್ದೀ, ಆ ಪ್ರಾಣ ಬಂದದ್ದು ಹೇಗೆ ಅಂತ ಮೊದಲು ಚಿಂತನೆ ಮಾಡು. ಆ ಪ್ರಾಣ ಹೋಗ್ಬೇಕಾದ್ರೆ ಹೇಗೆ ಹೋಗತ್ತೆ, ಆ ಉತ್ಕ್ರಮಣವಾಗಿ ಎಲ್ಲೆಲ್ಲಿಂದ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ, ಅದಕ್ಕೆ ಸಹಕಾರಿ ಕೊಡ್ತಕ್ಕಂತಹ ಮೆಟೀರಿಯಲ್ಗಳು, ಈ ಇಳನಾಡಿ, ಪಿಂಗಳ ನಾಡಿ, ಸುಷುಮ್ನಾ ನಾಡಿಗಳು, ಇವುಗಳು ನಿನಗೆ ಎಷ್ಟು ದಿವಸ ಇದು ಸಹಕಾರ ಈ ದೇಹದಲ್ಲಿ ಹೇಗೆ ಕೊಟ್ಟಿದೆ, ಇದು ಯಾವುದು ಗೊತ್ತಿಲ್ಲದಂತೆ
ಒಬ್ಬ ಜೀವ ಹುಡ್ತಾ ಇದ್ದಾನೆ ಅಂತಂದ್ರೆ ಅವ್ನು ಪಟಕ್ಕಂತ ಬಂದು ಒಳಗಡೆ ಬಿದ್ದುಬಿಟ್ಟ ಹುಟ್ಟುಬಿಟ್ಟ. ಒಬ್ಬ ಜೀವ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ್ನ ಶ್ವಾಸ ನಿಂತ್ಬಿಡ್ತು ಹೋಗ್ಬಿಟ್ಟ. ಇಷ್ಟನ್ನೇ ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ ಈ ಬುದ್ಧಿ ಪ್ರಾಣಿಗಳಲ್ಲಿಯೂ ಇರುತ್ತೆ, ಇದಕ್ಕೆ ಮನುಷ್ಯನಾಗುವ ಅವಶ್ಯಕತೆ ಇಲ್ಲ ಅಂತಾರೆ ಶುಕಮುನಿಗಳು. ನೀನು ಮನುಷ್ಯನಾಗಿದೆಯೇ ಅಂತಂದ್ರೆ ನಿನ್ನಲ್ಲಿ ಒಂದು ಡಿಫ್ರೆಂಟ್ ಗುಣ ಇದೆ, ಏನು ಅದು ವಿವೇಕತನ ಅಂತ ಕರೀತಾರೆ. ಆ ಜ್ಞಾನ ಅನ್ನೋದಿದೆ ನಿನ್ನಲ್ಲಿ, ಬುದ್ಧಿ ಅನ್ನೋದು ಉಳಿದವರಲ್ಲೂ ಇದೆ, ಪ್ರಾಣಿಗಳಲ್ಲಿಯೂ ಬುದ್ಧಿ ಇದೆ, ಆದರೆ ಜ್ಞಾನ ಇಲ್ಲ ಅಂದ್ರೆ ವಿವೇಕ ಇಲ್ಲ ಅಂತ ಅರ್ಥ. ಎಕ್ಸ್ಟ್ರಾ ಒಂದು ಅಡಿಷನಲ್ ಒಂದು ಮೆಟೀರಿಯಲ್ ಅದು ಯಾವುದು, ಅದು ಜ್ಞಾನ, ಅದು ನಿನ್ನಲ್ಲಿ ಇಟ್ಟಿದ್ದೇನೆ ಅಂದ್ರೆ ಮಾನವರಲ್ಲಿ ಇಟ್ಟಿದ್ದೇನೆ. ಹಾಗಾಗಿ ನೀನು ಪ್ರಾಣಿಗಳಂತೆ ಆಗಬೇಡ, ಬರೋದು ಹೋಗೋದು ಕಾಮನ್ ಅಂತ ತಿಳಿಬೇಡ. ನೀನು ಬರಬೇಕಾದ್ರೂ ಅದಕ್ಕೊಂದು ನಿಯಮ ಇದೆ, ನೀನು ಹೋಗ್ಬೇಕಾದ್ರೂ ಅದಕ್ಕೊಂದು ನಿಯಮ ಇದೆ ಅನ್ನೋದನ್ನು ಅರ್ಥೈಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಆ ಶುಕಮುನಿಗಳು ದೇಹತ್ಯಾಗಕ್ಕೆ ನಿಂತಿರ್ತಕ್ಕಂತಹ ವ್ಯಕ್ತಿಗೆ ನೀನು ದೇಹಕ್ಕೆ ಬಂದದ್ದು ಹೇಗೆ ಅನ್ನೋದನ್ನ ಅಂದ್ರೆ ಅರ್ಥಾತ್ ಸೃಷ್ಟಿ ಪ್ರಕ್ರಿಯೆ ಹೇಗೆ ಅನ್ನೋದನ್ನ ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಆ ದೇಹದಲ್ಲಿ ಸೇರ್ತಕ್ಕಂತಹ ನರನಾಡಿಗಳ ವಿಭಾಗ, ಅದಕ್ಕೆ ಅಭಿಮನ್ಯಮಾನವಾದ ದೇವತೆಗಳು, ಆ ದೇವತೆಗಳಿರ್ತಕ್ಕಂತಹ ಭಗವದ್ರೂಪ, ಇದೆಲ್ಲದರ ಉಪಾಸನೆಯನ್ನ ಮುಂದಿನ ಶ್ಲೋಕಗಳಲ್ಲಿ ನಿರೂಪಣೆ ಮಾಡ್ತಾರೆ. ಅದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.